सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते। ॐ ह्रीं दुं दुर्गायै नमः। ॐ श्री ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 1 ಮಾರ್ಚ್ 2026ರಿಂದ ದಿನಾಂಕ 7 ಮಾರ್ಚ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಶುಭನೇ. ಯಾಕಂದ್ರೆ ಲಗ್ನಾಧಿಪತಿಯಾಗಿ ಅಥವಾ ರಾಷ್ಟ್ರಾಧಿಪತಿಯಾಗಿ ನಮಗೆ ಯಾವಾಗಲೂ ಶುಭ ಫಲವನ್ನೇ ಕೊಡುವುದಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಅಂತಹ ಗ್ರಹಗಳು ಶುಭ ಸ್ಥಾನಕ್ಕೆ ಬಂದ್ರೆ ಅದು ಬಹಳ ಶುಭ. ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹನು ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಆದ್ರೆ ಆ ಮಂಗಳನ ಜೊತೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ, ಹಾಗೆ ಬುಧ ಕೂಡ. ನೋಡಿ, ಇಲ್ಲಿ ಏನಾಗುತ್ತೆ, ಮಂಗಳ ಮತ್ತು ಬುಧ ಶತ್ರುಗಳಾಗ್ತಾರೆ. ಸ್ವಲ್ಪ ಮೆಂಟಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಈ ವಾರದಲ್ಲಿ. ಕೆಲಸದ ವಿಷಯದಲ್ಲಾಗಿರಬಹುದು, ಯಾರೋ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಯಾರೋ ಬೇಕು ಅಂತಾನೆ ಪದೇ ಪದೇ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅಥವಾ ಪದೇ ಪದೇ ನಿಮ್ಮನ್ನ ಜಗಳಕ್ಕೆ ಕರೀತಾ ಇದ್ದಾರೆ, ಕರೆಯೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿರುತ್ತೆ. ತುಂಬಾ ಕೋಪ ಬರುತ್ತೆ ಮೇಷರಾಶಿಯವ್ರಿಗೆ. ಯಾಕಂದ್ರೆ ಇಲ್ಲಿ ಕುಜನ ಜೊತೆಯಲ್ಲಿ ಸೂರ್ಯ ಬೇರೆ ಕುತ್ಕೊಂಡ್ಬಿಟ್ಟಿದ್ದಾನೆ, ಸೂರ್ಯನ ಜೊತೆನಲ್ಲಿ ರಾಹು ಬೇರೆ ಕುತ್ಕೊಂಡಿದ್ದಾನೆ. ಇದೇನಾಗತ್ತೆ ಅಂದ್ರೆ ಸೂರ್ಯನು ಅಂದ್ರೆ ಸೂರ್ಯ ಅಂದ ತಕ್ಷಣ ಕೋಪನೇ ಬರಬೇಕು ಅಂತಲ್ಲ, ಆದ್ರೆ ಸಡನ್ ಆಗಿ ಒಂದು ಕೋಪ ಬಂದಾಗ ಅದನ್ನ ಜಾಸ್ತಿ ಮಾಡ್ತಾನೆ ಸೂರ್ಯಗ್ರಹ. ರಾಹು ಇನ್ನೂ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಕೆಲವರ ವಿಷಯದಲ್ಲಿ ವಿಪರೀತವಾಗಿ ಕೋಪ ಮಾಡ್ಕೊಳ್ಳುವಂಥದ್ದು, ನೆಗೆಟಿವ್ ಆಗಿ ತುಂಬಾ ಯೋಚನೆ ಮಾಡೋದು, ನಕಾರಾತ್ಮಕವಾಗಿ. ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಆತಂಕ ಇದೆಲ್ಲ ಇರುತ್ತೆ. ಆದ್ರೆ ಪ್ರಾಕ್ಟಿಕಲಿ ನೋಡಿದಾಗ ನಿಮ್ಗೆ ಉದ್ಯೋಗದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಕೆಲವೊಂದು ಬದಲಾವಣೆಗಳಾಗತ್ತೆ, ಬಟ್ ಆ ಬದಲಾವಣೆಗಳಿಂದ ನಿಮಗೆ ಲಾಭನೂ ಇರುತ್ತೆ. ಆದರೆ ಶತ್ರುಗ್ರಹಗಳು ಎಲ್ಲ ಒಟ್ಟೊಟ್ಟಿಗೆ ಇರೋದ್ರಿಂದ ಎಷ್ಟು ಲಾಭ ಇದೆಯೋ ಅಷ್ಟೇ ಅಲ್ಲಿ ನಿಮ್ಮ ಮನಸ್ಸಿಗೆ ಬೇಸರಗಳು ಇರುತ್ತೆ. ನೋಡಿ, ಮೆಂಟಲಿ ಸ್ವಲ್ಪ ಪ್ರೆಷರ್ ಇರಬಹುದು, ಸ್ಯಾಲ್ರಿ ಜಾಸ್ತಿ ಆಗಿರ್ಬಹುದು, ಪ್ರಮೋಷನ್ ಆಗಿರ್ಬಹುದು, ಆದ್ರೆ ತುಂಬಾ ವರ್ಕ್ ಪ್ರೆಷರ್. ಮತ್ತೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು, ಯಾವುದೋ ಒಂದು ಗ್ರೂಪ್ ಇಂದ ಇನ್ನೊಂದು ಗ್ರೂಪ್ಗೆ ಹಾಕಿದ್ರು, ಬೇರೆ ಪ್ರಾಜೆಕ್ಟ್ಗೆ ಹಾಕಿದ್ರು, ಅಲ್ಲಿನ ಒಂದು ಟೀಮ್ ನಿಮ್ಗೆ ಸಪೋರ್ಟಿವ್ ಆಗಿಲ್ಲ, ಅಲ್ಲಿನ ಒಂದು ಜೊತೆಲಿರ್ತಕ್ಕಂತಹ ಸಹೋದ್ಯೋಗಿಗಳು ನಿಮಗೇನೋ ಸ್ವಲ್ಪ ತೊಂದರೆ, ಒಂಥರ ಏನೋ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಈ ತರ ಎಲ್ಲ ಕೆಲವು ಸನ್ನಿವೇಶಗಳು ಈ ವಾರದಲ್ಲಿ ಆಗತ್ತೆ. ಹಾಗಾಗಿ ಉದ್ಯೋಗದ ಕಡೆ ಜಾಸ್ತಿ ಗಮನ ಕೊಡಿ. ಆದಷ್ಟು ನಿಮ್ಮ ಕೋಪ, ಸಿಟ್ಟು ಇವುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾರ ಹತ್ರನೂ ಮಾತಿಗೆ ಹೋಗ್ಬೇಡಿ. ಯಾಕಂದ್ರೆ ಮಾತಿಂದ ತುಂಬಾ ಪ್ರಾಬ್ಲಮ್ಗಳಾಗತ್ತೆ. ವಾಕ್ಸ್ಥಾನಾಧಿಪತಿ ಶುಕ್ರ ಗ್ರಹ ಈ ವಾರದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ, ಆದ್ರೆ 12ನೇ ಮನೆ ದುಸ್ಥಾನದಲ್ಲಿ. ಮಾತಿನಿಂದ ದುಃಖ, ನಿಮ್ಮ ಮಾತಿನಿಂದಲೇ ನಿಮ್ಗೆ ದುಃಖವಾಗಬಹುದು. ನೀವು ಮಾತಾಡಿ ಎದುರುಗಡೆಯಿಂದ ಮತ್ತೆ ಹೆಚ್ಚು ಪ್ರತ್ಯುತ್ತರಗಳು ಬಂದಾಗ ನಿಮಗೆ ಬೇಸರಗಳಾಗುವಂಥದ್ದಾಗುತ್ತೆ. ಹಾಗಾಗಿ ಅನವಶ್ಯಕವಾಗಿ ಮಾತಾಡಬೇಡಿ. ಹಾಗೆ ಯಾರ ಹತ್ರ ಮಾತಾಡೋದು ನಿಮಗೆ ಅವಶ್ಯಕತೆ ಇಲ್ಲ ಅಂಥವ್ರ ಹತ್ರ ಮಾತಾಡಕ್ ಹೋಗ್ಬೇಡಿ. ಬೇರೆಯವರ ವಿಚಾರಗಳನ್ನು ಕೂಡ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾರಾದ್ರೂ ಬೇರೆಯವ್ರು ಮಾತಾಡ್ತಾ ಇದ್ರು ಕೂಡ ಇನ್ನೊಬ್ರ ವಿಷಯನ, ಕೆಲವರು ಇರ್ತಾರೆ ಹೇಳ್ತಾರೆ ಹಂಗಂತೆ ಹಿಂಗಂತೆ ಅಂತ ಬಂದು ಹೇಳ್ತಿರ್ತಾರೆ, ಬಟ್ ಅದನ್ನ ಕೇಳಿಸ್ಕೊಳ್ಳಬೇಡಿ. ಯಾಕಂದ್ರೆ ನಾಳೆ ದಿನ ಏನೇ ಸಮಸ್ಯೆ ಆದ್ರೂ ನಿಮ್ಮ ಹೆಸರು ಕೂಡ ಬರುತ್ತೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ರಾಹು ಬಂದು ಅಪವಾದಗಳನ್ನ ಉಂಟು ಮಾಡುವಂತ ಗ್ರಹ. ಅಂದ್ರೆ ನೀವು ಒಳ್ಳೆಯವರು, ಒಳ್ಳೆ ವ್ಯಕ್ತಿತ್ವ ಇದೆ, ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ರಾಹು ಇದ್ದಾಗ ನಿಮ್ಮ ವ್ಯಕ್ತಿತ್ವವನ್ನ ಬೇರೆ ರೀತಿಯಲ್ಲಿ ತೋರಿಸುವಂಥದ್ದು. ನಿಮ್ಮ ಸ್ವಭಾವ ತುಂಬಾ ಒಳ್ಳೇದು, ನೀವ್ ಯಾರ ವಿಷಯಕ್ಕೆ ಹೋಗಲ್ಲ, ಆದ್ರೆ ನೀವೇನೋ ತಪ್ಪು ಮಾಡಿದೀರ ಅನ್ನೋ ತರ ಜಗತ್ತಿಗೆ ತೋರಿಸುವಂತದ್ದಾಗುತ್ತೆ. ಅಂತಹ ಪರಿಸ್ಥಿತಿಗೆ ನೀವು ತಂದ್ಕೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಹುಷಾರಾಗಿರಿ ಮಾತಿನ ವಿಷಯದಲ್ಲಿ ಮತ್ತು ಸ್ನೇಹದ ವಿಷಯದಲ್ಲಿ. ಅಂದ್ರೆ ಹೊಸ ವ್ಯಕ್ತಿಗಳು ಯಾರೇ ಈ ವಾರದಲ್ಲಿ ಸಿಕ್ಕಿದ್ರು ತುಂಬಾ ಪರಿಚಯ ಮಾಡ್ಕೋಬೇಡಿ, ತುಂಬಾ ಫ್ರೆಂಡ್ಸ್ ಆಗ್ಬೇಡಿ. ತೃತೀಯ ಭಾವಾಧಿಪತಿ ಜೊತೆ ರಾಹು ಇದ್ದಾನೆ, ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ,
ಬಟ್ ಪರಿಚಯ ಆಗ್ಲಿ, ಅವರನ್ನ ನಿಮ್ಮ ಜೀವನಕ್ಕೆ ತುಂಬಾ ಹತ್ರ ಬಿಟ್ಕೋಬೇಡಿ. ಮೊದ್ಲು ತುಂಬಾ ಚೆನ್ನಾಗಿ ಒಳ್ಳೆಯವರು ಅಂತ ಅನ್ಸುತ್ತೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇವರೆಷ್ಟು ಡೇಂಜರ್ ಅಂತ. ಯಾಕೆಂದ್ರೆ ತೃತೀಯಾಧಿಪತಿ ನಿಮ್ಗೆ ಬುಧ, ಬಹಳ ಬುದ್ಧಿವಂತರಾಗಿರ್ತಾರೆ. ಮೇಷರಾಶಿಯವರಿಗೆ ಬುದ್ಧಿಗಿಂತ ಶಕ್ತಿ ಜಾಸ್ತಿ. ಜೊತೆಗೆ ಮೇಷರಾಶಿಯವ್ರಿಗೆ ಯೂಶಲ್ ಆಗಿ ಅವರು ಕೆಲಸ ಆಯ್ತು ನಾನಾಯ್ತು ಅಂತ ಇರ್ತಾರೆ. ಸಿಟ್ಟು ಬಂದ್ರೆ ಮಾತ್ರ ಅಷ್ಟೇ ಕೋಪ ಬಂದ್ಬಿಡತ್ತೆ. ಈ ಕುತಂತ್ರಗಳು ಮಾಡೋದು ಇಂಥ ಬುದ್ಧಿ ಎಲ್ಲ ಪಾಪ ಮೇಷರಾಶಿಯವ್ರಿಗಿಲ್ಲ. ಅಷ್ಟೊಂದು ಅವ್ರು ಯೋಚನೆ ಮಾಡಲ್ಲ. ಅವ್ರು ನೇರ ಮಾತಾಡುವಂತಹ ವ್ಯಕ್ತಿತ್ವ. ಬಟ್ ಬೇರೆಯವರು ನಿಮ್ ತರನೇ ಅಂತ ತಿಳ್ಕೊಬಿಡ್ತೀರಾ, ತಿಳ್ಕೊಂಡು ಮೋಸ ಆಗುವಂತ ಜಾಸ್ತಿ. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ, ಧನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ದುಡ್ಡು ಬರ್ತಾ ಇರುತ್ತೆ, ತೊಂದರೆ ಇಲ್ಲ. ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೂ ಅಷ್ಟೇ, ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ದುಡ್ಡು ಬರ್ತಾ ಇರುತ್ತೆ. ಆದ್ರೆ ಖರ್ಚು ಜಾಸ್ತಿ ಇರುತ್ತೆ ಈ ವಾರದಲ್ಲಿ. 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ತುಂಬಾ ಶಾಪಿಂಗ್ ಮಾಡ್ತೀರಾ, ಕುಟುಂಬದವ್ರಿಗೋಸ್ಕರ ತುಂಬಾ ಖರ್ಚು ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಆದಷ್ಟು ಖರ್ಚನ್ನ ಸ್ವಲ್ಪ ಹಿಡ್ತಾ ಮಾಡಿ, ಯಾಕಂದ್ರೆ ತುಂಬಾ ವ್ಯರ್ಥ ಖರ್ಚುಗಳು ಕೂಡ ಆಗತ್ತೆ. ಇನ್ನು ನಿಮಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಕೊರತೆ ತೊಂದರೆ ಅಂತ ಏನಿಲ್ಲ, ಬಟ್ ಬಂದಿದ್ದ ದುಡ್ಡು ಉಳಿಯೋದಿಲ್ಲ, ಅದೊಂದು ಪ್ರಾಬ್ಲಮ್ ಇರುತ್ತೆ. ಇನ್ನು ಆಸ್ತಿ ವಿಚಾರದಲ್ಲಿ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ಸದ್ಯಕ್ಕೆ ಈ ವಾರದಲ್ಲಿ ಬೇಡ. ಯಾಕಂದ್ರೆ ಇಲ್ಲಿ ಕುಜನ ಜೊತೆಗೆ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಮೋಸ ಆಗ್ಬೋದು, ದುಡ್ಡಿನ ವಿಷಯದಲ್ಲಿ ಮೋಸ ಆಗ್ಬೋದು. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಟೈಮ್ ತಗೊಳ್ಳಿ. ಇನ್ನು ನೆಕ್ಸ್ಟ್ ನಿಮ್ಗೆ ಪಂಚಮಾಧಿಪತಿ ಸೂರ್ಯಗ್ರಹ ಲಾಭದಲ್ಲಿ ಕೂತ್ಕೊಂಡು ಪಂಚಮವನ್ನೇ ನೋಡ್ತಾ ಇರೋದ್ರಿಂದ ತೊಂದರೆ ಇಲ್ಲ, ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹಾಗೆ ಪಂಚಮಾಧಿಪತಿಯು ಲಾಭದಲ್ಲಿ ಕೂತ್ಕೊಂಡು ಪಂಚಮವನ್ನೇ ನೋಡ್ತಾ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಬಹಳ ಶುಭದಾಯಕವಾದಂತ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಸೂರ್ಯನೊಟ್ಟಿಗೆ ಬುಧ ಕೂಡ ಇದ್ದಾನೆ, ಬುಧಾದಿತ್ಯ ಯೋಗ. ಜೊತೆಗೆ ಅದೇ ಸೂರ್ಯನ ಜೊತೆ ಮಂಗಳ ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಇದ್ದಾನೆ. ರಾಹು ಇದ್ರೂ ಕೂಡ ಇಲ್ಲಿ ಸೂರ್ಯ ತುಂಬಾ ಪಂಚಮಾಧಿಪತಿಯಾಗಿ ಪಂಚಮವನ್ನೇ ನೋಡೋದ್ರಿಂದ ಪ್ರಬಲನಾಗಿದ್ದಾನೆ. ಸೂರ್ಯನಿಗೆ ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಸಪ್ತಮಾಧಿಪತಿ 12ನೇ ಮನೆಯಲ್ಲಿದ್ದಾನೆ. ಸಡನ್ ಆಗಿ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಏನಾದ್ರೂ ಒಂದು ಬೇಸರಗಳಾಗಬಹುದು, ಅವರ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಾಗುವ ಸಾಧ್ಯತೆಗಳು, ಅವರಿಗೋಸ್ಕರ ಹೆಚ್ಚು ಖರ್ಚು ಮಾಡ್ಬೇಕಾಗಿ ಬರಬಹುದು. ಅಂದ್ರೆ ಸಡನ್ ಆಗಿ ಏನೋ ಹೆಲ್ತ್ ಇಶ್ಯೂಸ್ ಆಯ್ತು, ಏನೋ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವ್ರ ಜೊತೆ ಮನಸ್ತಾಪಗಳು ಆಗಬಹುದು. ನಿಮ್ಮ ಸಂಗಾತಿಯ ವಿಷಯದಲ್ಲಿ ಏನೋ ಒಂದು ಬೇಸರ ಈ ವಾರದಲ್ಲಿ ಇರುತ್ತೆ. ಇದಿಷ್ಟು ಈ ವಾರದ್ದು ನಿಮ್ಗೆ ಒಂದು ಗೋಚಾರ ಫಲ ಹೀಗಿದೆ. ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ರಾಹು ಇರೋದ್ರಿಂದ ತುಂಬಾ ಟೆನ್ಷನ್ಗಳು ಕೊಡ್ತಾ ಇರ್ತಾನೆ, ತುಂಬಾ ಏನೇನೋ ಯೋಚನೆಗಳು, ಒಂಥರ ಪ್ರಯೋಜನಕ್ಕೆ ಬಾರದಿರುವಂತ ವಿಚಾರಗಳ ಕಡೆಗೆ ನಿಮ್ಮನ್ನ ಸಿಕ್ಕಾಕ್ಸಿ ನಿಮ್ಗೆ ಕಿರಿಕಿರಿ ಮಾಡ್ತಾ ಇರ್ತಾನೆ ರಾಹುಗ್ರಹ. ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಪ್ರತಿದಿನ. ಹಾಗೆ ಸಾಧ್ಯವಾದ್ರೆ ಈ ವಾರದ ಮಂಗಳವಾರ ತೊಗರಿ ಬೇಳೆ ದಾನ ಕೊಡಿ, ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಇಲ್ಲ ಯಾರಿಗಾದ್ರೂ ಅವಶ್ಯಕತೆ ಇರೋರು ಕೊಡಿ, ಒಳ್ಳೇದಾಗುತ್ತೆ. ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದ್ದಾರೆ. 10ನೇ ಮನೆ ಅನ್ನೋದು ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಅಂತ ಹೇಳ್ತೀವಿ. ನೋಡಿ 10ನೇ ಮನೆಯಲ್ಲಿ ಚತುರ್ಥಾಧಿಪತಿಯಾದಂತಹ ಸೂರ್ಯ ಬಹಳ ವಿಶೇಷ. ಯಾಕಂದ್ರೆ ನಿಮ್ಗೆ 6ನೇ ಮನೆ ಅಧಿಪತಿನೂ ಶುಕ್ರನೇ, ನಿಮ್ಮ ರಾಷ್ಟ್ರಾಧಿಪತಿನೂ ಶುಕ್ರನೇ, ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಈ ವಾರ. ಎಷ್ಟು ಶುಭ ಅಂದ್ರೆ ನೀವ್ ಏನ್ ಅನ್ಕೊಳ್ತಿರೋ ಎಲ್ಲ ಆಗುತ್ತೆ. ಕೆಲಸದ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ಪ್ರಮೋಷನ್ಗೋಸ್ಕರ ಯಾರ್ಯಾರೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ ವೃಷಭ ರಾಶಿಯವರು, ಖಂಡಿತವಾಗಿಯೂ ನಿಮ್ಗೆ ಪ್ರಮೋಷನ್ ಆಗುತ್ತೆ. ಇದು ಒಂದು ವಿಚಾರ. ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ, ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಕೆಲ್ಸದ ಜಾಬ್ಗೋಸ್ಕರ, ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗ್ಬೇಕು, ವಿದೇಶದಲ್ಲಿ ಉದ್ಯೋಗ ಹುಡುಕ್ತಾ ಇದ್ದೀರಾ, ಆ ವಿಷಯದಲ್ಲೂ ಕೂಡ ನಿಮ್ಗೆ ಅನುಕೂಲವಾಗುವಂಥದ್ದು. ಯಾಕಂದ್ರೆ 12ನೇ ಮನೆ ನಿಮ್ಗೆ ವಿದೇಶ ಸ್ಥಾನಾಧಿಪತಿ, ಅವನ ಜೊತೆ ರಾಹು ಇದ್ದಾನೆ, ಬೇರೆ ದೇಶಕ್ಕೆ ಹೋಗುವಂಥದ್ದು. ತುಂಬಾ ಪ್ರಯಾಣ ಕೂಡ ಮಾಡ್ತೀರಾ, ದೂರ ಪ್ರಯಾಣವನ್ನ ಮಾಡ್ತೀರಾ. ದೂರ ಪ್ರಯಾಣದಿಂದ ನಿಮಗೆ ಬಹಳ ಸಂತೋಷ ಆಗುತ್ತೆ. ಯಾಕೆ ಸಂತೋಷ ಆಗುತ್ತೆ ಅಂದ್ರೆ ನೀವು ಆಸೆ ಪಟ್ಟ ಸ್ಥಳಕ್ಕೆ ಹೋಗ್ತೀರಾ, ಇಷ್ಟಪಟ್ಟವರನ್ನ ಭೇಟಿ ಮಾಡ್ತೀರಾ. ಇದು ಕೂಡ ಸಂತೋಷ ಪಡುವಂತಹ ವಿಚಾರ ಅಲ್ವಾ. ಇನ್ನು ಚತುರ್ಥಾಧಿಪತಿ ದಶಮದಲ್ಲಿದ್ದಾನೆ, ರಾಹು ಜೊತೆ ಇದ್ದಾನೆ. ನೋಡಿ, ಈ ಪ್ರಾಪರ್ಟಿ ಏನಾದ್ರೂ ಸೇಲ್ಗಿಟ್ಟಿದ್ದೀರಾ ಅಂತಂದ್ರೆ ಒಳ್ಳೆ ಬೆಲೆಗೆ ಸೇಲ್ ಆಗತ್ತೆ ಈ ವಾರದಲ್ಲಿ. ಆ ವಿಷಯದಲ್ಲಿ ಅನುಕೂಲ. ತಗೊಳ್ಬೇಕು ಅಂತಂದ್ರೂ ಕೂಡ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ
ರಾಹು ಸೂರ್ಯನ ಜೊತೆ ಇದ್ರೂ ಕೂಡ ಇಲ್ಲಿ ಸೂರ್ಯ ಎಷ್ಟು ಪ್ರಬಲನೋ ರಾಹು ಎಷ್ಟು ಪ್ರಬಲನೋ ಸೂರ್ಯ ಅದಕ್ಕಿಂತ ಹೆಚ್ಚು ಪ್ರಬಲನಾಗಿರ್ತಾನೆ. ರಾಹು ಇತರ ಗ್ರಹಗಳನ್ನ ತನ್ನ ವಶದಲ್ಲಿ ಇಟ್ಕೋಬಹುದು, ಆದ್ರೆ ಸೂರ್ಯನನ್ನ ವಶದಲ್ಲಿ ಇಟ್ಕೊಳಕ್ ಆಗಲ್ಲ. ಸೂರ್ಯ ಶನಿ ಈ ಎರಡು ಗ್ರಹಗಳನ್ನ ರಾಹು ವಶದಲ್ಲಿ ಇಟ್ಕೊಳಕ್ ಆಗಲ್ಲ. ಎಷ್ಟು ಪ್ರಬಲನಾಗಿ ಅವನು ಹೋರಾಡ್ತಾನೋ ಅಷ್ಟೇ ಪ್ರಬಲನಾಗಿ ಸೂರ್ಯ ಕೂಡ ಹೋರಾಡ್ತಾನೆ. ಸೂರ್ಯನಿಗೆ ಗ್ರಹಣ ಹಿಡಿದ್ರೆ ಅದು ಸ್ವಲ್ಪ ಹೊತ್ತು ಮಾತ್ರ. ಹಾಗಾಗಿ ಸೂರ್ಯನ ಜೊತೆನಲ್ಲಿ ಮಂಗಳ ಚತುರ್ಥ ಸಪ್ತಮಾಧಿಪತಿಯಾಗಿ ಕೇಂದ್ರದಲ್ಲಿದ್ದಾನೆ. ಹಾಗಾಗಿ ಅವನ ಜೊತೆಗೆ ಬುಧ ಕೂಡ ಇರೋದ್ರಿಂದ ನಿಮ್ಗೆ ಧನಾಧಿಪತಿಯಾಗಿ ನೀವು ಆಸ್ತಿ ವಿಚಾರದಲ್ಲಿ ಏನೇ ನಿರ್ಧಾರಗಳನ್ನ ತಗೊಳ್ಳೋದಾದ್ರೂ ಕೂಡ ಇದು ಸೂಕ್ತವಾದ ಸಮಯವಾಗಿದೆ, ತಗೊಳ್ಬಹುದು. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಲಾಭ ತುಂಬಾ ಚೆನ್ನಾಗಿದೆ. ಮಾತಿನಿಂದ ನಿಮ್ಮ ಕೆಲಸದಲ್ಲಿ ಕೆಲವು ಸಕ್ಸಸ್ ಆಗತ್ತೆ. ಬುಧನ್ ಜೊತೆ ರಾಹು ಇದ್ರೆ ಜಾಸ್ತಿ ಮಾತಾಡ್ತಾರೆ. ಆದರೆ ಬುಧನು ನಿಮಗೆ ಯೋಗಕಾರಕ ಅಲ್ವಾ, ಪಂಚಮಾಧಿಪತಿ. ನೀವು ಮಾತಾಡಿ ಏನೋ ಅಟ್ರಾಕ್ಟ್ ಮಾಡಿ ನಿಮ್ಗೆ ಏನೋ ಒಂದು ಅನ್ಕೊಂಡಿದ್ ಸಿಕ್ತು, ಆ ತರ ಆಗತ್ತೆ. ಜೊತೆಗೆ ಇಲ್ಲಿ ನಿಮ್ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿದ್ದಾನೆ ಉಚ್ಚ ಕ್ಷೇತ್ರದಲ್ಲಿ. ಅವನ ಜೊತೆ ಯಾರಿದ್ದಾರೆ? ಶನಿ ಗ್ರಹ, ದಶಮಾಧಿಪತಿ, ಕಾರ್ಯಸಿದ್ಧಿ. ಧಾರ್ಮಿಕ ಕಾರ್ಯಗಳ ವಿಷಯದಲ್ಲೂ ಅಷ್ಟೇ, ಏನ್ ಅನ್ಕೊಂಡಿರ್ತೀರ ಅದಾಗತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರ, ಯಾವ್ದೋ ಹರಕೆ ತೀರಿಸ್ಬೇಕು ಅನ್ಕೊಂಡಿರ್ತೀರ, ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು, ಏನೋ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬೇಕು, ಏನೋ ಧಾರ್ಮಿಕ ವಿಚಾರಗಳನ್ನ ತಿಳ್ಕೋಬೇಕು, ಇದೆಲ್ಲದರಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಬುಧನ ಜೊತೆಯಲ್ಲಿ ಸೂರ್ಯ ಬುಧಾದಿತ್ಯ ಯೋಗ, ಓದ್ಬೇಕು ಅನ್ನೋ ಆಸಕ್ತಿ ಪ್ಲಸ್ ಓದುವಂತಹ ಒಂದು ನಾಲೆಡ್ಜ್ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳುವಂತ ಶಕ್ತಿ, ಜೊತೆಗೆ ರವಿ ಕಾನ್ಫಿಡೆನ್ಸ್ ಎಲ್ಲವೂ ಜಾಸ್ತಿ ಆಗುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ. ಪರಿಹಾರ ಅಂತ ಏನು ನಿಮ್ಗೆ ತುಂಬಾ ಏನು ಪರಿಹಾರ ಹೇಳೋ ಅವಶ್ಯಕತೆನೇ ಇಲ್ಲ. ಆದ್ರೆ ಸೂರ್ಯನೊಟ್ಟಿಗೆ ರಾಹು ಇರೋದ್ರಿಂದ ಸ್ವಲ್ಪ ನಿಮ್ಮ ತಂದೆಯ ವಿಷಯದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗತ್ತೆ. ಏನ್ ಬೇಸರ ಆಗ್ಬೋದು ಅಂದ್ರೆ, ಇವಾಗ ಪ್ರಸ್ತುತ ಅವ್ರ ವಿಷಯದಲ್ಲಿ ನಿಮ್ಗೆ ಏನು ಸಮಸ್ಯೆ ಇದೆ ಆ ವಿಷಯದಲ್ಲಿ ಬೇಸರ ಆಗತ್ತೆ ಜಾಸ್ತಿ. ಆ ಸಮಸ್ಯೆ ಇನ್ನು ಜಾಸ್ತಿ ಆಗುವಂಥದ್ದು. ಈಗ ನೋಡಿ, ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಅದಿನ್ನೂ ಜಾಸ್ತಿ ಆಗ್ಬೋದು. ಅಥವಾ ಕೆಲವ್ರ ಮನೆಗಳಲ್ಲಿ ತಂದೆ ಜೊತೆ ಮನಸ್ತಾಪಗಳೇ ಜಾಸ್ತಿ ಇರುತ್ತೆ. ಅಪ್ಪ ಮಗನಿಗೆ ಆಗಲ್ಲ, ಜಗಳ ಮಾಡ್ಕೊಳ್ತಿರ್ತಾರೆ. ಅಥವಾ ತಂದೆ ವಿಷಯದಲ್ಲಿ ಅವರ ಡಿಸಿಷನ್ ತಗೊಳ್ಳೋ ವಿಚಾರದಲ್ಲಿ ನಿಮ್ಗೆ ಇಷ್ಟ ಆಗ್ತಿರಲ್ಲ. ಈ ತರದ್ದೇನೋ ಒಂಚೂರು ಅವ್ರ ವಿಷಯದಲ್ಲಿ ಸಮಸ್ಯೆಗಳಿರುತ್ತೆ. ನೀವೇನ್ ಮಾಡ್ಬೇಕು ಪರಿಹಾರ ಅಂದ್ರೆ, ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ. ಮಂತ್ರ ಹೇಳಿ ಅಂದ ತಕ್ಷಣ ಕೆಲವ್ರಿಗೆ ಕಷ್ಟ ಆಗಬಹುದು, ಆದ್ರೆ ಮಂತ್ರಗಳಿಂದ ಬಹಳಷ್ಟು ಅನುಕೂಲಗಳಿದೆ. ನನಗೆ ಕೆಲವರೆಲ್ಲ ಹೇಳ್ತಾರೆ, ವಾರ ಭವಿಷ್ಯವನ್ನ ನೋಡಿ ನೀವು ಹೇಳುವಂತಹ ಕೆಲವು ಮಂತ್ರಗಳನ್ನ ನಾನು ಹೇಳ್ಕೊಳಕ್ ಶುರು ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ನೋಡಿ, ಆದಿತ್ಯ ಹೃದಯ ಮಂತ್ರನ ನೀವು ದಿನಾ ಹೇಳ್ಕೊಳ್ಳಿ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಾವ ತರ ಸಮಸ್ಯೆ ಇದ್ರೂ ಸಾಲ್ವ್ ಆಗುತ್ತೆ ಗೊತ್ತಾ. ಬಟ್ ಏನಂದ್ರೆ ನಮ್ ಜನ ಒಂದೇ ಸಲ ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಅಂತಾರೆ. ಒಂದ್ ತಿಂಗಳ ಪೂರ್ತಿ ಊಟನ ಒಂದೇ ಸಲ ಮಾಡಕ್ಕಾಗತ್ತಾ ನೀವು? ಆಗಲ್ಲ ಅಲ್ವಾ. ಅದನ್ನ ಹೇಗೆ ನಿರಂತರವಾಗಿ ಪ್ರತಿದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಹೇಗೆ ಇದನ್ನ ನಿಯಮಬದ್ಧವಾಗಿ ಮಾಡ್ತಿರೋ ಹಾಗೆ ಅಧ್ಯಾತ್ಮ ಅನ್ನೋದು ಅಷ್ಟೇನೆ. ನಿಯಮಬದ್ಧವಾಗಿ ಪ್ರತಿದಿನ ಬೆಳಗ್ಗೆ ಬೇಗ ಹೇಳುವಂಥದ್ದು, ಬೇಗ ಎದ್ದ ಮೇಲೆ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ಮಂತ್ರಗಳು ದಿನದಲ್ಲಿ ಇಂತಿಷ್ಟು ಮಂತ್ರಗಳು, ಇಂತಿಷ್ಟು ಜಪಗಳನ್ನ ಮಾಡುವಂಥದ್ದು, ವಾರದಲ್ಲಿ 1-2 ಸಲ ದೇವಸ್ಥಾನಕ್ಕೆ ಹೋಗಿ ಧಾನ್ಯವನ್ನ ಕೊಟ್ಟು ಬರುವಂಥದ್ದು, ಇಲ್ಲ ಬಡವರಿಗೆ ಯಾರಿಗಾದ್ರೂ ದಾನ ಮಾಡೋದು, ಇದೆಲ್ಲವೂ ಇರಬೇಕು ಜೀವನದಲ್ಲಿ. ನೀವು ಒಂದೇ ಸಲ ಯಾವ್ದೋ ಎಲ್ಲ ಸೇರಿ ಒಂದೇ ದೊಡ್ಡ ಪೂಜೆ ಮಾಡಿಸ್ಬಿಡ್ತೀನಿ, ಎಷ್ಟು ಲಕ್ಷ ಆದ್ರೂ ಖರ್ಚಾದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ನೀವು ಒಂದೇ ಸಲ 5 ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟು ಒಂದ್ ವಾರದ ಪೂರ್ತಿ ಒಂದೇ ಸಲ ತಿನ್ಬಿಡಿ ನೋಡೋಣ, ಆಗಲ್ಲಲ್ವಾ. ಇದು ಹಾಗೇನೇನೆ. ಕೆಲವರೆಲ್ಲ ಕೇಳ್ತಾರೆ, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಆ ತರ ಒಂದೇ ಸಲ ಪರಿಹಾರ ಅಂತ ಯಾವುದು ಇಲ್ಲ. ನಿರಂತರವಾಗಿ ಮಾಡುವಂತಹ ಪೂಜೆ, ನಿರಂತರವಾಗಿ ಮಾಡುವ ಜಪ, ನಿರಂತರವಾಗಿ ಮಾಡುವಂತಹ ವ್ರತಗಳು. ನೋಡಿ, ಯಾವ ಹೆಣ್ಣು ಮಗಳು ಪ್ರತಿ ವರ್ಷ ಮಂಗಳಗೌರಿ ವ್ರತ ಮಾಡ್ತಿರ್ತಾಳೋ ಆ ಮನೆಯಲ್ಲಿ ತನ್ನ ದಾಂಪತ್ಯಕ್ಕೆ ಯಾವ ತೊಂದರೆನೂ ಬರಲ್ಲ, ತನ್ನ ಪತಿಗೆ ಯಾವ ಸಮಸ್ಯೆಗಳು ಬರಲ್ಲ. ಇದು ಈ ವ್ರತಕ್ಕೆ ಇರುವಂತಹ ಬೆಲೆ, ಈ ವ್ರತಕ್ಕೆ ಇರುವಂತಹ ಮಹತ್ವ. ಅದು ಎಷ್ಟು ಭಕ್ತಿಯಿಂದ ಮಾಡ್ತಾರೆ, ಎಷ್ಟು ಶರಣಾಗತ ಮನೋಭಾವನೆಯಿಂದ ಮಾಡ್ತಾರೆ, ಅದ್ರ ಮೇಲೆ ಫಲಾಫಲಗಳು ಡಿಪೆಂಡ್ ಕೂಡ ಆಗುತ್ತೆ. ಕೆಲವರು ಬೇರೆಯವ್ರು ನೋಡ್ಲಿ ಅಂತಾನೂ ಮಾಡ್ತಾರೆ, ಕೆಲವರು ಬಹಳ ಭಕ್ತಿಯಿಂದ ಮಾಡ್ತಾರೆ, ಕೆಲವರು ಭಯದಿಂದ ಮಾಡ್ತಾರೆ. ಓಕೆ, ಭಯ ಓಕೆ, ಭಕ್ತಿ ಇನ್ನೂ ಒಳ್ಳೇದು, ಪ್ರೀತಿಯಿಂದ ಮಾಡಿದ್ರೆ ಇನ್ನೂ ಒಳ್ಳೇದು.
ಆದ್ರೆ ಬೇರೆಯವ್ರಿಗೋಸ್ಕರ ಮಾಡಬಾರ್ದು, ಆಯ್ತಾ? ಹಾಗಾಗಿ ಎಲ್ಲವನ್ನು ನೋಡಿ ನೀವು ಅರ್ಥ ಮಾಡ್ಕೊಂಡು ಪರಿಹಾರಗಳನ್ನ ಮಾಡಿ. ಆದಿತ್ಯ ಹೃದಯ ಮಂತ್ರವನ್ನ ಬರೀ ಈ ವಾರದಲ್ಲಿ ಹೇಳ್ಬೇಕು ಅಂತಲ್ಲ, ರೆಗ್ಯುಲರ್ ಆಗಿ ನೀವು ಹೇಳ್ಕೊಂಡು ಹೋಗಿ. ಇದರಿಂದ ಮೊದಲನೇದಾಗಿ ಬ್ಯಾಕ್ ಪೈನ್ ಕಮ್ಮಿ ಆಗುತ್ತೆ. ಬ್ಯಾಕ್ ಪೈನ್ ಇರೋರ್ಗೆ ತಂದೆ ವಿಷಯದಲ್ಲಿ ಏನೇ ಸಮಸ್ಯೆ ಇದ್ರು ಅದು ಕ್ಲಿಯರ್ ಆಗುತ್ತೆ. ಉದ್ಯೋಗದಲ್ಲಿ ಬಾಸ್ ಕಡೆಯಿಂದ ಕಿರಿಕಿರಿ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಬ್ಲಡ್ ಪ್ರೆಷರ್ ಇದೆಯಾ ಅದು ಕಡಿಮೆ ಆಗುತ್ತೆ. ರಕ್ತಹೀನತೆ ಇದೆಯಾ ಅದು ಸಮಸ್ಯೆ ಸಾಲ್ವ್ ಆಗುತ್ತೆ. ತುಂಬಾ ತುಂಬಾ ಅನುಕೂಲಗಳಿದೆ. ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಥವಾ ಆದಿತ್ಯ ಹೃದಯ ಮಂತ್ರ ಹೇಳೋದು ಎರಡನ್ನೂ ಮಾಡ್ತೀವಿ ಅಂದ್ರೆ ಇನ್ನೂ ಒಳ್ಳೇದು. ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಈ ವಾರ ನಿಮಗೆ ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಭಾಗ್ಯದಲ್ಲಿದ್ದಾನೆ, ಭಾಗ್ಯೋದಯದ ಸಮಯ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಬುಧನ ಜೊತೆಯಲ್ಲಿ ಕುಜ ಇದ್ದಾನೆ, ಬೇಗ ಕೋಪ ಬಂದ್ಬಿಡುತ್ತೆ. ಕೆಲವ್ರ ಮೇಲೆಲ್ಲ ಬಹಳ ಸಿಟ್ಟಿದೆ, ಬೈದು ಬಿಡ್ಬೇಕು, ಮಾತಾಡ್ಬಿಡ್ಬೇಕು ಅನ್ಸುತ್ತೆ. ಬೇಡ, ಪ್ರಯೋಜನ ಇಲ್ಲ. ನೀವೇನು ಮಾತಾಡ್ಬೇಡಿ, ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಯಾಕಂದ್ರೆ ಕೆಲಸದಲ್ಲಿ ಏನೋ ಒಂದು ಅದ್ಭುತವಾದ ಬದಲಾವಣೆ ಆಗುವಂತಹ ಸಮಯ ಇದಾಗಿದೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರೋಂಥವ್ರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಈ ವಾರದಲ್ಲಿ ಪರ್ಟಿಕ್ಯುಲರ್ ಆಗಿ, ಅಥವಾ ಪ್ರಮೋಷನ್ ಸಿಗುವಂತಹ ಸೂಚನೆಗಳಾದ್ರೂ ನಿಮಗೆ ಕಂಡು ಬರಬಹುದು. ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಶುಕ್ರ ನಿಮ್ಗೆ 12ನೇ ಮನೆ ಅಧಿಪತಿ. ಚಾರ್ಟ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. 12ನೇ ಮನೆ ಅಧಿಪತಿ ಹೆಂಗಾಗ್ತಾನೆ? ಎಷ್ಟು ದಿನದಿಂದ ಈ ವಿಡಿಯೋಗಳನ್ನ ನೀವು ನೋಡ್ತಿರ್ತಿರೋ, ರೆಗ್ಯುಲರ್ ಆಗಿ ನೋಡೋರಿಗೆ ಇದು ಅರ್ಥ ಆಗ್ಬಿಟ್ಟಿರುತ್ತೆ ಇಷ್ಟೊತ್ತಿಗೆ. ಜ್ಯೋತಿಷ್ಯ ಕಲಿದಿದ್ರು ಕೂಡ 12ನೇ ಮನೆ ಅಂದ್ರೆ ವೃಷಭ ರಾಶಿ, ವೃಷಭ ರಾಶಿ ಅಧಿಪತಿ ಅಂದ್ರೆ ಶುಕ್ರ. ದಶಮದಲ್ಲಿದ್ದಾನೆ. ದಶಮ ಹೆಂಗೆ? 1 2 3 4 ಅಂತ ಕೌಂಟ್ ಮಾಡ್ಕೊಂಡೋಗಿ 10ನೇ ಮನೆಗೆ ಬರ್ತಾನೆ ಶುಕ್ರ. ದಶಮದಲ್ಲಿ ಮೀನರಾಶಿ ಉಚ್ಚ ಕ್ಷೇತ್ರ. ಪದೇ ಪದೇ ಈ ಪದಗಳನ್ನ ಕೇಳ್ತಾ ಇದ್ದಾಗ 100% ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ. ತುಂಬಾ ಪ್ರಬಲನಾಗಿದ್ದಾನೆ. ಯಾರ ಜೊತೆ ಇದ್ದಾನೆ? ಭಾಗ್ಯಾಧಿಪತಿ. ಭಾಗ್ಯಸ್ಥಾನ ಯಾವುದು? ಕುಂಭರಾಶಿ. ಕುಂಭರಾಶಿ ಅಧಿಪತಿ ಯಾರು? ಶನಿ. ಈ ರೀತಿ ಕಾಂಬಿನೇಷನ್ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು, ಅಥವಾ ವಿದೇಶದಲ್ಲಿ ಇದೀನಿ ಆದ್ರೆ ಇಲ್ಲಿ ಜಾಬ್ ಕನ್ಫರ್ಮ್ ಆಗಿಲ್ಲ, ಇಲ್ಲೇ ಉಳ್ಕೊಳ್ಳೋಕೆ ಬೇಕಾದಂತಹ ಒಂದು ಅನುಕೂಲಗಳು ಸರ್ಕಾರದಿಂದ, ವಿದೇಶದ ಸರ್ಕಾರದಿಂದ ಏನೋ ಅನುಕೂಲ ಆಗ್ಬೇಕು, ಅದು ಆಗ್ತಾ ಇಲ್ಲ ಅಂದ್ರೆ ಈ ವಾರದಲ್ಲಿ ಆಗತ್ತೆ. ಆ ಒಂದು ಅನುಕೂಲಗಳಾಗತ್ತೆ, ಉದ್ಯೋಗ ಸಿಗತ್ತೆ. ಅಥವಾ ಇಲ್ಲೇ ಇದ್ದೀರಾ, ಬೇರೆ ದೇಶದಲ್ಲಿ ಉದ್ಯೋಗ ಟ್ರೈ ಮಾಡ್ತಿದ್ದೀರಾ, ಹೋಗುವಂತ ಅವಕಾಶ ಸಿಗತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಈ ವಿಷಯದಲ್ಲಿ. ಇನ್ನು 6ನೇ ಮನೆ ಅಧಿಪತಿ ಭಾಗ್ಯದಲ್ಲಿರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಯಾಕಂದ್ರೆ ಕುಜ ಮತ್ತೆ ಸೂರ್ಯ, ರಾಹು ಇಷ್ಟು ಗ್ರಹಗಳು ಬುಧನ ಜೊತೆಲಿದ್ದಾರೆ. ಬುಧ ಚಿಕ್ಕ ಗ್ರಹ, ಬುದ್ಧಿವಂತ ಗ್ರಹ, ಆದ್ರೆ ಬೇರೆ ಗ್ರಹಗಳ ಪ್ರಭಾವ ಅವನ ಮೇಲೆ ಜಾಸ್ತಿ. ಅವನೇ ಸರೆಂಡರ್ ಆಗ್ಬಿಡ್ತಾನೆ, ಸೈಲೆಂಟ್ ಆಗ್ಬಿಡ್ತಾನೆ. ಬಟ್ ಬುಧನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ವಿಪರೀತ ಟೆನ್ಷನ್, ಯಾರೋ ಏನೋ ಬೈದಿದ್ದು, ಅಂದಿದ್ದು, ಆಡಿದ್ದು ಎಲ್ಲ ನೆನಪಾಗ್ತಾ ಇರುತ್ತೆ. ತುಂಬಾ ನೆಗೆಟಿವ್. ಆ ನೆಗೆಟಿವ್ ಆಲೋಚನೆಗಳನ್ನ ಕೊಡೋನು ಮಂಗಳ ಗ್ರಹ. ಬುಧನ್ ಜೊತೆ ಇದಾನಲ್ಲ, ಬುಧ ಬ್ರೈನ್, ಬುದ್ಧಿ, ಸೂರ್ಯ ಆತ್ಮ. ಬುದ್ಧಿ ಮತ್ತು ಆತ್ಮ, ಬುದ್ಧಿನ ಕೆಡಿಸ್ತಾ ಇದ್ದಾನೆ ಮಂಗಳ ಗ್ರಹ. ರಾಹು ಇದ್ದಾನೆ, ಆತ್ಮಕ್ಕೆ ತೃಪ್ತಿ ಇಲ್ಲ, ಗ್ರಹಣ ಹಿಡಿದಂತೆ. ನಾನು ಹಿಂಗ್ ಅನ್ಬಿಟ್ರಲ್ಲ, ಅವತ್ ಹಿಂಗ್ ಮಾಡ್ಬಿಟ್ರಲ್ಲ, ಏನೇನೋ ಯೋಚನೆ ಮಾಡ್ಕೊಂಡು ನಿದ್ದೆ ಬಿಡೋದು, ಟೆನ್ಷನ್ ತಗೊಳ್ಳೋದು, ಬೇಜಾರ್ ಮಾಡ್ಕೊಳ್ಳೋದು, ಈ ತರ ಮಾಡ್ತೀರಾ. ಇದು ಬೇಡ. ಯಾಕಂದ್ರೆ ಪ್ರಾಕ್ಟಿಕಲಿ ನಿಮ್ಗೆ ಉದ್ಯೋಗ, ಕೆಲಸ ಎಲ್ಲದರಲ್ಲೂ ಚೆನ್ನಾಗಿದೆ. ನೀವಾಗೆ ಯಾಕೆ ನಿಮ್ಮ ಮನಸ್ಥಿತಿ ಹಾಳು ಮಾಡ್ಕೊಳ್ತೀರಾ? ಆತ್ಮತೃಪ್ತಿನೇ ಮೇನ್ ಇಂಪಾರ್ಟೆಂಟ್. ಅದು ಚೆನ್ನಾಗಿರ್ಬೇಕು ಅಂದ್ರೆ ಬುದ್ಧಿಯನ್ನ ಸ್ಥಿಮಿತದಲ್ಲಿ ಇಟ್ಕೋಬೇಕು. ಹಳೇದೆಲ್ಲ ಮರ್ತು ಬಿಡ್ಬೇಕು. ಯಾರು ಏನ್ ಅನ್ಕೊಂಡಿದ್ರು ಅದನ್ನ ಬಿಟ್ಬಿಡ್ಬೇಕು, ಪರಮಾತ್ಮನಿಗೆ ಅರ್ಪಿಸ್ಬಿಡ್ಬೇಕು. ನೋಡ್ಕೊಳಪ್ಪ ನೀನೆ, ನಾನು ಏನೋ ತಪ್ಪು ಮಾಡಿಲ್ಲ, ಏನೋ ನೀನ್ ಕೊಟ್ಟಿದ್ದು ಅಷ್ಟೇ. ಒಬ್ರು ಬೈತಾ ಇದ್ದಾರೆ ನಮ್ಗೆ ಅಂತಂದ್ರು ಅದು ದೇವ್ರ ಇಚ್ಛೆ ಆಗಿರುತ್ತೆ ಅಲ್ವಾ, ಪರಮಾತ್ಮನ ಇಚ್ಛೆ ಆಗಿರುತ್ತೆ. ಯಾಕೆಂದ್ರೆ ನಮ್ದೇನೋ ಕರ್ಮ ಇರುತ್ತೆ ಅಷ್ಟೇ. ಅದನ್ನ ನಾವು ಒಪ್ಕೊಂಡಾಗ ನಮ್ಮ ಅಹಂಕಾರ, ಈಗೋ ಎಲ್ಲ ಇಳಿದೋಗ್ಬಿಡುತ್ತೆ. ನಾವು ಒಪ್ಕೊಳ್ಳಿಲ್ಲ ಅಂದಾಗ ನಾನೇನ್ ಮಾಡಿದ್ದೆ, ನಾನ್ ಯಾರಿಗೇನ್ ದ್ರೋಹ ಮಾಡಿದ್ದೆ, ಇದೆಲ್ಲ ಬರುತ್ತೆ. ನಾವ್ ಏನೋ ಮಾಡದೆ ಏನೋ ಬರಲ್ಲ ನಮ್ಮ ಹತ್ರ. ಈ ಜನ್ಮದಲ್ಲಿ ಅಲ್ದಿದ್ರು ಕೂಡ ಯಾವ್ದೋ ಜನ್ಮದಲ್ಲಿ ನಾವೇನೋ ತಪ್ಪು ಮಾಡೇ ಇರ್ತೀವಿ, ಅದರ ಒಂದು ಪ್ರತಿಫಲ ಆಗಿರುತ್ತೆ. ಅದಕ್ಕೆ ಪರಮಾತ್ಮನಿಗೆ ಶರಣಾಗ್ಬೇಕು. ಸಮಸ್ಯೆ ಬಂದ್ರು ಹಂಗೆ ಆ ಸಮಸ್ಯೆಯಿಂದ ಹೊರಗಡೆ ಬಂದ್ಬಿಡ್ತೀರಾ ಅಷ್ಟೇ. ಹಾಗಾಗಿ ಯೋಚನೆ ಮಾಡೋದನ್ನ ಬಿಡಿ, ಕೆಲಸದ ಕಡೆ ಗಮನ ಕೊಡಿ. ನೀವು ಆದಷ್ಟು ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ.
ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ತುಂಬಾನೇ ಚೆನ್ನಾಗಿದೆ. ಮಕ್ಕಳ ವಿಷಯದಲ್ಲಿ ಬಹಳ ಸಂತೋಷದ ಒಂದು ಸಮಯ. ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಅಥವಾ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದಾರೆ ಅಥವಾ ಓದ್ತಾ ಇದಾರೆ ಚೆನ್ನಾಗಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದಾರೆ, ಈ ವಿಷಯದಲ್ಲಿ ಬಹಳ ಖುಷಿ ಪಡುವಂತದ್ದಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಲಾಭ ಇದೆ ಈ ವಾರದಲ್ಲಿ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಲಾಭ ಇದೆ. ವಿದ್ಯಾರ್ಥಿಗಳಿಗಷ್ಟೇ ತುಂಬಾ ಚೆನ್ನಾಗಿದೆ. ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ, ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅನ್ಕೊಂಡಿರೋರಿಗೆ ಅನುಕೂಲಗಳಾಗತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರಿತಾ ಇರೋರಿಗೆ ಬಹಳ ಅನುಕೂಲಗಳಾಗತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಮಿಥುನ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ. ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿದಿನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಹಾಗೆ ಈ ವಾರದ ಬುಧವಾರ ಹೆಸರು ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಬಡವರಿಗೆ ನಿಮ್ ಕೈಲಾದಷ್ಟನ್ನ ಕೊಡಿ. ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿ, ತುಂಬಾ ಗ್ರಹಗಳು ಅಷ್ಟಮದಲ್ಲಿದ್ದಾರೆ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿ ನೋಡಿ, ಅಷ್ಟಮದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಫಸ್ಟ್ ನೋಡೋಣ. ಅಷ್ಟಮದಲ್ಲಿ ಸೂರ್ಯ ಇದ್ದಾನೆ. ಓಕೆ, ಈ ಸೂರ್ಯ ಯಾರು? ನಿಮ್ಗೆ 2ನೇ ಮನೆ ಅಧಿಪತಿ ಅಂದ್ರೆ ಧನಾಧಿಪತಿ. ಸೂರ್ಯನು ಅಷ್ಟಮದಲ್ಲಿ ಕೂತ್ಕೊಂಡು ನಿಮ್ಮ 2ನೇ ಮನೆಯನ್ನೇ ನೋಡ್ತಾ ಇದ್ದಾನೆ. ಅಂದ್ರೆ ಧನಾಧಿಪತಿ ಧನಸ್ಥಾನ ನೋಡ್ತಾ ಇದ್ದಾನೆ. ಆದ್ರೆ ಅವನ ಜೊತೆನಲ್ಲಿ ರಾಹುನು ಇದ್ದಾನೆ. ನೋಡಿ, ದುಡ್ಡು ಕಾಸಿನ ವಿಷಯದಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಈ ವಾರದಲ್ಲಿ, ಆದ್ರೆ ಅಷ್ಟೇ ಖರ್ಚುಗಳಿರುತ್ತೆ. ಆದ್ರೆ ಹಣಕಾಸಿನ ಮುಗ್ಗಟ್ಟು ಇಲ್ಲ, ದುಡ್ಡಿನ ಸಮಸ್ಯೆ ಇಲ್ಲ, ಆದ್ರೆ ದುಡ್ಡು ಉಳಿಯೋದಿಲ್ಲ. ಓಕೆ, ಪ್ರಾಬ್ಲಮ್ ಇಲ್ಲ ಈ ವಿಷಯದಲ್ಲಿ. ಏನೋ ನಿಮ್ಗೆ ಅಂತ ತೊಂದರೆ ಇಲ್ಲ, ಬರುತ್ತೆ, ಖರ್ಚಾಗತ್ತೆ. ಓಕೆ, ಆದ್ರೆ ಪ್ರಾಬ್ಲಮ್ ಎಲ್ಲಿ ಅಂದ್ರೆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ವಿಷಯದಲ್ಲಿ. ಯಾಕಂದ್ರೆ ತುಂಬಾ ಗ್ರಹಗಳು 2ನೇ ಮನೆ ನೋಡ್ತಾ ಇದ್ದಾಗ ಮನೆಯಲ್ಲಿ ಮನಸ್ತಾಪಗಳು, ಮಾತಿಗೆ ಮಾತು ಬೆಳೆಯುವಂಥದ್ದು, ಜಗಳ ಆಗುವಂಥದ್ದು, ಕುಟುಂಬದಲ್ಲಿರೋರು ನಿಮಗ್ ಬೇಜಾರು ಮಾಡ್ಬೋದು ಅಥವಾ ಕುಟುಂಬದಲ್ಲಿ ಇರೋರೇ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಬೋದು. ಕುಟುಂಬದಲ್ಲಿ ಮನಃಶಾಂತಿ ಇಲ್ಲ, ಈ ರೀತಿ ಇರುತ್ತೆ. ಮನೆಗೆ ಹೋಗಕ್ಕೆ ಮನ್ಸಿಲ್ಲಪ್ಪ, ಮನೆಗೆ ಹೋದ್ರೆ ಯಾವಾಗ್ಲೂ ಕಿರಿಕಿರಿ ಜಗಳ. ಮೊದ್ಲಿನ ತರ ಏನಾದ್ರು 25 ಜನ 20 ಜನ ಎಲ್ಲ ಒಂದ್ ಮನೇಲಿ ಫ್ಯಾಮಿಲಿನಲ್ಲಿ ಇರೋ ತರ ಆಗ್ಬಿಟ್ಟಿದ್ರೆ ಏನ್ ಕತೆ ಆಗ್ಬಿಡ್ತಿತ್ತು. ಇವತ್ತಿನ ಕಾಲಘಟ್ಟದ ಮನುಷ್ಯನ ಮನಸ್ಥಿತಿಯಲ್ಲಿ ಈಗ 2-3 ಜನ ಇದ್ರು ಜಗಳ ಆಡ್ಕೋತಾರೆ. ಗಂಡ ಹೆಂಡತಿ ಅಪ್ಪ ಅಮ್ಮ ಇಷ್ಟೇ ಜನ ಇದ್ರು ಅವ್ರವರಲ್ಲೇ ಜಗಳ. ಅಂದ್ರೆ ನೋಡಿ, ಯಾರನ್ನು ಹೊಂದ್ಕೊಳ್ಳೋ ಶಕ್ತಿ ಇವತ್ತಿನ, ಯಾಕಂದ್ರೆ ಯಾವ್ದನ್ನು ಸಹಿಸ್ಕೊಳಕ್ ರೆಡಿ ಇಲ್ಲ. ಒಬ್ರು ಏನೋ ಒಂದ್ ಮಾತು ಅಂದ್ರೂ ಕೂಡ ಅದು ದೊಡ್ಡ ವಿಚಾರ ಆಗ್ಬಿಡುತ್ತೆ. ಅವಾಗೆಲ್ಲ 25 ಜನ 30 ಜನ ಇರ್ತಾ ಇತ್ತು. ಒಂದು ಹೆಣ್ಮಗಳು ಮದುವೆ ಆಗಿ ಹೋದ್ರೆ ಒಂದು ಮನೆಗೆ ಅತ್ತೆ, ಅವ್ರ ಚಿಕ್ಕತ್ತೆ, ಮತ್ತೆ ಇನ್ಯಾರೋ ನಾದಿನಿಯರು, ಭಾವಂದ್ರು, ಮೈದ್ನಂದ್ರು ಎಲ್ಲಾರ ಜೊತೆನೂ ಹೊಂದ್ಕೊಂಡು ಹೋಗ್ತಾ ಇದ್ರು. ಯಾರಾದ್ರೂ ಅಂದ್ರು ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಇನ್ನು ಮನೆ ಕೆಲಸ ಅಂತ ಬಂದ್ರೆ ಎಲ್ಲದೂ ಕೆಲಸ ಕೈಯಿಂದಾನೇ ಮಾಡ್ಬೇಕು. ಇವಾಗೆಲ್ಲ ವಾಷಿಂಗ್ ಮಿಷಿನ್ ಇದೆ, ಮಿಕ್ಸಿ ಇದೆ, ಎಲ್ಲ ಇದೆ. ಆದ್ರೂ ನೋಡಿ, ಅವಾಗೆಲ್ಲ ಡೈವರ್ಸ್ಗಳಾಗ್ತೇನಲ್ಲ, ಇವಾಗ್ಲೇ ಡೈವರ್ಸ್ ಜಾಸ್ತಿ. ಯಾಕೆಂದ್ರೆ ಅನುಕೂಲಗಳು ಜಾಸ್ತಿ ಆಯ್ತಲ್ಲ. ಅದೆಲ್ಲ ಪ್ರಾಬ್ಲಮ್. ಏನಂದ್ರೆ ಸಹಿಸಿಕೊಳ್ಳುವಂತಹ ಶಕ್ತಿ ಯಾರಿಗೂ ಇಲ್ಲ. ಬರೀ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ, ಪುರುಷರಾದ್ರೂ ಅಷ್ಟೇ. ಚಿಕ್ಕ ಚಿಕ್ಕ ವಿಷಯನೂ ಕೂಡ ದೊಡ್ಡದ್ ಮಾಡ್ಕೊಳ್ಳುವಂಥದ್ದು, ಅದರ ಬಗ್ಗೆನೇ ಯೋಚನೆ ಮಾಡೋದು, ನೆಗೆಟಿವ್ ವಿಚಾರ. ಅದೇ ಒಳ್ಳೇದೇನಾದ್ರೂ ಮಾಡಿದ್ರೆ, ಒಂದು ಸಹಾಯ ಮಾಡಿದ್ರೆ ಅದನ್ನ ನೆನ್ಪಿಟ್ಕೊಳ್ಳಲ್ಲ, ಮರ್ತೇ ಬಿಡ್ತಾರೆ. ಅದೇ ಒಂದ್ ಮಾತು ಅನ್ಬಿಡ್ಲಿ, ಅವ್ರು ಮಾಡಿ ಸಹಾಯ ಎಲ್ಲ ಹೋಗ್ಬಿಡ್ತು ನೀರಲ್ಲಿ ಹೋಮ ಮಾಡ್ದಂಗೆ. 10 ಸಹಾಯ ಮಾಡ್ತಾರೆ, ಒಂದೇ ಒಂದಿನ ಯಾವತ್ತೋ ಒಂದು ಸಹಾಯ ಮಾಡ್ಲಿಲ್ಲ ಅಥವಾ ಒಂದು ದಿನ ಅವ್ರು ಏನೋ ನಿಮ್ಗೆ ಏನೋ ಒಂದ್ ಮಾತು ಅನ್ಬಿಟ್ರು, ಬಟ್ ಅದೇ ದೊಡ್ಡದಾಗ್ಬಿಡುತ್ತೆ. ಮನುಷ್ಯನ ಮನಸ್ಥಿತಿ ಎಲ್ಲದಕ್ಕೂ ಕಾರಣ. ನಾವು ಪ್ರತಿಯೊಂದಕ್ಕೂ ಗ್ರಹಗತಿ ಅಂತೀವಿ. ತುಂಬಾ ಡೈವರ್ಸ್ಗಳಾಗ್ತದೆ. ಯಾವ ಗ್ರಹಗಳಿಂದ ಇದಾಗುತ್ತೆ ಅನ್ಬೋದು. ಡೈವರ್ಸ್ ಆಗೋದಕ್ಕೆ ಸೂರ್ಯ, ಶನಿ, ಈ ತರ ಪಾಪಗ್ರಹಗಳು ಇದಾರೆ. ಸೂರ್ಯ, ಶನಿ, ರಾಹು, ಕುಜ. ಹಾಗಿದ್ರೆ ಈ ಗ್ರಹಗಳೆಲ್ಲ ಅವಾಗಿರ್ಲಿಲ್ವಾ? ಇದ್ರಲ್ಲ. 40-50 ವರ್ಷದ ಮುಂಚೆನೂ ಈ ಗ್ರಹಗಳೆಲ್ಲ ಇದ್ರು, ಈಗ್ಲೂ ಇದಾರೆ. ಬದಲಾಗಿರೋದ್ ಗ್ರಹಗಳೆಲ್ಲ ಮನುಷ್ಯನ ಮನಸ್ಸು. ಅದಕ್ಕೆ ಮನೆಯಲ್ಲಿ ಅಶಾಂತಿ ತುಂಬಾ ಇರುತ್ತೆ ಕರ್ಕಾಟಕ ರಾಶಿಯವ್ರಿಗೆ. ಏನ್ ಮಾಡೋದು? ಶಾಂತಿ ನೆಮ್ಮದಿ ಕಂಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ 1 ಹಿಡಿ ಅಕ್ಕಿ. ಯಾಕೆಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಲ್ಲ, ಮನೋಕಾರಕ ಚಂದ್ರ. ಪ್ರತಿದಿನ 1 ಹಿಡಿ ಅಥವಾ 3 ಹಿಡಿ ಅಕ್ಕಿಯನ್ನ ಮನೆಯಲ್ಲಿ ತೆಗೆದಿಡಿ, ದೇವರ ಹೆಸರಲ್ಲಿ. ಅಪ್ಪ, ಈ ಮನೆಯಲ್ಲಿ ನೆಮ್ಮದಿ ಶಾಂತಿ, ಎಲ್ಲರ ಮನಸ್ಸಿಗೂ ಶಾಂತಿ ಕೊಡು
ಅಂತ ಕೇಳ್ಕೊಂಡು ಎಲ್ಲರ ಪರವಾಗಿ 3 ಮುಷ್ಟಿ ಇಡಿ. ಜಾಸ್ತಿ ಜನ ಇದ್ದಾರೆ ಅಂದ್ರೆ ಪ್ರತಿದಿನ ತೆಗೆದಿಡ್ತಾರೆ. ಮುಂದಿನ ಸೋಮವಾರ ತಗೊಂಡೋಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರು ಪಾಪ ಬಡವರು ಇರ್ತಾರೆ ಅಂತವರಿಗೆ ಕೊಟ್ಬಿಡಿ. ಅವಶ್ಯಕತೆ ಇರುವಂತವ್ರಿಗೆ ಕೊಟ್ಬಿಡಿ. ಇದು ಮನೆಯಲ್ಲಿರುವಂತಹ ಅಶಾಂತಿಯನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ತುಂಬಾ ಪ್ರಾಬ್ಲಮ್ ಅಂತ ಏನಿಲ್ಲ, ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಆದ್ರೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬರಲ್ಲ, ಅಥವಾ ಜಾಸ್ತಿ ಬಂದ್ರೂ ನಿಮ್ಗೆ ಅಷ್ಟೇ ಖರ್ಚುಗಳಿರುತ್ತೆ. ಮನೆಯಲ್ಲಿ ಯಾರೋ ಹುಷಾರ್ ತಪ್ಪಿದ್ರು ಖರ್ಚು ಮಾಡ್ಬೇಕು, ಮನೆಯಲ್ಲಿ ಇರೋರ್ಗೋಸ್ಕರನೂ ಖರ್ಚಾಗತ್ತೆ ನಿಮ್ಗೆ, ನಿಮ್ಗೋಸ್ಕರ ಅಂತ ಅಲ್ದಿದ್ರು ಕೂಡ ಕುಟುಂಬದಲ್ಲಿರೋರ್ಗೋಸ್ಕರ. ಇನ್ನು ಖುಷಿ ವಿಚಾರ ಏನಂದ್ರೆ ನಿಮ್ಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಜೊತೆಗೆ ಚತುರ್ಥಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ. ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಕರ್ಕಾಟಕ ರಾಶಿಯವರು, ಇದು ಕರೆಕ್ಟ್ ಟೈಮ್ ತಗೋಬಹುದು. ಶುಕ್ರ ಗ್ರಹ ಚತುರ್ಥಾಧಿಪತಿಯಾಗಿ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಇದು ತುಂಬಾ ಕರೆಕ್ಟ್ ಟೈಮು. ನಿಮ್ಗೆ ಅಂತಹ ಒಂದು ಅವಕಾಶಗಳು ಸಿಗುತ್ತೆ. ನೀವು ಇಷ್ಟಪಟ್ಟ ಕಡೆ ಒಂದು ನಿವೇಶನ ಸಿಗುತ್ತೆ, ಅಥವಾ ಮನೆ ಹುಡುಕ್ತಿದ್ರೆ ಮನೆ ಸಿಗುತ್ತೆ, ಅಥವಾ ಮನೆ ಕಟ್ಟಬೇಕು ಅನ್ಕೊಂಡಿದ್ರೆ ಅದಕ್ಕೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಯಾವುದೋ ಒಂದು ವಿಷಯದಲ್ಲಿ ನಿಮ್ಗೆ ಅನುಕೂಲಗಳಾಗುತ್ತೆ ಈ ವಿಚಾರದಲ್ಲಿ. ಹಾಗಾಗಿ ಚೆನ್ನಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಸೇಮ್ ಪ್ರಾಬ್ಲಮ್. ಏನಂದ್ರೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ. ಅಂದ್ರೆ ಹೆಚ್ಚು ಕೆಲಸ ಕೊಡ್ತಾರೆ, ಬೇಗ ಮಾಡಬೇಕು, ಟೈಮ್ ಆಗತ್ತೆ, ಮತ್ತೆ ಇಷ್ಟು ಕೆಲಸ ಇಷ್ಟು ದಿನದೊಳಗೆ ಕಂಪ್ಲೀಟ್ ಆಗ್ಲೇಬೇಕು ಅನ್ನುವಂತಹ ಒಂದು ಒತ್ತಡ ಇರುತ್ತೆ. ಬಟ್ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತಾ ಇರತ್ತೆ ಆ ವಿಷಯದಲ್ಲಿ. ಅಯ್ಯೋ ಕೆಲಸ ಕಂಪ್ಲೀಟ್ ಆಗಿಲ್ವಲ್ಲಪ್ಪ, ಮನೆಗೆ ಬಂದ್ರು ಆ ಕಡೆ ಕೆಲಸದ ಕಡೆ ಗಮನ ಇರುತ್ತೆ. ಈ ತರ ಇರುತ್ತೆ ಸಮಸ್ಯೆ. ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಈ ವಾರದ ಭಾನುವಾರ ಗೋಧಿ ಮತ್ತು ತೊಗರಿ ಬೇಳೆ ಮತ್ತು ಕಡಲೆಬೇಳೆ 3 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಟ್ಬಿಡಿ. ಅಕ್ಕಿ ಸಪರೇಟ್, ಅದು ಕುಟುಂಬದಲ್ಲಿರೋ ನೆಮ್ಮದಿಗೋಸ್ಕರ, ಕುಟುಂಬದಲ್ಲಿ ನೆಮ್ಮದಿ ಇರಬೇಕು ಅಂತೇಳಿ. ಇದು ಉದ್ಯೋಗದ ವಿಷಯವಾಗಿ ನಾನು ಹೇಳಿರೋ ಪರಿಹಾರ ಭಾನುವಾರ. ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಕೆಲವೊಂದು ಅಶುಭ ಫಲಗಳು ಇರೋದ್ರಿಂದ ಪರಿಹಾರವನ್ನ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯು ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಆದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಈಗ ಆಲ್ರೆಡಿ ತುಂಬಾ ದಿನಗಳಿಂದನೇ ಅಷ್ಟಮದಲ್ಲಿದ್ದಾನೆ. ಸಪ್ತಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ ನೋಡಿ. ರವಿ, ರಾಹು, ಕುಜ ಮತ್ತು ಬುಧ, ಇಷ್ಟು ಗ್ರಹಗಳು 7ನೇ ಮನೆಯಲ್ಲಿರೋದ್ರಿಂದ ಕೆಲವೊಂದು ವಿಷಯದಲ್ಲಿ ಇದು ಶುಭ. ಯಾವ ವಿಷಯದಲ್ಲಿ ಅಂದ್ರೆ, ಉದಾಹರಣೆಗೆ ನಿಮ್ಮ ಉದ್ಯೋಗದ ವಿಚಾರ ಅಂತ ಬಂದಾಗ ಶುಭ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಮಂಗಳ ಇದ್ದಾನೆ, ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೋತಾನೆ. ಜೊತೆಗೆ ರಾಹು ಕೆಲವೊಂದು ಬದಲಾವಣೆಗಳನ್ನ ಮಾಡಿಸ್ತಾನೆ. ಬುಧ ಫೈನಾನ್ಷಿಯಲಿ ಅನುಕೂಲಗಳು ಕೊಡ್ತಾನೆ, ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಭ ಬರೋ ಹಾಗೆ ಮಾಡ್ತಾನೆ. ಈ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಒಳ್ಳೆ ಫಲವನ್ನ ನೀವು ಪಡಿಬಹುದು. ಅದರಲ್ಲೂ ಇದು ಜಾಸ್ತಿ ಅನ್ವಯ ಆಗೋದು ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ನಿಮಗೆ ಜಾಸ್ತಿ ಅನ್ವಯ ಆಗುತ್ತೆ. ಸ್ವಂತ ಉದ್ಯೋಗ ಅಂದ್ರೆ ನಿಮ್ ರಾಷ್ಟ್ರಾಧಿಪತಿ ಆಗಿರ್ತಾನೆ. ರಾಷ್ಟ್ರಾಧಿಪತಿ 7ನೇ ಮನೇಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನೇ ನೋಡ್ತಿದ್ದಾನೆ. ಅವನಿಗೆ ಮಂಗಳನ ಸಪೋರ್ಟ್ ಇರುತ್ತೆ. ಜೊತೆಗೆ ರಾಹು ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ತೀರಾ. ಲಾಭಾಧಿಪತಿ ಪ್ಲಸ್ ದಾನಾಧಿಪತಿ ಎರಡೂ ಆಗಿರ್ತಕ್ಕಂತಹ ಬುಧ ಗ್ರಹನೇ ಇಲ್ಲಿ ರವಿ ಜೊತೆ ಇರೋದ್ರಿಂದ ಬುಧಾದಿತ್ಯ ಯೋಗವೂ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಬಿಸ್ನೆಸ್ ಆಗಿರ್ಬಹುದು, ವ್ಯಾಪಾರದಲ್ಲಿ ಆಗಿರ್ಬಹುದು, ಹೆಚ್ಚು ಲಾಭವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಹಾಗೆ ನಿಮಗೆ ಚತುರ್ಥಾಧಿಪತಿ ಮಂಗಳ ಗ್ರಹ 7ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸೈಟ್ ಅಥವಾ ಮನೆ ತಗೋಬೇಕು ಅಂತ ಇದ್ರೆ ಅದು ತಗೊಳ್ಳೋದಕ್ಕೆ ಒಂದಷ್ಟು ಅನುಕೂಲಗಳಾಗುತ್ತೆ. ಹಾಗೆ ಆಸ್ತಿಯ ಕುರಿತಾದ ಕೆಲವೊಂದು ವ್ಯಾಜ್ಯಗಳಿತ್ತು ಅಂದ್ರೆ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂಥದ್ದು, ಅದರ ಬಗ್ಗೆ ಸರಿಯಾದ ನಿರ್ಧಾರವನ್ನ ತಗೊಳ್ಳುವಂಥದ್ದು ಆಗುತ್ತೆ. ಸೇಲ್ ಮಾಡ್ಬೇಕು, ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ನೀವು ಒಂದು ಮನೆ ಸೇಲ್ಗಿಟ್ಟಿದ್ದೀರಾ, ಅಥವಾ ಒಂದು ವಾಹನ ಸೇಲ್ಗಿಟ್ಟಿದ್ದೀರಾ, ಅಥವಾ ಒಂದು ನಿವೇಶನ ಸೇಲ್ಗಿಟ್ಟಿದ್ದೀರಾ, ಒಳ್ಳೆ ಬೆಲೆಗೆ ಅದು ಮಾರಾಟವಾಗುವಂಥದ್ದು ಆಗುತ್ತೆ. ಈ ವಿಚಾರದಲ್ಲೂ ಕೂಡ ಒಂದಷ್ಟು ಅನುಕೂಲಗಳಾಗುತ್ತೆ. ಪಂಚಮಾಧಿಪತಿಯು ಲಾಭದಲ್ಲಿ ಕೂತ್ಕೊಂಡು ಪಂಚಮವನ್ನೇ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ದಶಮಾಧಿಪತಿಯಾದಂತಹ ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಆದರೆ ಅಷ್ಟಮದಲ್ಲಿ ನಿಮ್ಮ ಷಷ್ಠಾಧಿಪತಿಯಾದ ಶನಿಯೊಟ್ಟಿಗೆ
ಅಂದ್ರೆ ಎರಡು ಗ್ರಹಗಳು ನಿಮ್ಗೆ ಅಶುಭ ಫಲನೆ ಕೊಡ್ತಾರೆ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿಗೆ ರಾಹುವಿನ ಸಂಬಂಧ. ಸಪ್ತಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಒಬ್ರಿಗೊಬ್ರು ಕೆಲವರು ಮಿತ್ರರಿದ್ದಾರೆ, ಕೆಲವರು ಶತ್ರುಗಳಿದ್ದಾರೆ. ಏನ್ ತೋರಿಸುತ್ತೆ ಅಂತಂದ್ರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳನ್ನ ತೋರಿಸುತ್ತೆ. ಎಲ್ಲರಿಗೂ ಅನ್ವಯ ಆಗತ್ತಾ? ಆಲ್ಮೋಸ್ಟ್ ಅನ್ವಯ ಆಗತ್ತೆ. ತುಂಬಾ ಚೆನ್ನಾಗಿದ್ದೀವಿ ಅಂದ್ರೂ ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಬರಬಹುದು ಈ ವಾರದಲ್ಲಿ. ಇಲ್ಲ ನಿಮ್ಮ ಸಂಗಾತಿಗೆ ಏನಾದ್ರೂ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು. ಅವರ ವಿಚಾರದಲ್ಲಿ ಏನೋ ಒಂದು ದುಃಖ, ಏನೋ ಒಂದು ಅಸಮಾಧಾನ, ಏನೋ ಒಂದು ಬಾಧೆ, ಸಮಸ್ಯೆ. ಸಪ್ತಮ ತುಂಬಾ ಪೀಡಿತವಾಗಿದೆಯಲ್ಲ, ಹಾಗಾಗಿ ಈಗ ಆಲ್ರೆಡಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ಜಗಳ ಆಡ್ಕೊಂಡಿದ್ದೀರಾ, ಸಪರೇಟ್ ಆಗಿದ್ದೀರಾ ಅಂದ್ರೆ ಇನ್ನಷ್ಟು ನಿಮ್ಮ ಒಂದು ಬದುಕಿನಲ್ಲಿ ಬಿರುಕು ಉಂಟಾಗುವಂಥದ್ದು, ಕಂಪ್ಲೀಟ್ ಬೇರೆ ಆಗುವಂಥದ್ದು, ಡೈವರ್ಸ್ ಬಗ್ಗೆ ಯೋಚನೆ ಮಾಡೋದು, ಈ ರೀತಿ ಆಗತ್ತೆ. ಏನಾದ್ರೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ಈ ವಾರದಲ್ಲಿ ಏನೋ ಕೂತ್ಕೊಂಡು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ದಯವಿಟ್ಟು ಸಮಯವನ್ನ ಮುಂದೂಡಿ. ನೀವ್ ಇವಾಗ ಮಾತಾಡ್ಬೇಕು ಅಂತ ಹೋದ್ರೆ ಅದು ಎಂಡ್ ಆಗೋದು ಈ ತರ ಸಮಸ್ಯೆಯಲ್ಲೇ ಎಂಡ್ ಆಗತ್ತೆ, ಬಗೆಹರಿಯೋದಿಲ್ಲ. ಯಾಕೆಂದ್ರೆ ವಾಕ್ಸ್ಥಾನಾಧಿಪತಿ ಜೊತೆ ರಾಹು ಇದ್ದಾನೆ, ಕುಜ ಇದ್ದಾನೆ. ಮಾತು ಸರಿಯಾಗಿ ಆಡೋಕ್ಕೂ ಆಗಲ್ಲ. ಎದುರುಗಡೆಯಿಂದ ಬಂದವರು ಇನ್ನೇನೋ ಮಾತಾಡ್ತಾರೆ. ಅದೇನಾಗತ್ತೆ, ನೀವನ್ನ ಒಂದ್ ಮಾಡ್ತೀವಿ ಅಂತ ಬಂದ್ರಲ್ಲ, ಅವ್ರಗಳ ಕಡೆಯಿಂದನೂ ಸ್ವಲ್ಪ ಸಮಸ್ಯೆ ಆಗತ್ತೆ. ಇದೆಲ್ಲದರಿಂದ ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿದ್ದಂತಹ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ಹಾಗಾಗಿ ಸರಿ ಮಾಡ್ಕೊಳ್ಳುವಂತ ವಿಚಾರ, ಮಾತುಕತೆಗಳಿದ್ರೆ ಈ ವಾರದಲ್ಲಿ ಬೇಡ. ಸ್ವಲ್ಪ ದಿನ ಟೈಮ್ ತಗೊಳ್ಳಿ. ಆದಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಇದ್ಬಿಡಿ, ಏನು ಮಾತೇ ಆಡಬಾರ್ದು. ಕುಟುಂಬದಲ್ಲೂ ಅಷ್ಟೇನೆ, ಈಗ ಆಲ್ರೆಡಿ ಏನೋ ಒಂದು ಸಮಸ್ಯೆ ಆಗ್ತಾ ಇದಂತೆ, ಆದಷ್ಟು ಜಗಳ ಆಗ್ತಾ ಇದೆ ಅಂದ್ರೆ ಆ ಜಗಳ ಹೆಚ್ಚಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಸೈಲೆಂಟ್ ಆಗೋದೇ ಅದಕ್ಕೆ ಮೇಯ್ನ್. ಇನ್ನು ಸಂಗಾತಿ ವಿಷಯದಲ್ಲಿ ಸಮಸ್ಯೆಗಳಾಗ್ಬೋದು, ಅವ್ರ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ಅಂತ ಹೇಳಿದೀನಿ. ನಿಮ್ಮ ಸಂಗಾತಿಗೆ ಏನೋ ಅನಾರೋಗ್ಯ ಸಮಸ್ಯೆ ಸಣ್ಣ ಮಟ್ಟದಲ್ಲಿ ಬಂದಿದೆ ಅಂದ್ರೆ ಕೇರ್ಲೆಸ್ ಮಾಡ್ಬೇಡಿ, ಬೇಗ ಆಸ್ಪತ್ರೆಗೆ ಕರ್ಕೊಂಡೋಗಿ. ಯಾಕಂದ್ರೆ ಸಪ್ತಮದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಸಡನ್ ಆಗಿ ಏನ್ ಬೇಕಾದ್ರೂ ಸಮಸ್ಯೆಗಳಾಗ್ಬೋದು, ಸಡನ್ ಆಗಿ ಹುಷಾರ್ ತಪ್ಪೋದು, ಈ ತರದ್ದನ್ನ ಆಗತ್ತೆ. 7ನೇ ಮನೆ ಅನ್ನೋದು ಸಂಗಾತಿಯ ಭಾವ. ಒಂದು ಜಗಳ ಮನಸ್ತಾಪಗಳಾಗಿ ದುಃಖ ಆಗತ್ತೆ, ಇಲ್ಲ ಅವ್ರಿಗೇನೋ ಒಂದು ಆರೋಗ್ಯದಲ್ಲಿ ತೊಂದರೆ ಆಗಿಲ್ಲ, ಅವ್ರ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಆ ವಿಷಯದಲ್ಲಿ ದುಃಖ ಆಗತ್ತೆ. ಏನೋ ಒಂದು ವಿಷಯದಲ್ಲಿ, ಇದೊಂದು ಸಂಗಾತಿಯ ವಿಷಯದಲ್ಲಿ ಒಂದು ಸಮಸ್ಯೆ ಈ ವಾರದಲ್ಲಿ ಇದ್ದೇ ಇರುತ್ತೆ. ಬಟ್ ನಿಮ್ಮ ಉದ್ಯೋಗ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಅದು ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು. ಗೌರ್ಮೆಂಟ್ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮ್ಗೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಬಟ್ ಏನಂದ್ರೆ ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಏನೇ ಕೆಲಸ ಸ್ವಲ್ಪ ಜಾಸ್ತಿ ಇದ್ರೂ ಮಾಡ್ಕೊಂಡು ಹೋಗ್ತಾರೆ, ಏನೋ ಪ್ರಾಬ್ಲಮ್ ಇಲ್ಲ. ವ್ಯವಹಾರದಲ್ಲೆಲ್ಲ ಏನೂ ತೊಂದರೆ ಇಲ್ಲ. ಆದ್ರೆ ಇದೆ, ನಿಮ್ಮ ಸಂಗಾತಿ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಪರಿಹಾರವನ್ನ ಮಾಡ್ಕೊಳ್ಳಿ. ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ನಿಮ್ ಪಾರ್ಟ್ನರ್ಗೆ ಏನೋ ಪ್ರಾಬ್ಲಮ್ ಆಗ್ಬೋದು, ನಿಮ್ಮ ದುಡ್ಡಿನ ವಿಷಯದಲ್ಲಿ ನಿಮ್ ಪಾರ್ಟ್ನರ್ ನಿಮ್ಗೆ ಮೋಸ ಮಾಡ್ಬೋದು, ಅಥವಾ ಅವ್ರ ಜೊತೆ ನಿಮ್ಗೆ ಮನಸ್ತಾಪಗಳಾಗಬಹುದು. ಹಾಗಾಗಿ ಈ ತರದ ಸಮಸ್ಯೆಗಳು ಬರುತ್ತೆ. ಪರಿಹಾರ ಮಾಡ್ಕೊಳ್ಳಿ. ಅಂದ್ರೆ ಸಮಸ್ಯೆನ ನೀವು ಸಾಲ್ವ್ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ಪರಿಹಾರ ಮಾಡ್ಕೊಂಡ್ರೆ ಇದನ್ನ ಹೇಗೆ ನಾನು ನಿಭಾಯಿಸಬಹುದು, ನಿಮ್ಮ ಪಾರ್ಟ್ನರ್ಶಿಪ್ನೇ ಆಗಿರ್ಬಹುದು, ಮುಂದುವರಿಸಬಹುದಾ, ಅಥವಾ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸೇ ಬೇಡ ಸಪರೇಟ್ ಆಗಿ ಮಾಡ್ಬಿಡೋಣ ಅಂತ ಅನ್ಕೋಬಹುದಾ. ಯಾವುದನ್ನು ಆತುರದಿಂದ ಸಡನ್ ಆಗಿ ನಿರ್ಧಾರ ತಗೋಬಾರ್ದು. ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಈ ಪರಿಹಾರಗಳು ನಿಮ್ಗೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಈ ವಾರದ ಶನಿವಾರ ಎಳ್ಳು ದಾನ ಕೊಡಿ. ಹಾಗೆ ಬುಧವಾರ ಹೆಸರು ಕಾಳು ಕೊಡಿ. ದುರ್ಗಾ ಅಷ್ಟೋತ್ತರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಈ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ತುಂಬಾ ಜನ ಹೇಳ್ತಾರೆ ಕನ್ಯಾ ರಾಶಿಯವ್ರಿಗೆ ಒಳ್ಳೇದೇ ಆಗೋದಿಲ್ವ ಅಂತ. ಆಕ್ಚುಲ್ ಆಗಿ ಒಳ್ಳೇದಾಗುವಂತ ಟೈಮ್ ಬಂದಾಗ ಒಳ್ಳೇದೇ ಕಡಿಮೆ ಆಗುತ್ತೆ. ಏನೋ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗ್ಬಿಡುತ್ತೆ ಕನ್ಯಾ ರಾಶಿಯವ್ರಿಗೆ. ಯಾಕೆ ಕನ್ಯಾ ರಾಶಿಯವ್ರಿಗೆ ಅಂತಲ್ಲ, ಕೆಲವೊಂದು ರಾಶಿಯವರಿಗೆ ಆಗತ್ತೆ ಈ ಸಮಸ್ಯೆ. ಪ್ರಸ್ತುತ ಕನ್ಯಾ ರಾಶಿಯವ್ರಿಗೆ ಏನಪ್ಪಾ ಅಂದ್ರೆ, ನಿಮ್ಮ ರಾಷ್ಟ್ರಾಧಿಪತಿನೇ ಹೋಗಿ 6ನೇ ಮನೇಲಿ ಕುತ್ಕೊಂಡಿದ್ದಾನೆ. 6ನೇ ಮನೆ ಅಂದ್ರೆ ಏನು? ರೋಗ ಋಣ ಶತ್ರುಸ್ಥಾನ. ಅಲ್ಲಿ ಮಂಗಳ ಗ್ರಹ ಅಷ್ಟಮಾಧಿಪತಿ ಜೊತೆಗೆ ರವಿ ಗ್ರಹ ವ್ಯಯಾಧಿಪತಿ, ದುಸ್ಥಾನಾಧಿಪತಿಗಳ ಜೊತೆನಲ್ಲಿ ದುಸ್ಥಾನದಲ್ಲೇ ಕುತ್ಕೊಂಡಿದ್ದಾನೆ ಬುಧ ಗ್ರಹ. ಮೊದಲನೇದಾಗಿ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಕುಟುಂಬದಲ್ಲಿ ಇರುವಂತವ್ರಿಗೆ ಯಾರಿಗಾದ್ರೂ ಆರೋಗ್ಯದಲ್ಲಿ ತೊಂದರೆ ಬರಬಹುದು, ಅಥವಾ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಬರಬಹುದು. ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಕುಟುಂಬಸ್ಥರ ವಿಷಯದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರಗಳಾಗತ್ತೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗದ ವಿಷಯದಲ್ಲಿ ಏನೋ ಒಂದು ಸಮಸ್ಯೆಗಳು ಬರುತ್ತೆ. 6ನೇ ಮನೇಲಿ ತುಂಬಾ ಗ್ರಹಗಳಿರೋದ್ರಿಂದ ಕೆಲಸದಲ್ಲಿ ತುಂಬಾ ಕಿರಿಕಿರಿ ಆಗತ್ತೆ. ಪ್ರಾಜೆಕ್ಟ್ ವಿಚಾರದಲ್ಲಿ ಅಥವಾ ಕೆಲಸದ ವಿಷಯದಲ್ಲಿ ಒಂದು ಆತಂಕ, ಭಯ. ಇನ್ನೇನ್ ಕೆಲಸ ಹೋಗ್ಬಿಡತ್ತೆ, ಕೆಲಸದಿಂದ ತೆಗೆದು ಬಿಡ್ತಾರೆ, ಅಥವಾ ನನಗೆ ಕೆಲಸ ಇಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬಿಡುತ್ತೇನೋ, ಈ ತರ ಸಿಕ್ಕಾಪಟ್ಟೆ ಯೋಚನೆಗಳು. ಕುಜನ ಜೊತೆಯಲ್ಲಿ ಬುಧ ತುಂಬಾ ಟೆನ್ಷನ್ ತಗೊಳ್ಳೋದು, ತುಂಬಾ ಬೇಜಾರಾಗೋದು, ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಈಗ ಕೆಲವೊಂದು ಕಂಪನಿಗಳಲ್ಲಿ ಕೆಲಸಗಳು ಕೆಲವ್ರನ್ನ ಕೆಲಸದಿಂದ ತೆಗಿತಾ ಇರ್ತಾರೆ ಅನ್ಕೊಳ್ಳಿ. ನಿಮ್ಗೂ ನಿಮ್ಮ ಕಂಪನಿಯಲ್ಲೂ ಅದೇ ತರ ಆಗ್ತದೆ, ನನಗೆಲ್ಲಿ ಕೆಲಸ ಹೋಗ್ಬಿಡುತ್ತೋ ಅನ್ನೋ ಭಯದಲ್ಲೇ ಈ ವಾರ ಪೂರ್ತಿ ಕಳಿತೀರಾ. ಮತ್ತೆ ನಿಮ್ಗೆ ಒಂದಿಷ್ಟು ಜವಾಬ್ದಾರಿಗಳು ಕೊಟ್ಟಿರ್ತಾರೆ, ಅದನ್ನ ಬೇಗ ನಿಭಾಯಿಸ್ತಾ ಇಲ್ಲ, ಬೇಗ ನಿಭಾಯಿಸಕ್ ಆಗ್ತಾ ಇಲ್ಲ, ಆಗುತ್ತೋ ಇಲ್ವೋ ಅಂದ್ರೆ ನಿಮ್ಮ ಮೇಲೆ ನಿಮಗಿರ್ತಕ್ಕಂತಹ ಒಂದು ಆತ್ಮವಿಶ್ವಾಸವೇ ಕಮ್ಮಿ ಆಗತ್ತೆ ಬುಧ ವೀಕ್ ಇರೋದ್ರಿಂದ. ಮತ್ತೆ ಕೆಲವರ ಬಗ್ಗೆ ತುಂಬಾ ಯೋಚನೆ ಮಾಡೋದು, ನಂಗೆ ಯಾರಾದ್ರೂ ಅಂದ್ರೆ ಯಾರಾದ್ರೂ ಏನಾದ್ರೂ ಪ್ರಯೋಗ ಮಾಡಿದಾರಾ, ಒಳ್ಳೆಯವ್ರ ಮೇಲೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಕೆಟ್ಟವರನ್ನ ತುಂಬಾ ನಂಬೋದು. ಇಲ್ಲಿ ರಾಹು ಏನ್ ಮಾಡ್ತಾನೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾನೆ. ಬುಧ ಅಂದ್ರೇನೆ ಬುದ್ಧಿ, ನಿಮ್ಮ ಬುದ್ಧಿಯನ್ನ ಕನ್ಫ್ಯೂಸ್ ಮಾಡೋನು ರಾಹು. ರಾಹು ಬುಧನ್ ಕಾಂಬಿನೇಷನ್, ಅದರಲ್ಲಿ ಬುಧ ಸ್ಮಾರ್ಟ್ ಆಗಿದ್ರೆ ಅದು ಪ್ಲಸ್, ನಿಮ್ಗೆ ಅತಿ ಬುದ್ಧಿವಂತರಾಗಿರ್ತಾರೆ. ಆದ್ರೆ ಬುಧನೇ ವೀಕ್ ಇದ್ದು ರಾಹುನೇ ತುಂಬಾ ಸ್ಟ್ರಾಂಗ್ ಇದ್ರೆ ನಿಮ್ಗಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಮತ್ತೆ ಊಹೆ, ಅನುಮಾನ, ಸಿಕ್ಕಾಪಟ್ಟೆ ಊಹೆ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ಹಾಗಾಗಿ ಈ ತರದೆಲ್ಲ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಖರ್ಚು ವಿಪರೀತ ಇರುತ್ತೆ. ಕುಟುಂಬದಲ್ಲಿ ಏನೋ ಸಡನ್ ಆಗಿ ಖರ್ಚುಗಳು ಬಂತು, ಕುಟುಂಬದಲ್ಲಿ ಯಾರಿಗೋ ಹುಷಾರಿಲ್ಲ, ಈ ತರದ್ದೆಲ್ಲ ಖರ್ಚುಗಳು. ಆದ್ರೆ ಹಣಕಾಸಿನ ಮುಗ್ಗಟ್ಟು ಅಂತ ಏನ್ ಕಂಡು ಬರೋದಿಲ್ಲ, ಹೆಂಗೋ ನಿಮ್ಗೆ ನಡೀತಾ ಇರುತ್ತೆ, ದಿನಗಳು ಉರುಳುತ್ತಾ ಇರುತ್ತೆ, ಹೇಗೋ ಅವತ್ತಿನ ಖರ್ಚುಗಳು ಹೇಗೋ ನಿಭಾಯಿಸ್ತಿರೋ. ಕಾರಣ ಏನಂದ್ರೆ ಇಲ್ಲಿ ಧನಾಧಿಪತಿ ಶುಕ್ರ ಗ್ರಹ ಸಪ್ತಮದಲ್ಲಿ ಕೂತ್ಕೊಂಡಿದ್ರು ಕೂಡ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಗೆ ತುಂಬಾ ಪ್ರಾಬ್ಲಮ್ಗಳು ಕೊಡಲ್ಲ, ಆದ್ರೆ ತುಂಬಾ ಚಿಂತೆ ಅಂತೂ ಮಾಡ್ತೀರಾ. ಮುಂದಿನ ಭವಿಷ್ಯದ ಬಗ್ಗೆ, ಹಣಕಾಸಿನ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಚಿಂತೆ ಮಾಡ್ತಾರೆ. ಯಾಕಂದ್ರೆ ಕೆಲಸದಲ್ಲಿ ಒಂಥರ ಕೆಲಸ ಅಂತಂದ್ರೆ ಅಲ್ಲಿ ಏನೋ ಒಂದು ನಿಮ್ಮ ಆ ಕೆಲಸದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಆಗುವಂತ ಸೂಚನೆಗಳು ಕಂಡು ಬರ್ತಾ ಇರುತ್ತೆ. ಕೆಲಸ ಹೋಗ್ಬೋದು, ಸಡನ್ ಆಗಿ ಕೆಲಸದಲ್ಲಿ ಏನೋ ಬದಲಾವಣೆ ಆಗುತ್ತೆ, ನಿಮ್ ಬಾಸ್ ಚೇಂಜ್ ಆಗ್ತಾರೆ. ಮೊದ್ಲಿದ್ ಬಾಸ್ ತುಂಬಾ ಒಳ್ಳೆಯವರು, ಈಗ ಬಂದಿರೋ ಬಾಸ್ ತುಂಬಾ ಸ್ಟ್ರಿಕ್ಟು, ಕೆಲವ್ರನ್ನೆಲ್ಲ ಕೆಲಸದಿಂದ ತೆಗಿತಿದ್ದಾರೆ. ಆತರ ಏನೋ ಒಂದು ಭಯ, ಆತಂಕ. ಮತ್ತೆ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಲೇಬೇಕು ನೀವು. ಯಾಕಂದ್ರೆ ಇಲ್ಲಿ ರಾಷ್ಟ್ರಾಧಿಪತಿ ಬುಧ 6ನೇ ಮನೇಲಿ ಕೂತಿದ್ದಾನೆ, ಅವನ ಜೊತೆನಲ್ಲಿ ಮಂಗಳ ಗ್ರಹ. ತುಂಬಾ ಜಾಯಿಂಟ್ ಪೇನ್ ಆಗೋದು, ಮೈಕೈ ನೋವು ಬರುವಂತದ್ದು, ಸುಸ್ತಾಗುವಂಥದ್ದು, ಮತ್ತೆ ವಿಪರೀತ ತಲೆನೋವು, ನಿದ್ರೆ ಬರದೇ ಇರೋದು, ನಿದ್ರಾಹೀನತೆ ಉಂಟಾಗುತ್ತೆ. ಮತ್ತೆ ದೇಹದಲ್ಲಿ ರಕ್ತ ಕಡಿಮೆ ಆಗೋದು. ಈಗ ಯಾರಿಗೆ ರಕ್ತಹೀನತೆ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಇನ್ನೂ ಜಾಸ್ತಿ ಅದು ಸಮಸ್ಯೆ ಬರುತ್ತೆ. ವಿಪರೀತ ಬ್ಯಾಕ್ ಪೇನ್ ಬರುವಂತದ್ದು, ಸ್ಟ್ರೆಸ್, ಟೆನ್ಷನ್. ಯಾವಾಗ ನೀವು ಮಾನಸಿಕವಾಗಿ ನೆಮ್ಮದಿ ಇಲ್ಲ ನಿಮಗೆ, ಆವಾಗ ದೇಹದ ಮೇಲೆ, ದೇಹದ ಆರೋಗ್ಯದ ಮೇಲೂ ಕೂಡ ಪರಿಣಾಮಗಳು ಉಂಟಾಗುತ್ತೆ. ಮೊದಲು ನಿಮ್ಮ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡರ ಕಡೆನೂ ಗಮನ ಕೊಡಿ. ಸಾಧ್ಯವಾದ್ರೆ ಪ್ರತಿದಿನ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ. ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಕೊಂಡ್ಬಿಡಿ, ಸುಮ್ಮನೆ ಕುತ್ಕೊಳ್ಳಿ ಅಷ್ಟೇ. ತುಂಬಾ ಏನ್ ಮಾಡ್ಬೇಕು ಅಂತ ಹೇಳಲ್ಲ. ಪ್ರಾಣಾಯಾಮ ಮಾಡಿ, ಗೊತ್ತಿರೋರ ಹತ್ರ ಪ್ರಾಣಾಯಾಮ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಯಾರ ಹತ್ರ ಗೊತ್ತಿರೋರ ಹತ್ರ ಹೇಳಿಸ್ಕೊಂಡು ಮಾಡಿ. ಅದು ತುಂಬಾ ಒಳ್ಳೇದು, ನಿಮ್ಗೆ ನಾಡಿ ಶುದ್ಧಿ ಆಗುತ್ತೆ, ಜೊತೆಗೆ ಒಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ರಾತ್ರಿ ಮಲಗೋಕ್ ಮುಂಚೆ ವಿಷ್ಣು ಸಹಸ್ರನಾಮ ಮಂತ್ರ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಯಾಕಂದ್ರೆ ಇದು ಏನಾಗುತ್ತೆ, ಎಲ್ಲಾ ಟೆನ್ಷನ್ಗಳು ಇದ್ರೂ ಕೂಡ ನೀವು ಮಲಗಿದಾಗ ಏನಾಗುತ್ತೆ, ಆಗಷ್ಟೇ ಕೇಳಿರ್ತಿರಲ್ಲ, ಆ ಸಹಸ್ರನಾಮದಲ್ಲಿರ್ತಕ್ಕಂತಹ ಒಂದು ವರ್ಡ್ಸ್ ಎಲ್ಲ ನಿಮ್ ಕಿವಿಗೆ ಬೀಳ್ತಾ ಇರುತ್ತೆ. ಅದೇನ್ ಮಾಡ್ತಾ ಇರುತ್ತೆ, ನಿಮ್ಮ ಆಲೋಚನೆಗಳೇನಿದೆ ನೆಗೆಟಿವ್, ಅದ್ರ ಜೊತೆ ಫೈಟ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ಅದು ಬರ್ತಾ ಇರುತ್ತೆ, ನಿಮ್ ಟೆನ್ಷನೂ ಆಗ್ತಾ ಇರುತ್ತೆ. ಜೊತೆಗೆ ಇಲ್ಲಿ ಕೇಳಿರ್ತಿರಲ್ಲ ನೋಡಿ, ಯಾವ್ದೋ ಒಂದು ಸಾಂಗ್ ನೀವು ಅವತ್ತು ಕೇಳ್ತೀರಂದ್ರೆ ಅವತ್ತೆಲ್ಲ ಸಾಂಗ್ ನಿಮ್ ಕಿವಿನಲ್ಲಿ ಗುಯ್ಬಿಡ್ತಾ ಇರುತ್ತೆ. ಹಂಗೆ ನೀವು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ತೀರಂದ್ರೆ ಆ ಸಹಸ್ರನಾಮದ ಆ ಪದಗಳು ನಿಮ್ಮ ಕಿವಿಯಲ್ಲಿ ಓಡ್ತಾ ಇರುತ್ತೆ, ನಿಮ್ಮ ಆಲೋಚನೆಗಳ ಮೇಲೆ ಅದು ಫೈಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಸ್ಟ್ರೆಸ್, ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ತಪ್ಪದೇ ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ, ಈ ವಾರದ ಬುಧವಾರ ಹೆಸರು ಕಾಳು, ಅವರೆಕಾಳು ಕೊಡ್ಬೇಕು. ಕೆಲಸ ಹೋಗ್ಬಿಡುತ್ತೆ, ಕೆಲಸದಲ್ಲಿ ಏನೋ ತೊಂದರೆ ಆಗುತ್ತೆ, ಭಯ ಬೇಡ, ಎಲ್ಲವೂ ಒಳ್ಳೇದಾಗತ್ತೆ. ಏನಾಗ್ಬೇಕು ಅದಾಗತ್ತೆ, ಭಯದಿಂದ ಬದುಕಬೇಡಿ.
ನೀವು ಪರಿಹಾರ ಮಾಡಿ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು, ಮಂತ್ರಗಳು, ಶ್ಲೋಕಗಳು ಇದೆಲ್ಲ ಹೇಳ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ ಇದೆಲ್ಲ ಹೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಇದ್ರೆ ಪ್ರತಿದಿನ ಪುಷ್ಪಾರ್ಚನೆ ಮಾಡಿ, ಅಷ್ಟೋತ್ತರ ಹೇಳ್ಕೊಳ್ಳಿ. ಲಕ್ಷ್ಮಿ ವಿಗ್ರಹ ಇದ್ರೆ, ಅದು ಫೋಟೋ ಇದ್ರೆ ಕುಂಕುಮಾರ್ಚನೆ ಮಾಡಿ. ಇದೆಲ್ಲ ನೀವು ಮಾಡ್ತಾ ಬನ್ನಿ, ಎಲ್ಲವೂ ಒಳ್ಳೇದಾಗತ್ತೆ. ನಾಳಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಇವತ್ತಿನ ದಿನನ ಹಾಳು ಮಾಡ್ಕೋಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಪಂಚಮಾಧಿಪತಿ ಜೊತೆ ಸ್ವಲ್ಪ ಈ ಮಾರಕ ಸ್ಥಾನದಲ್ಲಿ ಪಂಚಮಾಧಿಪತಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ ಅಷ್ಟೇ. ಬಟ್ ಏನು ಪ್ರಾಬ್ಲಮ್ ಆಗಲ್ಲ, ಏನ್ ಚಿಂತೆ ಮಾಡಬೇಡಿ. ಸ್ವಲ್ಪ ಏನೋ ಟೆನ್ಷನ್ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಯ್ತು ಅನ್ನೋ ತರ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಮಿತ್ರರ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮಿತ್ರರಿಂದ ಸ್ವಲ್ಪ ಏನೋ ಕಿರಿಕಿರಿ ಆಗುವಂಥದ್ದು ಅಥವಾ ನಿಮ್ ಜೊತೆ ಜಗಳ ಈ ತರದ್ದೇನೋ ಆಗ್ಬೋದು. ನೀವು ಮೊದ್ಲೇ ಟೆನ್ಷನ್ ಅಲ್ಲಿ ಇರ್ತೀರಲ್ಲ, ಹಾಗಾಗಿ ಈ ತರದ್ದೆಲ್ಲ ಆಗುತ್ತೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳನ್ನ ತಗೋಬೇಕು. ಈ ವಿಚಾರದಲ್ಲಿ ಸ್ವಲ್ಪ ಟೈಮ್ ನ ಮುಂದೂಡೋದು ಒಳ್ಳೇದು. ಪ್ರಸ್ತುತ ಸಮಯ ಅಷ್ಟು ಸರಿ ಇಲ್ಲ, ಯಾಕಂದ್ರೆ ನಿಮ್ಗೆ ಏನು ಡಿಸಿಷನ್ಸ್ ತಗೊಳಕ್ ಆಗಲ್ಲ. ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ ನಿಮ್ ಮಂಗಳ ಮತ್ತೆ ರಾಹು. ಹಾಗಾಗಿ ಈ ನಿವೇಶನ ಚೆನ್ನಾಗಿದ್ಯಾ ಅಥವಾ ತಗೋಬೋದಾ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಲ್ಲ. ಕ್ಲಾರಿಟಿ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು. ಸ್ವಲ್ಪ ಟೈಮ್ ನ ಮುಂದೂಡೋದು ಒಳ್ಳೇದು. ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಆದ್ರೆ ಎಲ್ಲಿದ್ದಾನೆ? 6ನೇ ಮನೇಲಿ ಇದ್ದಾನೆ. 6ನೇ ಮನೆ ಅನ್ನೋದು ದುಸ್ಥಾನ ಆಗುತ್ತೆ. ಅನಾರೋಗ್ಯ ಸಮಸ್ಯೆಗಳನ್ನ ಕೊಡ್ತಾನೆ. ತುಂಬಾ ಅಂತಲ್ಲ, ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು. ಈಗಾಗ್ಲೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಶುಗರ್ ಇದೆ, BP ಇದೆ ಅಂತಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ತುಲಾ ರಾಶಿಯವರಿಗೆ, ಅದು ಜಾಸ್ತಿ ಆಗತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಕೆಲಸ ಅಂತ ಬಂದಾಗ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬಾನೇ ಚೆನ್ನಾಗಿದೆ. ನಿಮ್ ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ, ಪ್ರಮೋಷನ್ ಆಗುವ ಸೂಚನೆಗಳು ನಿಮ್ಗೆ ಕಂಡು ಬರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಲಾಭಾಧಿಪತಿನೇ ನಿಮ್ಗೆ ರವಿಗ್ರಹ ಪಂಚಮದಲ್ಲಿ ಕೂತ್ಕೊಂಡು ಲಾಭಸ್ಥಾನವನ್ನೇ ನೋಡ್ತಾ ಇದ್ದಾರೆ. ಬಟ್ ಕೆಲಸದಲ್ಲಿ ಏನೋ ಒಂದು ಚೇಂಜಸ್ ಅಂತೂ ಆಗತ್ತೆ. ಯಾಕೆಂದ್ರೆ ರವಿ ಜೊತೆ ರಾಹು ಇರೋದ್ರಿಂದ ಏನೋ ಒಂದು ಬದಲಾವಣೆ ಆಗತ್ತೆ. ಆದ್ರೆ ಭಯ ಪಡೋ ತರ ಏನಿರಲ್ಲ. ಆ ಬದಲಾವಣೆಗಳು ಓಕೆ ಇಷ್ಟೇನಾ, ಆಗತ್ ನನ್ ಕೈಲಿ ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ. ಇನ್ನು ಧನಾಧಿಪತಿ ನಿಮ್ಗೆ ಮಂಗಳ ಗ್ರಹ 5ನೇ ಮನೇಲಿ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಏನು ಮುಗ್ಗಟ್ಟು, ತೊಂದರೆಗಳು ಆ ತರದ್ದೆಲ್ಲ ಏನಿಲ್ಲ. ಇನ್ನು ಕುಟುಂಬ ಸ್ಥಾನಾಧಿಪತಿಯಾದ ಕುಜನೊಟ್ಟಿಗೆ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಮನಸ್ತಾಪಗಳು, ಕೆಲವರ ಮೇಲೆ ನಿಮ್ಗಿರ್ತಕ್ಕಂತಹ ಅಭಿಪ್ರಾಯಗಳು ಚೇಂಜ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಕೆಲವೊಂದು ಅಪವಾದಗಳು ಸುಮ್ನೆ ನಿಮ್ಮ ಮೇಲೆ ಬರುವಂತದ್ದು, ಮನೆಯಲ್ಲಿ ಏನೋ ಸ್ವಲ್ಪ ಅಶಾಂತಿ, ವಾದ ವಿವಾದಗಳು, ಮನಸ್ತಾಪಗಳು, ಬರೀ ಮುನಿಸ್ಕೊಂಡು ಮಾತು ಬಿಡೋದಷ್ಟೇ ಅಲ್ಲ, ವಾದ ವಿವಾದಗಳು ಅದು ಜಗಳಕ್ಕೂ ತಿರುಗಬಹುದು. ಯಾಕಂದ್ರೆ ಇಲ್ಲಿ ಬುಧ ಮಾತಿಗೆ ಕಾರಕ, ಕುಜ ಮಾತಿನ ಅಧಿಪತಿ. ನಿಮಗೆ ಇಬ್ರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ, ಒಬ್ರಿಗೊಬ್ರಿಗೆ ಆಗದೆ ಇರೋರು. ಇವನ್ ಜೊತೆ ರಾಹು ಬೇರೆ ಇದ್ದಾನೆ, ಜಾಸ್ತಿ ಮಾಡೋದು. ಯಾರೋ ಇಬ್ರು ಜಗಳ ಮಾಡ್ತಿರ್ತಾರೆ, ಇನ್ನೊಬ್ರು ಬಂದು ಜಗಳ ಬಿಡಿಸೋದಕ್ಕಿಂತ ಇನ್ನೊಂದಿಷ್ಟು ಹಚ್ಕೊಟ್ಬಿಡೋದು, ಹಂಗ್ ಮಾಡ್ತಾರಲ್ಲ, ಹಂಗೆ ರಾಹು ಮಾಡೋದು. ಅದೇನಾಗುತ್ತೆ, ಮನೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತೆ. ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರಲ್ಲ, ಮನಸ್ಸಿಗೆ ಕಿರಿಕಿರಿ ಆಗತ್ತೆ. ಇದ್ರಿಂದ ಸ್ವಲ್ಪ ಎಷ್ಟು ಮಾತು ಕಮ್ಮಿ ಮಾಡ್ತಾರೋ, ಎಷ್ಟು ಸೈಲೆಂಟ್ ಆಗಿರ್ತಾರೋ ಅಷ್ಟು ಒಳ್ಳೇದು ಅಷ್ಟೇ. ಅದು ಮುಂದುವರಿಬಾರ್ದಂದ್ರೆ ಯಾರಾದ್ರೂ ಒಬ್ರು ಸುಮ್ಮನಾಗ್ಬೇಕು ಅಷ್ಟೇ. ಇನ್ನು ಈ ವಾರದಲ್ಲಿ ಮುಖ್ಯವಾಗಿ ದುಡ್ಡು ಕೊಡಬೇಡಿ ಯಾರಿಗೂ, ಸಾಲ ಅಂತಾನೂ ಕೊಡಬೇಡಿ. ಆಮೇಲೆ ಏನು ಒಪ್ಪಂದಗಳು ಮಾಡ್ಕೋಬೇಡಿ, ಅಗ್ರಿಮೆಂಟ್ ಅದು ಇದು ಇಂಥದ್ದು. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ರಾಹು ಕುಜನ ಜೊತೆ ಕುತ್ಕೊಂಡಿರೋದ್ರಿಂದ ಏನೋ ಒಂದು ಮಿಸ್ಟೇಕ್ಗಳಾಗ್ಬಿಡುತ್ತೆ. ದುಡ್ಡಿನ ವಿಷಯದಲ್ಲಿ ಲಾಸ್ ಆಗುವಂಥದ್ದು, ಮೋಸ ಹೋಗೋದು ಇದಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮತ್ತೆ ಮಾತಿನ ವಿಷಯದಲ್ಲೂ ಅಷ್ಟೇನೆ, ಏನೋ ಬಾಯಿ ತಪ್ಪೇನೋ ಮಾತಾಡಿ ಪ್ರಾಬ್ಲಮ್ಗಳು ಮಾಡ್ಕೊಂಡ್ಬಿಡ್ತೀರಾ. ಮತ್ತೆ ಪ್ರೀತಿ ವಿಷಯದಲ್ಲಿ ನಿಮ್ಮ ಒಂದು ಅಂದ್ರೆ ಯಾರನ್ನೋ ಪ್ರೀತಿಸ್ತಿದ್ದೀರಂದ್ರೆ ಆ ಪ್ರೀತಿ ವಿಚಾರದಲ್ಲಿ ಏನೋ ಮನಸ್ತಾಪಗಳಾಗೋದು, ಈ ತರದ್ದೆಲ್ಲ ಆಗುತ್ತೆ. ಯಾಕಂದ್ರೆ ಪಂಚಮದಲ್ಲಿ ಕುಜರಾಹು ಇದ್ದಾನೆ. ಒಬ್ಬರ ಮೇಲೊಬ್ಬರಿಗೆ ಇದ್ದಂತಹ ನಂಬಿಕೆ ವಿಶ್ವಾಸ ದೂರ ಆಗುವಂಥದ್ದು, ಇದು ವೈವಾಹಿಕ ಜೀವನಕ್ಕೂ ಅನ್ವಯ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಮಂಗಳ ಗ್ರಹ ಸಪ್ತಮಾಧಿಪತಿಯೂ ಹೌದು. ನಿಮ್ಮ ಸಂಗಾತಿಯ ವಿಷಯದಲ್ಲಿ ಅವ್ರಿಗೆ ಏನೋ ಬೇಜಾರಾಗೋ ತರ ನೀವು ಮಾತಾಡ್ಬಿಡ್ತೀರ, ಗೊತ್ತೋ ಗೊತ್ತಿಲ್ದೇನೋ. ಅವ್ರಿಗೆ ಅದು ಹರ್ಟ್ ಆಗ್ಬಹುದು, ಅದು ಒಂದ್ ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಮಾತಾಡುವಾಗ ನೋಡ್ಕೊಂಡು ಮಾತಾಡಿ. ಕಡಿಮೆ ಮಾತಾಡೋದು ಒಳ್ಳೇದು. ಗ್ಯಾಪ್ ಕೊಟ್ಟು ಮಾತಾಡಿ. ಸಡನ್ ಆಗಿ ಬಿಡ 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 ಅಂತ ಮಾತಾಡ್ಬೇಡಿ. ಮಾತಿನ ಬರದಲ್ಲಿ ಏನೋ ಬಂದ್ಬಿಡತ್ತೆ, ಅದಾಗಬಾರ್ದು. ಅದಕ್ಕೆ
ಗ್ಯಾಪ್ ಕೊಟ್ಟು ಸ್ವಲ್ಪ ನಿಧಾನವಾಗಿ ಮಾತಾಡಿ, ಒಳ್ಳೇದು. ತೃತೀಯ ಭಾವಾಧಿಪತಿ ಷಷ್ಠ ಭಾವಾಧಿಪತಿ ಆದಂತಹ ಗುರುಗ್ರಹ 9ನೇ ಮನೆಯಲ್ಲಿರೋದ್ರಿಂದ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಚೆನ್ನಾಗಿದೆ. ಉದ್ಯೋಗದ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ ತುಲಾರಾಶಿಯವರಿಗೆ. ಆದ್ರೆ ಕುಟುಂಬ ಮಾತು ಅಂತ ಬಂದಾಗ ವಾಗ್ದೋಷಗಳು ಹೆಚ್ಚಾಗಿರುತ್ತೆ. ಮಾತಿನಿಂದಲೇ ಎಲ್ಲಾ ಶುರುವಾಗೋದು. ಕುಟುಂಬದಲ್ಲಿ ಜಗಳ ಆಗೋದು ಮಾತಿಂದನೇ. ಯಾರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿದ್ರೆ ಏನು ಸಮಸ್ಯೆ ಇಲ್ಲ. ಮಾತಾಡ್ತಾ ಮಾತಾಡ್ತಾ ಹಳೆ ವಿಚಾರಗಳೆಲ್ಲ ತೆಗಿಯೋದು, ಬೈಯೋದು, ಮತ್ತೊಂದು ಮಗದೊಂದು ಒಬ್ಬರ ಕಡೆಯಿಂದ ಆಯ್ತು ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಆಟೋಮೆಟಿಕ್ ಆಗಿ ಇಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಹಾಗಾಗಿ ಎಷ್ಟು ಸಮಾಧಾನವಾಗಿದ್ರೆ ಅಷ್ಟು ಒಳ್ಳೇದು. ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ದುಡ್ಡನ್ನ ಯಾರಿಗೋ ಕೊಟ್ಟು ಮೋಸ ಹೋಗ್ಬೋದು, ಅಥವಾ ದುಡ್ಡು ಕಳೆದು ಹೋಗುವಂಥದ್ದು, ಈ ತರದೆಲ್ಲ ಆಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲಸ ಕಾರ್ಯಗಳಂತ ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿದೆ. ಪಂಚಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ, ಬಟ್ ಎಜುಕೇಶನ್ಗೆ ಗುರುವಿನ ಅನುಗ್ರಹ ಬೇಕು. ಗುರು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಗುರುಗ್ರಹದ ಅನುಗ್ರಹ ಇರೋದ್ರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಪರಿಹಾರ ಅಂತ ನೀವು ಮಾಡೋದಾದ್ರೆ ಈ ವಾರದ ಬುಧವಾರ ಹೆಸರು ಕಾಳು ಮತ್ತು ಒಣ ಅವರೆಕಾಳು ಇದು ಎರಡನ್ನೂ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಆದಿತ್ಯ ಹೃದಯ ಮಂತ್ರವನ್ನ ತಪ್ಪದೆ ಹೇಳ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ. ಹಾಗೆ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದೆಲ್ಲ ಮಂತ್ರಗಳೆಲ್ಲ ಹೇಳ್ಕೊಳ್ತಾ ಹೋಗಿ ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಚತುರ್ಥ ಅನ್ನೋದು ನಿಮ್ಮ ಮನೆ, ಭೂಮಿ, ವಾಹನ ಜೊತೆಗೆ ನಿಮ್ಮ ಮನಃಶಾಂತಿಯನ್ನು ಕೂಡ ತೋರಿಸುವಂತ ಭಾವ. ಈ ಚತುರ್ಥ ಭಾವದಲ್ಲಿ ಕುಜ ರಾಹು. ಒಂದು ಈ ಮನೆ ಕಟ್ಟಬೇಕು, ಮನೆ ತಗೋಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ, ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಕಷ್ಟದಿಂದನೇ ಮಾಡ್ಕೊಳ್ತಿದ್ದೀರಾ. ಅಲ್ಲಿ ಏನೋ ಒಂದು ಸಮಸ್ಯೆ ಬರುತ್ತೆ ಈ ವಾರದಲ್ಲಿ. ಬಟ್ ಆ ಸಮಸ್ಯೆ ಹಾಗೆ ಉಳಿಯಲ್ಲ, ಆದ್ರೆ ನಿಮ್ಗೆ ಅದು ಈ ವಾರಕ್ಕೆ ತುಂಬಾ ಟೆನ್ಷನ್ ಕೊಡುತ್ತೆ, ಬಟ್ ಸಾಲ್ವ್ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ಮನೆ ಮಾರ್ಬೇಕು ಅಥವಾ ಮನೆ ಮಾರಾಟಕ್ಕೆ ಇಟ್ಟಿರ್ತೀರಾ ಅಥವಾ ನಿವೇಶನ ಸೇಲ್ ಮಾಡಕ್ ಇಟ್ಟಿದ್ದೀರಾ ಅಂದ್ರೆ ಆ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ನೀವು ಮನೆ ಕಟ್ಟಲಿಕ್ಕೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ 6ನೇ ಮನೆ ಅಧಿಪತಿ ಸಾಲ, ಅವನ್ ಯಾರು ನಿಮ್ಗೆ ಮಂಗಳ ಗ್ರಹನೇ. ಅವ್ನ್ 4ನೇ ಮನೇಲಿ ಕೂಗ್ತಾನೆ. ಹೋಮ್ ಲೋನ್ ಆಗಿರಬಹುದು, ಸೈಟ್ ಲೋನ್ ಆಗಿರಬಹುದು, ಇದೆಲ್ಲ ನಿಮ್ಗೆ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ. ಹೀಗೆ ಒಂದಷ್ಟು ಶುಭ ಫಲಗಳು ನಿಮಗಿದೆ. ಆದ್ರೆ ಪಂಚಮದಲ್ಲಿ ಶುಕ್ರ ಮತ್ತು ಶನಿ ಗ್ರಹ ಇರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗ್ಬಹುದು, ಏನೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ ಅನ್ನೋ ತರ ಆಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸ್ಕಿನ್ ಅಲರ್ಜಿ ಇರೋರಿಗೆ ಅದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಬುಧ ಚರ್ಮಕ್ಕೆ ಕಾರಕ. ಈ ಬುಧ, ಮಂಗಳ ಮತ್ತು ರಾಹು ಒಂದೇ ಮನೆಯಲ್ಲಿರೋದ್ರಿಂದ ಸ್ಕಿನ್ ಅಲರ್ಜಿ ಸಮಸ್ಯೆಗಳು ಯಾರಿಗಿದೆ ಅವ್ರಿಗೆ ಇದು ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಕೆಲವ್ರಿಗೆ ಥ್ರೋಟ್ ಅಲರ್ಜಿ ಇರುತ್ತೆ, ಕೆಲವ್ರಿಗೆ ನೋಡಿ ಡಸ್ಟ್ ಏನಾದ್ರು ಬಿತ್ತು ಅಂದ್ರೆ ಒಂದೇ ಸಮ ಸೀನ್ತಾ ಇರ್ತಾರೆ, ಸೀನ್ ಬರುತ್ತೆ, ಕೆಮ್ಮು ಸಿಕ್ಕಾಪಟ್ಟೆ. ಈ ತರದ ಅಲರ್ಜಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕುಜರಾಹು ಕಾಂಬಿನೇಷನ್. ತಾಯಿಯ ವಿಷಯದಲ್ಲಿ ಏನೋ ಒಂದು ಸಮಸ್ಯೆ, ನಿಮ್ಮ ತಾಯಿಯವರೇ ಹುಷಾರ್ ತಪ್ಪೋದು, ಅಥವಾ ನಿಮ್ಮ ತಾಯಿಯ ಬಗ್ಗೆ ಏನೋ ಒಂದು ಚಿಂತೆ ಸಡನ್ ಆಗಿ. ನಿಮ್ಮ ಮನೆತನದವರು ಅಂದ್ರೆ ಮನೆ ಅಲ್ಲ, ಮನೆತನದವರು, ನಿಮ್ಮ ಫ್ಯಾಮಿಲಿ ಬೇರೆ ಬೇರೆ ಕಡೆ ಇರ್ತಾರೆ ನೋಡಿ, ಬೇರೆ ಬೇರೆ ಊರುಗಳಲ್ಲಿ ಒಂದೊಂದು ಫ್ಯಾಮಿಲಿ ಇದೆ. ನಿಮ್ಮ ಕುಟುಂಬಕ್ಕೆ ಸೇರಿದವರು, ಅವರು ಸಂಬಂಧಿಕರು, ಅವರುಗಳ ವಿಷಯದಲ್ಲಿ ಯಾರಿಗೋ ಏನೋ ಸಮಸ್ಯೆಗಳಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಚತುರ್ಥದಲ್ಲಿ ಕುಜರಾಹು ಸಂಬಂಧ. 2ನೇ ಮನೆ ಅಂದ್ರೆ ನಿಮ್ ಕುಟುಂಬ ಅಂತಾನೆ ಹೇಳ್ಬೋದು. ಚತುರ್ಥ ಅಂತ ಬಂದಾಗ ನಿಮ್ದು ಕುಟುಂಬ ಅಲ್ಲ, ನಿಮ್ ಜೊತೆಲಿ ಇರೋರು ಬರಲ್ಲ, ದೂರದಲ್ಲಿ ಇರ್ತಾರೆ ನೋಡಿ ನಿಮ್ ಸಂಬಂಧಿಕರು, ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಇರ್ತಾರೆ. ಅವರುಗಳಲ್ಲಿ ಯಾರಿಗೋ ಏನೋ ಒಂದು ಸಮಸ್ಯೆ ಸಡನ್ ಆಗಿ. ಏನ್ ಗೊತ್ತಾ, ಈ ಕುಜರಾಹು ಸಂಬಂಧ ಅನ್ನೋದು ಸಡನ್ ಆಗಿ ಕೆಟ್ಟ ಸುದ್ದಿಗಳನ್ನ ಕೇಳುವಂತ ಮಾಡುತ್ತೆ. ಕೆಲವ್ರ ಲೈಫಲ್ಲಿ ಸಡನ್ ಆಗಿ ಕೆಟ್ಟದ್ದೇನೋ ಆಗತ್ತೆ, ಅದು ಅವರವರ ದಶಾಭುಕ್ತಿಯನ್ನು ನೋಡಿ ಹೇಳ್ಬೇಕಾಗತ್ತೆ. ಸಡನ್ ಆಗಿ ನಾವು ಬರೀ ಗೋಚಾರ ಫಲದಲ್ಲಿ ಏನೋ ಆಗ್ಬಿಡತ್ತೆ ಅಂತ ಹೇಳಕ್ ಬರಲ್ಲ. ಆದ್ರೆ ಈ ಸುದ್ದಿಗಳನ್ನ 4ನೇ ಮನೇಲಿದ್ರೆ ಈ ಸುದ್ದಿಗಳನ್ನ ಕೇಳ್ತೀರ, ಅಯ್ಯೋ ಅವ್ರಿಗೆ ಯಾರಿಗೂ ಏನೋ ಆಯ್ತಂತೆ, ಏನೋ ಪ್ರಾಬ್ಲಮ್ ಆಯ್ತಂತೆ. ಮತ್ತೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಡನ್ ಆಗಿ ಏನೋ ತೊಂದರೆಗಳಾಗ್ಬೋದು. ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ನಿಮ್ ಜೊತೆಲೆ ಇದ್ದಾರೆ ಅಂತಂದ್ರೆ, ಯಾಕಂದ್ರೆ ಮಾತೃಸ್ಥಾನ, ನಿಮ್ಮ ತಾಯಿಯವರ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಏನೋ ಹುಷಾರ್ ತಪ್ಪಿದ್ರು, ಏನೋ ಯಾಕೋ ಸರಿ ಇಲ್ಲ, ಚೆನ್ನಾಗಿಲ್ಲ ಅವರು ಅಂದ್ರೆ ತಕ್ಷಣ ಅವ್ರ ಕಡೆ ಗಮನ ಕೊಡೋದು, ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಇದನ್ನ ಮಾಡಿ. ಚತುರ್ಥ ಭಾವದಲ್ಲಿ ಕುಜರಾಹು ಬಹಳ ಮುಖ್ಯವಾದ ವಿಚಾರ. ಯಾಕಂದ್ರೆ ಕುಜ ನಿಮ್ಮ ರಾಶ್ಯಾಧಿಪತಿನೇ, ಸರ್ವತಾ ಶುಭ ನಿಮ್ಗೆ ಕೊಡುವಂತ ಗ್ರಹ.
ಆದ್ರೆ ಆ ಕುಜನ ಜೊತೆಗೆ ರಾಹು ಬಂದಾಗ ಅದು ಶುಭವಲ್ಲ. ಅವನ ಜೊತೆ ಬುಧ ಬಂದಿದ್ದಾನೆ, ಬುಧ ಲಾಭಾಧಿಪತಿ ಆದ್ರೆ ಅಷ್ಟಮಾಧಿಪತಿಯೂ ಹೌದು. ಅಷ್ಟಮ ಅಂದ್ರೇನು? ಏನೋ ಒಂದು ಭಯ, ಸಡನ್ ಆಗಿ ಆಗುವ ಸಮಸ್ಯೆಗಳು ಅಷ್ಟಮ ಸ್ಥಾನಾಧಿಪತಿ ತೋರಿಸ್ತಾನೆ. ಚತುರ್ಥ ವಾಹನ ಪ್ರಯಾಣ. ವಾಹನದಲ್ಲಿ ಪ್ರಯಾಣ ಅಂದ್ರೆ ದೂರ ಪ್ರಯಾಣವನ್ನ ಮಾಡಬೇಡಿ. ಏನೋ ಒಂದು ಸಮಸ್ಯೆಗಳಾಗಬಹುದು, ನಿಮ್ಮ ವಾಹನಕ್ಕೆ ಏನೋ ತೊಂದರೆ ಆಗಬಹುದು. ಪ್ರತಿದಿನ ಕೆಲ್ಸಕ್ಕೆ ಹೋಗ್ತೀರಾ, ಕಾರ್ನಲ್ಲೋ ಅಥವಾ ಬೈಕ್ನಲ್ಲೋ ಕೆಲ್ಸಕ್ಕೆ ಹೋಗ್ತೀರಾ, ಸ್ಕೂಟಿಯಲ್ಲೋ ಕೆಲ್ಸಕ್ಕೆ ಹೋಗ್ತೀರಾ ಬರ್ತೀರಾ, ತೊಂದರೆ ಇಲ್ಲ. ಟ್ರಾಫಿಕ್ ರೂಲ್ಸ್ಗಳೇನಿದೆ ಅದನ್ನ ಫಾಲೋ ಮಾಡಿ. ಆದಷ್ಟು ಬೇಗ ರೆಡಿಯಾಗಿ ಬೇಗ ಕೆಲ್ಸಕ್ಕೆ ಹೊರಟು ನಿಧಾನವಾಗಿ ಡ್ರೈವ್ ಮಾಡಿ ಕರೆಕ್ಟ್ ಟೈಮ್ಗೆ ನಿಮ್ಮ ಒಂದು ಸಂಸ್ಥೆ ಕೆಲಸ ಒಂದು ಕಂಪನಿಗೆ ನೀವು ಸೇರ್ಕೊಳ್ಳಿ. ಯಾಕಂದ್ರೆ ಕೆಲವ್ರು ಏನು ಅಂದ್ರೆ ಬೇಗ ಹೇಳಲ್ಲ, ಲೇಟ್ 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 ಮಾಡ್ಕೊಂಡು ಆಮೇಲೆ ಸ್ಪೀಡಾಗಿ ಗಾಡಿ ಓಡಿಸ್ತಾರೆ. ಎಷ್ಟು ಸ್ಪೀಡಾಗಿ ಓಡಿಸಿದ್ರು 5 ನಿಮಿಷ ಬೇಗ ಹೋಗ್ಬೋದು ಅಷ್ಟೇ. ಬಟ್ ಆ ಸ್ಪೀಡಲ್ಲಿ ಏನೇನೆಲ್ಲ ಸಮಸ್ಯೆ ಆಗ್ಬಿಡ್ಬೋದು ಅಲ್ವಾ? ಅದಕ್ಕೆ ಸ್ವಲ್ಪ ನಿಧಾನವೇ ಪ್ರಧಾನ. ಒಂಚೂರು ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಫಾಸ್ಟ್ ಆಗಿ ಡ್ರೈವ್ ಮಾಡಬೇಡಿ. 2 ವೀಲರ್ ಅಲ್ಲಿ ಮತ್ತು 4 ವೀಲರ್ ಅಲ್ಲಿ ಹೋಗುವಂಥವ್ರು, ಬಸ್ನಲ್ಲಿ ಹೋಗುವಂಥವ್ರಿಗೆ ಯೂಶಲ್ ಆಗಿ ಏನೋ ಅಂತ ದೊಡ್ಡ ಸಮಸ್ಯೆಗಳಿಲ್ಲ, ಆದ್ರೂ ಕೂಡ ಜಾಗ್ರತೆ. ನೀವಾಗೆ ಈಗ ದೂರ ಪ್ರಯಾಣ ಹೋಗ್ಬೇಕು, ಒಂದ್ 150 ಕಿಲೋಮೀಟರ್, 200 ಕಿಲೋಮೀಟರ್, 300 ಕಿಲೋಮೀಟರ್ ಎಲ್ಲ ಹೋಗ್ಬೇಕು ಅಂದ್ರೆ ಸದ್ಯಕ್ಕೆ ಈ ವಾರಕ್ಕೆ ಪ್ರಯಾಣ ಬೇಡ. ಏನೋ ಸಮಸ್ಯೆಗಳು ಇಲ್ಲ, ಪ್ರಯಾಣದಿಂದಲೇ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗ್ಬಿಡ್ಬೋದು. ಎಲ್ಲೋ ಹೋದ್ರಿ, ಯಾವ್ದೋ ಊರ್ಗ್ ಹೋದ್ರಿ, ಅಲ್ಲಿ ನೀರ್ ಸೆಟ್ ಆಗ್ಲಿಲ್ಲ, ವಾತಾವರಣ ಸೆಟ್ ಆಗ್ಲಿಲ್ಲ, ಅಲ್ಲಿಂದ ಬಂದರೆ ಹಾಸಿಗೆ ಹಿಡ್ಬಿಡ್ತೀರಾ, ಹುಷಾರ್. ಈ ತರ ಆಗ್ಬೋದು. ಹಾಗಾಗಿ ಈ ವಾರದಲ್ಲಿ ಪ್ರಯಾಣ ಬೇಡ. ನಿಮ್ ತಾಯಿಯ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನ ಕಮ್ಮಿ. ಪಂಚಮದಲ್ಲಿ ಶುಕ್ರ ಮತ್ತು ಶನಿ, ಓದೋದ್ರ ಕಡೆ ಗಮನ ಇಲ್ಲ, ಬೇರೆ ಬೇರೆ ಕಡೆ ಯೋಚನೆಗಳು. ಕುಜನ್ ಜೊತೆ ರಾಹು ಇರೋದ್ರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಓದೋಕ್ ಕೂತ್ಕೊಂಡ್ರೆ ನಿಮ್ಮ ಮೈಂಡ್ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಇಲ್ಲಿ ಗುರುವಿನ ಅನುಗ್ರಹ ಇಲ್ಲ. ಏನ್ ಪರಿಹಾರ ಮಾಡ್ಬೇಕು? ವಿದ್ಯಾರ್ಥಿಗಳು ಕಂಪಲ್ಸರಿ ಮಾಡ್ಲೇಬೇಕಾಗಿರೋ ಪರಿಹಾರ, ಮತ್ತೆ ವೃಶ್ಚಿಕ ರಾಶಿಯವರು ಎಲ್ಲರೂ ಕೂಡ ಮಾಡ್ಲೇಬೇಕಾದ ಪರಿಹಾರ, ಈ ವಾರ ತೊಗರಿ ಬೇಳೆ ಮತ್ತು ಕಡಲೆ ಬೇಳೆ, ಅಕ್ಕಿ, ಗೋಧಿ ಈ 4 ಧಾನ್ಯಗಳನ್ನ ಕೊಡಿ ಯಾವ್ದಾದ್ರು ದೇವಸ್ಥಾನಕ್ಕೆ. ಮಂಗಳವಾರ ಕೊಡಿ, ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಕೊಡಿ. ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರವನ್ನ ಹೇಳ್ಕೊಳ್ಳಿ. ನೋಡಿ, ಈ ಮಂತ್ರಗಳೆಲ್ಲ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ, ಆಯ್ತಾ? ಮತ್ತೆ ಈ ಕೆಲವೊಂದು ಸ್ವಪ್ನ ಬುಕ್ ಹೌಸ್ ಈ ತರ ಕೆಲವೊಂದು ಪುಸ್ತಕಗಳನ್ನ ಮಾರಾಟ ಮಾಡುವಂತ ಗ್ರಂಥಾಲಯಗಳಲ್ಲಿ ನಿಮ್ಗೆ ಮಂತ್ರಗಳ ಪುಸ್ತಕಗಳು ಸಿಗುತ್ತೆ. ಎಲ್ಲಾ ತರದ ಅಷ್ಟೋತ್ತರಗಳು ಎಲ್ಲ ಸಿಗುತ್ತೆ, ತಂದು ಇಟ್ಕೊಳ್ಳಿ. ಆದಷ್ಟು ಸ್ವಲ್ಪ ಕಲ್ತ್ಕೊಳ್ಳಿ. ಏನು ತುಂಬಾ ಏನು ಮಹಾ ಕಷ್ಟ ಅಲ್ಲ, ಬಹಳ ಸರಳವಾದ ಮಂತ್ರಗಳನ್ನ ಕಲ್ತ್ಕೊಳ್ಳಿ. ಮಂತ್ರಗಳನ್ನ ಹೇಳ್ಕೋಬೇಕು. ಮಂತ್ರಗಳು ಪರಮಾತ್ಮನನ್ನ ತಲುಪುವಂತ ನಮ್ಮನ್ನ ಪರಮಾತ್ಮನಿಗೆ ತಲುಪಿಸುವಂತದ್ದು ಒಂದು ಮಾರ್ಗ. ಮಂತ್ರಗಳ ಅಧೀನದಲ್ಲೇ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಆಗ್ತಾ ಇರತ್ತೆ. ಒಂದ್ ರೀತಿಯಲ್ಲಿ ಕೆಲಸದಲ್ಲಿ ಏನು ತೊಂದರೆಗಳಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಲಾಭ ಎಲ್ಲ ಚೆನ್ನಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆಗಳಿರೋದಿಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋಂಥವ್ರಿಗೆ ನಿಮ್ಮ ಪಾರ್ಟ್ನರ್ ಜೊತೆನಲ್ಲಿ ಏನೋ ಒಂದು ಮನಸ್ತಾಪಗಳಾಗತ್ತೆ. ಯಾಕಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದ್ರೆ ಇಲ್ಲಿ ನಿಮ್ಮ ಪಾರ್ಟ್ನರ್ ಮೇಲೆ ನಿಮ್ಮ ಮೇಲೆ ನಿಮ್ಮ ಪಾರ್ಟ್ನರ್ಗೆ ನಂಬಿಕೆ ಇರಬೇಕು. ಆ ನಂಬಿಕೆ ವಿಷಯದಲ್ಲಿ ಏನೋ ಒಂದು ಸಮಸ್ಯೆಗಳಾಗತ್ತೆ. ಯಾಕಂದ್ರೆ ನಿಮ್ಮ ಸಪ್ತಮಾಧಿಪತಿ ಆದಂತ ಬುಧನ್ ಜೊತೆನಲ್ಲಿ ರಾಹು ಇದ್ದಾನೆ. ಏನೋ ಒಂದಿಷ್ಟು ಗೊಂದಲಗಳು, ಅನುಮಾನಗಳು ಉಂಟಾಗುವಂತದ್ದಾಗತ್ತೆ. ಸ್ವಲ್ಪ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ನೀವು ನಿರ್ಧಾರಗಳನ್ನ ತಗೊಳ್ಳಿ. ಆತರದಿಂದ ಯಾವುದೇ ನಿರ್ಧಾರಗಳನ್ನ ತಗೋಬೇಡಿ. ಇನ್ನು ಬಿಸ್ನೆಸ್ ನೀವು ಓನ್ ಆಗಿ ಮಾಡ್ತಾ ಇದ್ದೀರ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ವ್ಯಾಪಾರದಲ್ಲಿ ಅದ್ಭುತವಾದ ಲಾಭ ಇದೆ, ಚೆನ್ನಾಗಿದೆ. ಯಾಕಂದ್ರೆ ಲಾಭಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಧನಾಧಿಪತಿ ಚತುರ್ಥದಲ್ಲಿದ್ದಾನೆ, ಲಾಭಾಧಿಪತಿ ಜೊತೆನಲ್ಲೇ ಇದ್ದಾನೆ. ಹಾಗಾಗಿ ಇನ್ನು ವಾಕ್ಸ್ಥಾನಾಧಿಪತಿ ಶುಕ್ರನೊಟ್ಟಿಗೆ ಕುತ್ಕೊಂಡಿರೋದ್ರಿಂದ ಮಾತಿನಿಂದ ನಿಮ್ಮ ಕೆಲಸದಲ್ಲಿ ಜಯ, ಮಾತಿನಿಂದ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಲಾಭ, ಅಥವಾ ನಿಮ್ ಕೆಲಸದಲ್ಲಿ ಏನೋ ನಿಮ್ಗೆ ಹೊಗಳಿಕೆ ಸಿಗುವಂತದ್ದಾಗುತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಏನೂ ಸಮಸ್ಯೆ ಇಲ್ಲ. ಬಹಳ ಅದ್ಭುತವಾದಂತಹ ಸಮಯ ಇದಾಗಿದೆ ಅಂತ ಹೇಳ್ಬೋದು. ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಬೇರೆ ದೇಶಕ್ಕೆ ಹೋಗ್ಬೇಕು, ಬೇರೆ ದೇಶದಲ್ಲಿ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೆ
ಈ ವಾರದಲ್ಲಿ ಸಿಗುವ ಸಾಧ್ಯತೆಗಳಿದೆ. ಪ್ರಯತ್ನನ ನೀವು ಹಾಗೆ ಮುಂದುವರಿಸಿ. ಈ ವಾರದಲ್ಲಿ ಆ ತರದ್ದೇನೋ ಒಂದು ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ ಕೆಲಸದಲ್ಲಿ ಏನೋ ಬದಲಾವಣೆ ಆಗತ್ತೆ, ಏನೋ ಚೇಂಜಸ್ ಆಗತ್ತೆ. ಆದರೆ ಈ ಬದಲಾವಣೆಯಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮ್ಗೆ ಏನಾಗತ್ತೆ ಅಂದ್ರೆ ಈ ಚೇಂಜಸ್ ಇಂದ ನನ್ನ ಕೆಲಸದಲ್ಲಿ ಏನ್ ಸಮಸ್ಯೆ ಆಗ್ಬಿಡುತ್ತೋ ಅನ್ನುವಂತಹ ಅಳುಕು, ಆತಂಕ ನಿಮ್ಮ ಒಳ ಮನಸ್ಸಿನಲ್ಲಿ ಆಗ್ತಾ ಇರುತ್ತೆ. ಅದು ಬೇಡ, ಏನು ತೊಂದರೆ ಆಗೋದಿಲ್ಲ ಕೆಲಸಕ್ಕೆ. ಆರಾಮಾಗಿ ಏನ್ ಚೇಂಜಸ್ ಬರುತ್ತೋ, ಏನ್ ಹೊಸ ರೂಲ್ಸ್ಗಳು ಬರುತ್ತೋ ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇನೆ, ಏನು ಪ್ರಾಬ್ಲಮ್ ಇಲ್ಲ. ತೃತೀಯ ಭಾವದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ತೃತೀಯ ಭಾವವನ್ನ ಮಿತ್ರ ಸ್ಥಾನ ಅಂತ ಹೇಳ್ತಾರೆ. 9ನೇ ಮನೆ ಅಧಿಪತಿ ಸೂರ್ಯ, ಹಾಗೆ 10ನೇ ಮನೆ ಅಧಿಪತಿ ಬುಧ, ಹಾಗೆ ಪಂಚಮಾಧಿಪತಿ ಕುಜ. ನೋಡಿ, ಹೊಸ ಮಿತ್ರರು ನಿಮಗೆ ಹುಟ್ಕೊಳ್ತಾರೆ ಈ ವಾರದಲ್ಲಿ. ಅದರಲ್ಲಿ ಕೆಲವರು ತುಂಬಾ ಒಳ್ಳೆಯವರು, ನಿಮ್ಮ ಜೀವನಕ್ಕೆ ಬಹಳ ಉಪಯೋಗದ ಮಾಹಿತಿಯನ್ನು ಕೊಡೋರು. ಇನ್ನು ಕೆಲವರು ಯಾರೋ ಸ್ವಲ್ಪ ಬೇಡವಾದವರು ಇರ್ತಾರೆ. ಸೆಲೆಕ್ಟ್ ಮಾಡುವ ವಿಚಾರದಲ್ಲಿ ತುಂಬಾ ಬುದ್ಧಿವಂತರಾಗಿ. ಎಲ್ಲರೂ ಒಳ್ಳೆಯವರೇ ಅಂತ ಅನ್ಕೊಳಕ್ ಹೋಗ್ಬೇಡಿ. ಒಳ್ಳೆಯವರ ಗ್ರೂಪ್ ನಲ್ಲೂ ಯಾರೋ ಒಬ್ರು ಇರ್ತಾರೆ ಕೆಟ್ಟವರು. ಮೇಲ್ನೋಟಕ್ಕೆ ಒಳ್ಳೆಯವ್ರ ತರ ಇರ್ತಾರೆ, ಮನಸ್ಸಿನಲ್ಲಿ ಕೆಟ್ಟತನ ಇರುತ್ತೆ. ಅದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಹೊಸ ಹೊಸ ಮಿತ್ರರು ನಿಮಗೆ ಸಿಗ್ತಾರೆ ಈ ವಾರದಲ್ಲಿ. ಅಂದ್ರೆ ಅವಶ್ಯಕತೆ ಇದೆಯಾ, ಅವರಿಂದ ಏನಾದ್ರು ಉಪಯೋಗ ಇದೆ, ಅದೆಲ್ಲ ನೋಡ್ಕೊಳ್ಳಿ. ಯಾಕೆಂದ್ರೆ ಇವಾಗ ಯಾವುದೋ ಒಂದು ಹೊಸ ಕಾಲೇಜಿಗೆ ಸೇರ್ಕೊಳ್ತಾರೆ, ಇಲ್ಲ ಯಾವುದೋ ಒಂದು ಬೇರೆ ಕಂಪನಿಗೆ ಸೇರ್ಕೊಂಡಾಗ ಹೊಸಬ್ರು ಬಂದೇ ಬರ್ತಾರಲ್ವಾ. ಹಾಗೆ ಇಲ್ಲ ಯಾವುದೋ ಒಂದು ಹೊಸ ಗ್ರೂಪ್ಗೆ ಸೇರ್ಕೊಂಡಿದ್ದೀರಾ, ಯಾವುದೋ ಒಂದು ಸಮಾಜ ಸೇವೆಗೆ ಸೇರ್ಕೊಂಡಿದ್ದೀರಾ, ಅಥವಾ ಇನ್ ಯಾವುದೋ ಒಂದು ಆಧ್ಯಾತ್ಮಿಕ ಒಂದು ಗ್ರೂಪ್, ಅದು ಯಾವುದೋ ಒಂದು ಸಂಸ್ಥೆಗೆ ಸೇರ್ಕೊಂಡಿದ್ದೀರಾ, ಅದರಲ್ಲಿ ಹೊಸಬ್ರು ವ್ಯಕ್ತಿಗಳು ಸಿಕ್ಕೇ ಸಿಗ್ತಾರೆ. ಅದರಲ್ಲಿ ಯಾರು ನಿಮ್ಗೆ ಉತ್ತಮ ಅನ್ಸ್ತಾರೆ ಅದೆಲ್ಲ ನೋಡ್ಕೊಂಡು ನೀವು ಸ್ನೇಹವನ್ನ ಮುಂದುವರ್ಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಅತಿಯಾಗಿ ಎಲ್ಲರನ್ನು ಹಚ್ಕೊಳ್ಳೋದು ಕೂಡ ಪ್ರಾಬ್ಲಮ್ನೇ. ಹೊಸಬ್ರು ಅಂತ ಬಂದಾಗ ಮೊದ್ಲು ಒಳ್ಳೆಯವ್ರ ತರನೇ ಕಾಣಿಸ್ತಾರೆ, ಆಮೇಲೆ ಪ್ರಾಬ್ಲಮ್ಗಳು ಬರ್ಬೋದು. ಯಾಕಂದ್ರೆ ನೀವು ಯಾವ್ದನ್ನ ತುಂಬಾ ಓವರ್ ಆಗಿ ಹಚ್ಕೊಳಕ್ ಹೋಗ್ತೀರಾ, ಯಾವ್ದನ್ನ ನೀವು ತುಂಬಾ ಓವರ್ ಆಗಿ ನಂಬ್ತೀರಾ, ಯಾವ್ದು ಅತಿ ಆಗತ್ತೆ ಅದರಿಂದೆಲ್ಲ ನೀವು ದುಃಖವನ್ನು ಪಡಲೇಬೇಕಾಗತ್ತೆ. ತೃತೀಯ ಭಾವದಲ್ಲಿ ರಾಹು, ಕುಜ ಇವರೆಲ್ಲ ಇರೋದ್ರಿಂದ ಹತ್ತಿರದ ಪ್ರಯಾಣ ಇರುತ್ತೆ ಈ ವಾರದಲ್ಲಿ. ಬಟ್ ತುಂಬಾ ಪ್ರಯಾಣ ಮಾಡಬೇಡಿ, ಅಂದ್ರೆ ಅನವಶ್ಯಕ ಪ್ರಯಾಣ ಬೇಡ. ಯಾಕಂದ್ರೆ ತುಂಬಾ ಸ್ಟ್ರೈನ್ ಆಗುತ್ತೆ, ತುಂಬಾ ಪ್ರಯಾಣ ಮಾಡೋದ್ರಿಂದ ಸ್ಟ್ರೈನ್ ಆಗುತ್ತೆ. ಯಾರಿಗೆ ಸ್ವಲ್ಪ ಥ್ರೋಟ್ ಅಲರ್ಜಿ ಇದೆ ಅವ್ರು ಸ್ವಲ್ಪ ಹುಷಾರಾಗಿರಿ, ಅವರಂತೂ ಪ್ರಯಾಣ ಮಾಡ್ಲೇಬೇಡಿ. ಡಸ್ಟ್, ಧೂಳು, ಅಲರ್ಜಿಲಿ. ಯಾಕಂದ್ರೆ ತುಂಬಾ ಗಂಟ್ಲಿನ ಸಮಸ್ಯೆ ಬರುತ್ತೆ, ಡ್ರೈ ಕಾಫ್ ಆಗತ್ತೆ. 3ನೇ ಮನೆಯಲ್ಲಿ ರವಿ ಮತ್ತು ಕುಜ. ನೋಡಿ, ಕುಜ ಕೆಮ್ಮು ಜಾಸ್ತಿ ಮಾಡ್ತಾನೆ, ರವಿ ಏನ್ ಮಾಡ್ತಾನೆ, ಡ್ರೈ ಮಾಡ್ತಾನೆ, ಕಫಾನ ಡ್ರೈ ಮಾಡ್ತಾನೆ. ರಾಹು ಸೇರ್ಕೊಂಡಾಗ ಏನಾಗತ್ತೆ ಅಂದ್ರೆ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಈ ಅಲರ್ಜಿ ಆಡ್ ಆಗತ್ತೆ, ಇನ್ಫೆಕ್ಷನ್ ಸೋಂಕು ಜಾಸ್ತಿ ಆಗತ್ತೆ. ಅವಾಗ ಏನಾಗತ್ತೆ, ನಿಮ್ಗೆ ಕಫ ಇಲ್ದಿದ್ರು ಒಂದೇ ಸಮ ಕೆಮ್ಮು, ವಾರಗಟ್ಲೆ ತಿಂಗ್ಳುಗಟ್ಲೆ ಕೆಮ್ತಾರೆ ಕೆಲವರು. ಈ ತರದ್ದೇನೋ ಒಂದು ಸಮಸ್ಯೆ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ತಂದೆಯ ವಿಚಾರದಲ್ಲಿ, ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಏನೋ ಸಮಸ್ಯೆ, ಅವ್ರ ವಿಷಯದಲ್ಲಿ ಏನೋ ನಿಮ್ಗೆ ಅಸಮಾಧಾನ, ಬಟ್ ಹೊರಗಡೆ ಕಾಣಿಸ್ತಾ ಇಲ್ಲ. ಬಟ್ ಅವರ ಸ್ವಭಾವದಿಂದಲೋ ಅಥವಾ ಅವ್ರ ವಿಷಯದಲ್ಲೋ ಅವ್ರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತದೆ. ಏನೋ ನಿಮ್ಮ ಮನಸ್ಸಿನ ಒಳಗಡೆ ಅಳುಕು, ಏನೋ ಒಂಥರ ಸಂಕಟ, ಏನೋ ಒಂದು ಸಮಸ್ಯೆ, ಏನೋ ಒಂದು ಬೇಸರ, ಏನೋ ಒಂದು ಅಸಮಾಧಾನ, ಈ ತರ ಇರುತ್ತೆ. ಪಿತೃಸ್ಥಾನಾಧಿಪತಿ ಮತ್ತು ಪಿತೃಗೆ ಕಾರಕನಾದ ಸೂರ್ಯನ ಜೊತೆನಲ್ಲಿ ರಾಹು ಇರೋದ್ರಿಂದ ಈ ತರ ಆಗ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಹೇಳ್ತೀನಿ, ಮಾಡ್ಕೊಡಿ. ಇನ್ ಬೇರೆ ಏನೋ ಸಮಸ್ಯೆ ಇಲ್ಲ ನಿಮ್ಗೆ, ಉದ್ಯೋಗ ಹಣಕಾಸಿನ ವಿಷಯದ್ರಲ್ಲೆಲ್ಲ ಏನೋ ತೊಂದರೆ ಇಲ್ಲ. ಅದೇ ಸ್ವಲ್ಪ ಇದೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ, ಮತ್ತೆ ದುರ್ಗಾ ಅಷ್ಟೋತ್ತರನ ಹೇಳ್ಕೊಳ್ಳಿ ಡೈಲಿ, ಅಷ್ಟೇ ಸಾಕು. ಇದು 2 ಪರಿಹಾರ ಮಾಡ್ಕೊಂಡ್ರೆ ನಿಮ್ಮ ತಂದೆಯವರ ವಿಚಾರದಲ್ಲಿ ಏನೇ ಒಂದು ಅಸಮಾಧಾನ, ಬೇಸರಗಳಿದ್ರು ಕೂಡ ಅದು ನಿವಾರಣೆ ಆಗುತ್ತೆ. ಜೊತೆಗೆ ಯಾರ ಹತ್ರ ನಾನು ಸ್ನೇಹವನ್ನ ಮಾಡ್ಬೇಕು, ಸ್ನೇಹವನ್ನ ಮುಂದುವರಿಸಬೇಕು, ಯಾರು ನನ್ನ ಜೀವನಕ್ಕೆ ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ಕೂಡ ತುಂಬಾ ಕ್ಲಾರಿಟಿ ಸಿಗುತ್ತೆ. ಇದೊಂದು ಪರಿಹಾರ ಮಾಡ್ಕೊಂಡ್ರೆ ಸಾಕು, ಇನ್ನು ಉಳಿದಂತೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ ನಿಮ್ಗೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದ್ದಾರೆ. 2ನೇ ಮನೆ ಅನ್ನೋದು ಕುಟುಂಬ ಸ್ಥಾನ. ಕುಟುಂಬ ಸ್ಥಾನದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಯಾರ್ಯಾರಿದ್ದಾರೆ? ಅಷ್ಟಮಾಧಿಪತಿ ಸೂರ್ಯ, ಭಾಗ್ಯಾಧಿಪತಿ ಬುಧ, ಹಾಗೆ ಲಾಭಾಧಿಪತಿ ಮಂಗಳ ಗ್ರಹ. ನೋಡಿ, ಇದು ಧನಸ್ಥಾನವು ಹೌದು. ಲಾಭಾಧಿಪತಿ, ಭಾಗ್ಯಾಧಿಪತಿ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಹಣಕಾಸಿನ ಸಮಸ್ಯೆ ಇಲ್ಲ ಈ ವಾರದಲ್ಲಿ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ, ದುಡ್ಡು ಬರೋದಿದ್ರೆ ಬರುತ್ತೆ, ಯಾರಾದ್ರೂ ಕೊಡ್ಬೇಕಿತ್ತು ಕೊಡ್ತಾರೆ, ಯಾವತ್ತೋ ಕೆಲಸ ಮಾಡಿದ್ರಿ ಅದ್ರದ್ದು ಲಾಭ ಬರ್ಬೇಕಿತ್ತು ಅದು ಬರುತ್ತೆ. ಈ ತರ ದುಡ್ಡು ಕಾಸಿನ ವಿಷಯದಲ್ಲಿ ಏನು ಸಮಸ್ಯೆ ಇರಲ್ಲ ನಿಮ್ಗೆ ಮಕರ ರಾಶಿಯವರಿಗೆ.
ಆದ್ರೆ ಕುಟುಂಬದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ವಿಷಯದಲ್ಲಿ ನೇರ ಮಾತು, ನಿಮ್ಮ ನೇರ ಮಾತು, ನೇರ ವ್ಯಕ್ತಿತ್ವ ಕುಟುಂಬದಲ್ಲಿ ಎಲ್ಲರೂ ಸ್ವಲ್ಪ ನಿಮ್ ಮೇಲೆ ತಿರುಗಿ ಬೀಳೋ ತರ ಆಗ್ಬಹುದು. ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಅವರ ತಪ್ಪನ್ನ ಯಾರಾದ್ರೂ ಹೇಳ್ಬಿಟ್ರೆ ಅವ್ರಿಗೆ ಆಗಲ್ಲ, ಒಪ್ಕೊಳ್ಳಲ್ಲ. ಈ ಕೆಲವ್ರಂತಲ್ಲ, ಆಲ್ಮೋಸ್ಟ್ ತುಂಬಾ ಜನ ಒಪ್ಕೊಳ್ಳಲ್ಲ ಬಿಡಿ. ನಿನಗೆ ಅಹಂಕಾರ ಇದೆ, ನಿನಗೆ ಕೋಪ ಇದೆ ಅಂದ್ರೆ ಒಪ್ಕೊಳ್ಳಲ್ಲ ಯಾರನ್ನು. ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ ಈ ಗುಣಗಳು. ಅಹಂಕಾರ ಯಾರನ್ನೂ ಬಿಡಲ್ಲ, ಸಣ್ಣ ಮಟ್ಟದಲ್ಲಾದ್ರೂ ಇರುತ್ತೆ. ಕೋಪನೂ ಅಷ್ಟೇ ಸಣ್ಣ ಮಟ್ಟದಲ್ಲಿರುತ್ತೆ, ಯಾರಿಗಿಲ್ಲ. ಯಾರ ಹತ್ರ ಒಪ್ಕೋಬೇಕು? ಪರಮಾತ್ಮನ ಹತ್ರ ಆದ್ರೂ ಒಪ್ಕೊಂಡ್ಬಿಡ್ಬೇಕು, ಹೌದು ನನಗೆ ಈ ಗುಣ ಇದೆಪ್ಪ, ಇದನ್ನ ನಿವಾರಣೆ ಮಾಡು ಅಷ್ಟೇ. ಈ ತರ ನೀವೇನೋ ಒಂದು, ಆದ್ರೆ ನಾನು ಹೇಳೋದೇನಂದ್ರೆ, ಯಾರಿಗೂ ಇದೆ ಆ ತರ ಸ್ವಭಾವಗಳಿದೆ, ಅವರಲ್ಲಿ ಕೆಟ್ಟ ಗುಣ ಇದೆ ಅಂದ್ರೆ ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ಹೇಳಿ ಅವ್ರು ತಿದ್ಕೊಳ್ತಾರ ಅಂತ. ತಿದ್ಕೊಳ್ಳಲ್ಲ ಅಂದಾಗ ನೀವು ಅದನ್ನ ಹೇಳಿ ಪ್ರಯೋಜನ ಇಲ್ಲ ಬೇರೆಯವ್ರ ವಿಷಯದಲ್ಲಿ. ಇನ್ ಕುಟುಂಬದ ವಿಷಯದಲ್ಲಿ ನಾವು ಹೇಳಲೇಬೇಕಾಗತ್ತೆ. ಬಟ್ ಹೇಳುವ ರೀತಿ ಮತ್ತು ಸಮಯ ಇದು ತುಂಬಾ ಇಂಪಾರ್ಟೆಂಟ್. ಯಾವ ಸಮಯದಲ್ಲಿ ಏನ್ ಹೇಳ್ತಾ ಇದ್ರೆ, ಹೇಗೆ ಹೇಳ್ತಾ ಇದ್ದೀರಾ, ಇದ್ರಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ. ಅವ್ರು ಏನೋ ಬೇಜಾರಲ್ಲಿ ಇರ್ತಾರ ಆಲ್ರೆಡಿ, ಆ ಟೈಮಲ್ಲೇ ನೀವೇನೋ ಹೇಳ್ತೀರಾ, ಇದು ಮನೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತೆ, ಮನಸ್ತಾಪಗಳು, ಜಗಳ ಆಗುತ್ತೆ. ಕುಜ ರಾಹು ಜಗಳಗಳಿದ್ದು, ಈಗ ಆಲ್ರೆಡಿ ಮನೇಲಿ ಜಗಳ ಇದೆ ಅನ್ಕೊಳ್ಳಿ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿರತಕ್ಕಂಥ ಸದಸ್ಯರು ಅವರವರಲ್ಲೇ ಮನಸ್ತಾಪಗಳು, ಜಗಳಗಳು ಆಗುತ್ತೆ. ಮನೆಯಲ್ಲಿ ಅಶಾಂತಿ ಉಂಟಾಗಬಾರ್ದು, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂದ್ರೆ ಏನ್ ಪರಿಹಾರ ಮಾಡ್ಬೇಕು? ಅಷ್ಟೇ ಪರಿಹಾರ ಹೇಳ್ಬಿಡ್ತೀನಿ ಇದಕ್ಕೆ. ಈ ವಾರದ ಪ್ರತಿದಿನ ಡೈಲಿ 3 ಹಿಡಿ ಅಕ್ಕಿ, 1 ಹಿಡಿ ಕಪ್ಪು ಎಳ್ಳು, ಹಾಗೆ 1 ಹಿಡಿ ಒಣ ಅವರೆಕಾಳು ಪ್ರತಿದಿನ ತೆಗೆದಿಡ್ತಾರೆ. 1 ವಾರ ಆದ್ಮೇಲೆ ಮುಂದಿನ ಶನಿವಾರ ಅದನ್ನ ದೇವಸ್ಥಾನಕ್ಕೆ ಕೊಟ್ಬಿಡಿ, ಯಾವ್ದಾದ್ರು ದೇವಸ್ಥಾನ. ಎಳ್ಳನ್ನ ಶನಿವಾರ ಕೊಡಿ, ಅಕ್ಕಿಯನ್ನ ಸೋಮವಾರ ಕೊಡಿ. ಇದರಿಂದ ಸ್ವಲ್ಪ ಮನೆಯಲ್ಲಿ ಜಗಳ ಮನಸ್ತಾಪ ಕಡಿಮೆ ಆಗುತ್ತೆ. ಎಲ್ಲರ ಮನಸ್ಥಿತಿಗಳಲ್ಲೂ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಇನ್ನು 6ನೇ ಮನೆ ಅಧಿಪತಿ ನಿಮ್ಗೆ ರಾಹು ಜೊತೆ ಇದ್ದಾನೆ, ಬುಧ ಗ್ರಹ. ಹಾಗಾಗಿ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಬಟ್ ಏನು ತೊಂದರೆ ಇಲ್ಲ, ಕೆಲಸ ಮಾಡ್ತೀರಾ. ಒಂದ್ ಸ್ವಲ್ಪ ಮೇಲಧಿಕಾರಿಗಳಿಂದ ನಿಮ್ ಕೆಲಸದ ಮೇಲೆ ಒಂಚೂರು ಒತ್ತಡ ಇರುತ್ತೆ. ಅಂದ್ರೆ ಇವಾಗ ಕೆಲಸ ಕೊಟ್ಬಿಟ್ಟು ಬೇಗ ಕಂಪ್ಲೀಟ್ ಮಾಡ್ಬೇಕು, ಇಷ್ಟು ದಿನದೊಳಗಡೆನೆ ಆಗ್ಬೇಕು ಅಂತೇಳಿ ಕೆಲವು ರೂಲ್ಸ್ ಗಳು ಮಾಡ್ಬಿಡ್ತಾರೆ. ಅದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಬಟ್ ಕಂಪ್ಲೀಟ್ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಶುಕ್ರ ಇದ್ದಾನೆ, ದಶಮಾಧಿಪತಿ ಅವನು. ನಿಮ್ಗೆ ಯಾವ ಕೆಲ್ಸನೂ ಆಗಲ್ಲ ಅನ್ನೋ ಮಾತೇ ಇಲ್ಲ. ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಆಗುತ್ತೆ ಅಂತಾರೆ. ಮೇಧಾಶಕ್ತಿ, ಒಂದು ಟ್ಯಾಲೆಂಟ್ ಅನ್ನು ಕೊಡೋನೆ ಶುಕ್ರ ಗ್ರಹ. ಶನಿ ಜೊತೆ ಕೂತ್ಕೊಂಡ್ಬಿಟ್ರೆ ಅದು ಇನ್ನೂ ಶುಭ. ಬಹಳ ತಾಳ್ಮೆಯಿಂದ ಆರಾಮಾಗಿ ಎಲ್ಲದೂ ಆಗುತ್ತೆ. ಕೆಲಸದಲ್ಲಿ ಏನೋ ತೊಂದರೆ ಇಲ್ಲ, ಹಣಕಾಸಿನ ವಿಷಯದಲ್ಲಿ ಪ್ರಾಬ್ಲಮ್ ಇಲ್ಲ. ಮತ್ತೆ ಚತುರ್ಥಾಧಿಪತಿ ಜೊತೆ ರಾಹು ಇರೋದ್ರಿಂದ ಈ ಪ್ರಾಪರ್ಟಿ ಏನಾದ್ರೂ ಸೇಲ್ಗೆ ಇಟ್ಟಿದ್ದೀರಾ ಅಂತಂದ್ರೆ ಈ ವಿಷಯದಲ್ಲಿ ಚೆನ್ನಾಗಿದೆ ನಿಮ್ಗೆ. ಬಟ್ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಒಳ್ಳೆ ಟೈಮ್ ಅಲ್ಲ, ತಗೋಬೇಡಿ. ಯಾಕಂದ್ರೆ ಚತುರ್ಥಾಧಿಪತಿ ಜೊತೆ ರಾಹು ಇದ್ರೆ ನಿಮ್ಮ ಒಂದು ಈ ವಿಚಾರದಲ್ಲಿ, ಅಂದ್ರೆ ನೀವು ಪ್ರಾಪರ್ಟಿ ತಗೊಳ್ಳೋ ವಿಷಯದಲ್ಲಿ ಮೋಸ ಹೋಗ್ತೀರಾ. ಅದಕ್ಕೆ ಏನೋ ಈಗ ಸೈಟ್ ಯಾರ್ದೋ ಹೆಸರಲ್ಲಿ ಇರುತ್ತೆ, ಡೂಪ್ಲಿಕೇಟ್ ಏನೋ ಮಾಡಿ ನಿಮ್ಗೆ ಮಾರಿರ್ತಾರೆ, ಇಲ್ಲ ಅದಕ್ಕೆ ದುಡ್ಡು ಜಾಸ್ತಿ ಕೊಟ್ಬಿಟ್ಟಿರ್ತಾರೆ. ಈ ತರ ಏನೋ ಒಂದು ಸಮಸ್ಯೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಅಷ್ಟೇ. ಇನ್ನು ಪಂಚಮಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. ಗುರುವಿನ ಅನುಗ್ರಹ ಇಲ್ಲ ಅಂದ್ರೂ ಕೂಡ ಪಂಚಮಾಧಿಪತಿ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಮಕರ ರಾಶಿಯವರಿಗೆ ಕೆಲವು ಶುಭ ಕೆಲವು ಅಶುಭ ಎರಡೂ ಇದೆ. ಪರಿಹಾರವನ್ನ ಮಾಡ್ಕೊಳ್ಳಿ. ಜೊತೆಗೆ ಅಷ್ಟಮಾಧಿಪತಿಯಾದ ಸೂರ್ಯ 2ನೇ ಮನೇಲಿರೋದ್ರಿಂದ ಸ್ವಲ್ಪ ಭಯ ಆತಂಕ, ಒಂಚೂರು ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸಗಳು ಇದೆಲ್ಲ ಆಗ್ತಾ ಇರುತ್ತೆ. ಆದಿತ್ಯ ಹೃದಯ ಮಂತ್ರವನ್ನು ಕೂಡ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ತುಂಬಾ ಗ್ರಹಗಳು. ಮೊದಲನೇದಾಗಿ ಸೂರ್ಯ ಇದ್ದಾನೆ ನೋಡಿ, ಕುಂಭರಾಶಿಯಾಧಿಪತಿ ಶನಿ. ಆ ಶನಿಗೆ ಆಪೋಸಿಟ್ ಗ್ರಹ ಸೂರ್ಯ ನಿಮ್ಮ ರಾಶಿಯಲ್ಲೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ವಿರುದ್ಧವಾದಂತಹ ಭಾವನೆಗಳು ಬಂದ್ಬಿಡತ್ತೆ ನೋಡಿ. ಕೆಲವು ವ್ಯಕ್ತಿಗಳು ತುಂಬಾ ಒಳ್ಳೆಯವರು, ಸಮಟೈಮ್ಸ್ ಯಾಕೆ ಹಾಗೆ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಗ್ರಹಗಳ ಪ್ರಭಾವ. ಇವಾಗ ನೀವು ನಿಮ್ಮನೇಲಿದ್ದಾಗ ಹೇಗಿರ್ತೀರಾ, ಅದೇ ನಿಮ್ಮ ಶತ್ರುವಿನ ಮನೆಗೆ ಹೋದಾಗ ನೀವು ಹೇಗಿರ್ತೀರಾ? ಅಥವಾ ನಿಮ್ ಮನೆಗೆ ನಿಮ್ಗೆ ಆಗ್ದಿದ್ದವ್ರು ಯಾರೋ ಬಂದಾಗ ನಿಮ್ಗೆ ಹೆಂಗ್ ಅನಿಸ್ತಾ ಇರತ್ತೆ? ಕಂಫರ್ಟ್ ಆಗಿರ್ತೀರಾ? ಆರಾಮಾಗಿರ್ತೀರಾ? ಇಲ್ಲ, ಅಯ್ಯೋ ನನ್ನ ಶತ್ರು, ಅಥವಾ ನನ್ಗೆ ಆಗದೆ ಇರೋರು, ಅಥವಾ ನನಗ್ ತೊಂದರೆ ಮಾಡೋರು. ಈಗ ನಮಗೆ ಯಾರು ಶತ್ರುಗಳಿಲ್ಲ, ಆದ್ರೆ ನಿಮ್ಮನ್ ಕಂಡ್ರೆ ಆಗದಿದ್ದವ್ರು ಇರ್ತಾರಲ್ಲ, ಇದೇ ಇರ್ತಾರೆ. ಈಗ ಚೆನ್ನಾಗಿ ನೀವು ಬದುಕ್ತಿದ್ದೀರಾ ಅಂತಂದ್ರೆ ನಿಮಗ್ ತುಂಬಾ ಜನ ಶತ್ರುಗಳು ಇಟ್ಕೊಂಡ್ಬಿಡ್ತಾರೆ. ಏನ್ ಮಾಡಕ್ಕಾಗಲ್ಲ.
ಅವ್ರು ಏನಾದ್ರು ನಿಮ್ ಮನೆಗ್ ಬಂದಾಗ ನಿಮ್ಗೆ ಹೆಂಗ್ ಆಗ್ತಾ ಇರುತ್ತೆ? ಆತಂಕನೂ ಬರುತ್ತೆ, ಸಮ್ಟೈಮ್ಸ್ ಅವ್ರು ನಡ್ಕೊಳ್ಳೋ ರೀತಿ ಕೋಪನೂ ಬರುತ್ತೆ. ಹೀಗೆ ಒಂದ್ ರೀತಿ ನಿಮ್ಮಲ್ಲಿ ಈ ತರ ಭಾವನೆಗಳು ಜಾಸ್ತಿ ಆಗುತ್ತೆ ಈ ವಾರದಲ್ಲಿ. ಕೆಲವರ ಮೇಲೆ ಅಸಮಾಧಾನ, ಕೆಲವರ ಮೇಲೆ ಕೋಪ, ಸಿಟ್ಟು ಬಂದು ಜಗಳ, ಕೋಪ ಇವೆಲ್ಲದೂ ಆಗುತ್ತೆ. ಯಾಕಂದ್ರೆ ರವಿ, ಕುಜ, ಬುಧ, ರಾಹು ನಿಮ್ಮ ಮಾತು, ಕೋಪದಿಂದ ಮಾತನಾಡಿ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ. ನಿಮ್ಮ ಸಂಗಾತಿ ಜೊತೆ ಮನಸ್ತಾಪಗಳಾಗುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿನೇ ನಿಮಗೆ ರವಿ ಗ್ರಹ. ಓಕೆ, ಈಗ ವೈವಾಹಿಕ ಜೀವನದಲ್ಲಿ ಏನು ತೊಂದರೆ ಇಲ್ಲ ಅಂದ್ರೂ ಸಮಸ್ಯೆ ಆಗುತ್ತಾ? ಸಣ್ಣ ಪುಟ್ಟದಾಗತ್ತೆ. ಏನೋ ಒಂದು ಮಾತಾಡ್ತಾ ವಾದ ವಿವಾದಗಳು ಮಾಡ್ಕೊಂಡು ಏನೋ ಒಂದು ಸಣ್ಣದಾಗಿ ಜಗಳ ಮಾಡ್ಕೊಂಡು ಮತ್ತೆ ಮಾರನೇ ದಿನ ಸರಿಯಾಗಿ ಬಿಡ್ತೀರಾ. ಯಾಕಂದ್ರೆ ಈಗ ಏನೋ ತೊಂದರೆ ಇಲ್ವಲ್ಲ. ವೈವಾಹಿಕ ಜೀವನದಲ್ಲಿ ಈಗೇನೋ ತೊಂದರೆ ಇಲ್ಲ ನಿಮ್ಗೆ, ನೀವು ಚೆನ್ನಾಗಿದ್ದೀರ ಅಂದ್ರೆ ಅದ್ರ ಅರ್ಥ ಏನಂದ್ರೆ ನಿಮ್ಮಿಬ್ಬರು ಜಾತಕಗಳು ಹೊಂದಾಣಿಕೆ ಆಗಿದೆ ಅಂತ ಅರ್ಥ. ಅದ್ರ ಪರಿಸ್ಥಿತಿ ಗೋಚಾರ ಫಲದ ಎಫೆಕ್ಟ್ ಒಂದು 30% ಆದ್ರೂ ಆಗ್ಲೇಬೇಕಲ್ಲ. ಸಣ್ಣದಾಗಿ ಏನೋ ಒಂಚೂರು ವಾದ ಮಾಡ್ತೀರಾ, ಜಗಳ ಆಡ್ತೀರಾ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅಥವಾ ಮಾರನೇ ದಿನ ಸರಿ ಹೋಗುವಂಥದ್ದು. ಆದರೆ ಈಗಾಗ್ಲೇ ಮ್ಯಾರೇಜ್ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, ಅವರಿಗೆ ಇದ್ರ ಅನ್ವಯ ಜಾಸ್ತಿ ಆಗತ್ತೆ. ಕಂಪ್ಲೀಟ್ ದೂರ ಆಗುವಂಥದ್ದು, ಸಪರೇಟ್ ಆಗುವಂಥದ್ದು, ಡೈವೋರ್ಸ್ ಬಗ್ಗೆ ಮಾತಾಡುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ. ತುಂಬಾ ಜಗಳ ಆಗುವಂಥದ್ದು, ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನಿಮ್ಮ ಕೋಪ ಅತಿರೇಕ ಆಗುತ್ತೆ ಕುಂಭರಾಶಿಯವ್ರಿಗೆ. ಕುಂಭರಾಶಿ ಅವರಿಗೆ ಯೂಶುವಲ್ ಆಗಿ ಕೋಪ ಬರುತ್ತೆ ಬೇಗ. ಯಾಕೆಂದ್ರೆ ರಕ್ತ ಸಂಚಾರದ ರಾಶಿ ಇದು. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಾಲಪುರುಷನ ಬ್ಲಡ್ ಸರ್ಕ್ಯುಲೇಷನ್ ರಾಶಿನೇ ಕುಂಭರಾಶಿ. ಅಲ್ಲಿಗೆ ಸೂರ್ಯ ಬೇರೆ ಬಂದ್ಬಿಟ್ಟಿದ್ದಾನೆ. ರಕ್ತಕ್ಕೆ ಕಾರಕನೇ ಸೂರ್ಯ. ಇಲ್ಲಿ ಕುಜ, ಪಿತ್ತ ನೆತ್ತಿಗೆ ಇರೋದು ಅಂತಾರೆ, ಕೇಳಿದಿರಾ? ಇವರಿಬ್ರು ಒಟ್ಟಿಗೆ ಸೇರಿದ್ರೆ ಪಿತ್ತ ಬೇಗ ನೆತ್ತಿಗೆ ಇರುತ್ತೆ. ಅವನ ಜೊತೆ ರಾಹು ಇದನ್ನ ಓವರ್ ಮಾಡ್ತಾನೆ ನೋಡಿ. ಅಷ್ಟೇ, ಇಲ್ಲಿ ಎಲ್ಲದೂ ನಾವೇ ಮಾಡ್ತೀವಿ ಅಂತ ನಮ್ಮ ಮೇಲೆ ಗ್ರಹಗಳ ಪ್ರಭಾವ ಇರುತ್ತೆ. ಯಾರಿಗೆ ಗ್ರಹಗಳ ಪ್ರಭಾವ ಕಮ್ಮಿ ಇರುತ್ತೆ ಅಂದ್ರೆ ಯಾರು ಪರಮಾತ್ಮನಿಗೆ ಕಂಪ್ಲೀಟ್ ಶರಣಾಗ್ತಾರೆ ಅವರಿಗೆ ಗ್ರಹಗಳ ಪ್ರಭಾವ ಇರಲ್ಲ. ಯಾಕಂದ್ರೆ ಪರಮಾತ್ಮನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ ಅವ್ರನ್ನ. ಈ ಕೋಪ, ಸಿಟ್ಟು, ದ್ವೇಷ, ಅಸೂಯೆ ಈ ಗುಣಗಳು ಇರಲ್ಲ ಅವ್ರಿಗೆ. ಈಗ ನೋಡಿ, ನೀವು ಮಹಾನ್ ಸಾಧಕರುಗಳನ್ನ ನೋಡಿ, ಅವ್ರ ಕೋಪನೇ ಮಾಡ್ಕೊಳಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಶಾಂತ ತಪಸ್ ಮಾಡ್ತಿರ್ತಾರೆ ಅಲ್ವಾ? ಯಾಕಂದ್ರೆ ಅವ್ರು ಕಂಪ್ಲೀಟ್ ಪರಮಾತ್ಮನಿಗೆ ಶರಣಾಗ್ಬಿಟ್ಟಿರ್ತಾರೆ. ದೇವರೇ ಅವ್ರ ಸುತ್ತ ಕಾವಲಾಗ್ಬಿಟ್ಟಿರ್ತಾರೆ. ಆದ್ರೆ ನಾವೆಲ್ಲ ಸಾಮಾನ್ಯ ಮನುಷ್ಯರಲ್ವಾ, ನಮ್ಗೆ ಇದ್ರ ಪ್ರಭಾವ ಇದ್ದೇ ಇರುತ್ತೆ. ಏನ್ ಮಾಡ್ಬೋದು? ಇತರ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಆಗುವಾಗ ನಮ್ಮ ರಾಶ್ಯಾಧಿಪತಿಗೆ ನಾವು ಹೆಚ್ಚು ಪರಿಹಾರವನ್ನ ಮಾಡ್ಕೋಬೇಕು. ಕೋಪ ಕೊಡೋನ್ ಸೂರ್ಯ ಕುಜ ಆದ್ರೆ ತಾಳ್ಮೆ ಕೊಡೋನ್ ಶನಿಗ್ರಹ. ನಿಮ್ ರಾಶ್ಯಾಧಿಪತಿನೇ ಶನಿಗ್ರಹ. ಶನಿಗೆ ಹೆಚ್ಚು ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಮತ್ತೆ ಆದಷ್ಟು ಮಾತಾಡಬೇಡಿ. ಕೋಪ ಬಂದಿರ್ಬೋದು ನಿಮ್ಗೆ, ಕೆಲವ್ರ ನಡವಳಿಕೆಗಳು ಸಮಟೈಮ್ಸ್ ಕೋಪ ಬರುತ್ತೆ. ಆದ್ರೆ ಆ ಕೋಪವನ್ನ ಹೊರಗಡೆ ಹಾಕಬೇಡಿ, ಮಾತೇ ಆಡ್ಬೇಡಿ. ಕೋಪ ಬಂದ್ರೆ ಆ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಷ್ಟೆ. ಕೋಪ ಕಡಿಮೆ ಆದ್ಮೇಲೆ ಬನ್ನಿ. ಪ್ರಾಬ್ಲಮ್ ಏನಂದ್ರೆ ಅವ್ರು ನೋಡ್ತಿದ್ರಂಗೆ ಮತ್ತೆ ಕೋಪ ಬರ್ತಾ ಇರುತ್ತೆ. ಆದಷ್ಟು ಆ ದೃಷ್ಟಿಯನ್ನು ಕೂಡ ಅವಾಯ್ಡ್ ಮಾಡಿ. ಒಂದೇ ಮನೇಲಿದ್ರೆ ಏನ್ ಮಾಡೋದು? ನಿಮ್ ಪಾಡಕ್ ನೀವು ಇದ್ದು ಬಿಡಿ ಅಷ್ಟೇ. ಆದಷ್ಟು ಸ್ವಲ್ಪ ನಿಮ್ಮ ಪ್ರಯತ್ನ ನೀವು ಮಾಡಿ. ಜ್ಯೋತಿಷದ ಪ್ರಕಾರ ಪರಿಹಾರ ಕೂಡ ಮಾಡ್ಕೊಳ್ಳಿ. ಏನ್ ಪರಿಹಾರ ಮಾಡ್ಬೋದು ಅಂದ್ರೆ, ಪ್ರತಿದಿನ ಒಂದು ಹಿಡಿ ಎಳ್ಳು ತೆಗೆದಿಡ್ತಾರೆ, ಮುಂದಿನ ಶನಿವಾರ ತಗೊಂಡೋಗಿ ದೇವಸ್ಥಾನ ಕೊಟ್ಟುಬಿಡಿ. ಮತ್ತೆ ಡೈಲಿ ಮನೆಯಲ್ಲಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ. ಓಕೆ, ಇದು ಪರಿಹಾರ ಮಾಡ್ಕೊಳ್ಳಿ. ಸೂರ್ಯನಿಗೆ ನಮಸ್ಕಾರ ಮಾಡಿ. ಇನ್ನು ಬೇರೆ ವಿಷಯದಲ್ಲಿ ಹೇಗಿದೆ ಅಂತ ನೋಡೋಣ. ಉದ್ಯೋಗದ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ವಿಪರೀತ ಕೆಲಸ ಟೆನ್ಷನ್ ಇರುತ್ತೆ ನಿಮ್ಗೆ, ಅದು ಕೂಡ ಒಂದು. ಕೆಲಸದ ಟೆನ್ಷನ್ ಅನ್ಕಡೆ ಮನೇಲಿ ಒಂದ್ಸಲ ಕಿರಿಕಿರಿ ಇದೆಲ್ಲರೂ ಇರುತ್ತೆ. ಬಟ್ ಕೆಲಸದ ಟೆನ್ಷನ್ ಇದ್ರೂ ಕೂಡ ಕೆಲಸ ಮಾಡ್ತೀರ, ಏನು ಪ್ರಾಬ್ಲಮ್ ಇಲ್ಲ. ವ್ಯಾಪಾರ, ಬಿಸ್ನೆಸ್ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಇದೆ. ತುಂಬಾ ಅನುಕೂಲ, ಅದ್ಭುತವಾದ ಲಾಭ. 9ನೇ ಮನೆ ಭಾಗ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ 2ನೇ ಮನೇಲಿ ಇರೋದ್ರಿಂದ ದುಡ್ಡು ಬರುತ್ತೆ, ಬರಬೇಕಾಗಿರೋ ದುಡ್ಡು ಬರುತ್ತೆ. ವಾಹನ ಪ್ರಾಪ್ತಿ, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು. ನಿಮ್ಗೆ ಬಹಳ ದಿನದಿಂದ ಒಂದು ಸೈಟ್ ತಗೋಬೇಕು, ಮನೆ ತಗೋಬೇಕು, ಅಥವಾ ಒಂದು ಕಾರೋ ವಾಹನನೇನೋ ತಗೋಬೇಕು ಅಂತ ಆಸೆ ಇರುತ್ತೆ. ಈ ವಾರದಲ್ಲಿ ಅದಕ್ಕೆ ಕಾಲ ಕೂಡ ಬರುತ್ತೆ. ಇದು ಅನುಕೂಲ. ಆಮೇಲೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಬಟ್ ಏನೂ ತೊಂದರೆ ಇಲ್ಲ. ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ, ಚೆನ್ನಾಗಿದೆ. ನೋಡಿ, ಉದ್ಯೋಗ, ಹಣ ಎಲ್ಲದರಲ್ಲೂ ಚೆನ್ನಾಗಿದೆ. ಕುಂಭರಾಶಿಯವ್ರಿಗೆ ಏನ್ ಮಾಡ್ತೀರಾ? ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಕುಟುಂಬದಲ್ಲಿ ಅಸಮಾಧಾನ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ. ನೋಡಿ, ಯಾರಿಗೆ BP ಇದೆ ಹುಷಾರಾಗಿರಿ, BP ಜಾಸ್ತಿ ಆಗುತ್ತೆ.
ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರು ತುಂಬಾ ಹುಷಾರಾಗಿರಿ. ಅಂದ್ರೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಆರಾಮಾಗಿರಿ, ಟೆನ್ಷನ್ ತಗೋಬೇಡಿ ಅಷ್ಟೇ. ಬ್ಯಾಕ್ ಪೈನ್ ಇದೆ ಜಾಸ್ತಿ ಆಗತ್ತೆ, ಓಕೆನಾ. ಅಲರ್ಜಿ ಸಮಸ್ಯೆ ಇದೆ, ಸ್ಕಿನ್ ಅಲರ್ಜಿ, ಥ್ರೋಟ್ ಅಲರ್ಜಿ, ಅದು ಕೂಡ ಜಾಸ್ತಿ ಆಗುತ್ತೆ. ತೃತೀಯ ಭಾವಾಧಿಪತಿ ಕುಜ ರಾಹು ಇದ್ದಾನೆ. ಸ್ವಲ್ಪ ಗಂಟ್ಲಲ್ಲಿ ಏನೋ ಕೆರೆತ ಬಂತು, ಕೆಮ್ಮು ಸ್ಟಾರ್ಟ್ ಆಯ್ತು, ತಕ್ಷಣ ಆಸ್ಪತ್ರೆಗೆ ತೋರಿಸಿ, ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತು ಆರಾಮಾಗಿರಿ. ಡೈಲಿ ಒಂದ್ ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಮತ್ತೆ ಹೇಳಿರೋ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಬಟ್ ಶುಕ್ರ ಅಷ್ಟಮಾಧಿಪತಿ. ಶನಿ ಇದ್ದಾನೆ, ಅವನು ವ್ಯಯಾಧಿಪತಿ. ಗುರು ಒಬ್ಬನೇ ನಿಮಗೆ ಶುಭ ಫಲ ಕೊಡ್ತಾ ಇರೋದು, ಚತುರ್ಥದಲ್ಲಿ ಕುತ್ಕೊಂಡು ದಶಮ ನೋಡ್ತಾ ಇದ್ದಾನೆ. ಸಡನ್ ಆಗಿ ಕೆಲಸದಲ್ಲಿ ಸಮಸ್ಯೆ ಆಗುವಂಥದ್ದು, ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಏನೋ ಒಂದು ನಿಮ್ಮ ಮಾನ ಸ್ವಾಭಿಮಾನಕ್ಕೆ ಏನೋ ಧಕ್ಕೆ ಬರ್ತಾ ಇದೆ, ತುಂಬಾ ಭಯ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸಡನ್ ಆಗಿ ಏನೋ ಅಪವಾದಗಳು ಬರೋದು, ನೀವೇನು ತಪ್ಪು ಮಾಡಿಲ್ಲ ಆದ್ರೂ ಏನೋ ಅಪವಾದಗಳು ಬರೋದು, ಈ ತರದೆಲ್ಲ ಯಾಕೆ ಆಗ್ತಾ ಇದೆ ಈ ವಾರದಲ್ಲಿ ಆಗುತ್ತೆ. ಯಾಕೆ ಆಗುತ್ತೆ ಅಂದ್ರೆ ನೋಡಿ, ತುಂಬಾ ಗ್ರಹಗಳು 12ನೇ ಮನೇಲಿ ಇದ್ದಾರೆ. ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದು ಆ ಶುಕ್ರ ನಿಮ್ಗೆ ಅಷ್ಟಮಾಧಿಪತಿ, ಭಯ ಹುಟ್ಟಿಸೋನು. ನಿಮ್ಮ ರಾಷ್ಟ್ರಾಧಿಪತಿ ಗುರು ಗ್ರಹ ದಶಮವನ್ನ ನೋಡ್ತಿದ್ದಾನೆ, ಚತುರ್ಥದಲ್ಲಿದ್ದಾನೆ. ಆದ್ರೆ ಆ ಗುರುವಿನ ಮೇಲೆ ರಾಹುವಿನ ದೃಷ್ಟಿ ಇದೆ. ನೀವಲ್ಲದ ವ್ಯಕ್ತಿತ್ವವನ್ನ ಇನ್ಯಾರೋ ಬಂದು ನಿಮ್ಗೆ ಇವರು ಕೆಟ್ಟ ವ್ಯಕ್ತಿ, ಇವರು ತಪ್ಪು ಮಾಡಿದ್ದಾರೆ ಅನ್ನೋ ತರ ಒಂದು ಅಪವಾದವನ್ನು ಹಾಕುವಂಥದ್ದು, ಈ ತರದ್ದೇನೋ ಒಂದು ಸಮಸ್ಯೆಗಳು ಸಡನ್ ಆಗಿ ಬರುತ್ತೆ. ಧೈರ್ಯವಾಗಿ ಎದುರಿಸಿ, ಯಾಕಂದ್ರೆ 12ನೇ ಮನೇಲಿರೋ ಈ ಗ್ರಹಗಳು ಆಮೇಲೆ ನಿಮ್ ರಾಶಿಗೆ ತಾನೇ ಬರೋದು. ಇವತ್ತು ಯಾರು ನಿಮ್ಗೆ ಅಪವಾದ ಹೊರಿಸಿರ್ತಾರೆ, ನಿಮಗೆ ಅವಮಾನ ಮಾಡಿರ್ತಾರೆ, ಅಥವಾ ನಿಮ್ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಿರ್ತಾರೆ, ಇನ್ನೊಂದ್ ಸ್ವಲ್ಪ ದಿನದಲ್ಲೇ ವಾಪಸ್ ಅವ್ರೇನು ನೀವೇನು ಅಂತ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ, ಸಮಾಜಕ್ಕೆ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಪ್ರಸ್ತುತ ನಿಮ್ಮ ಟೈಮ್ ಆಗಿದೆ. ಕೆಲವರೆಲ್ಲ ಏನಾಗ್ಬಿಡುತ್ತೆ, ಕೆಲವು ಅವಮಾನ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಈ ಅವಮಾನ ಮಾಡ್ತಾರಲ್ಲ, ಆಮೇಲೆ ಅವರೇ ಸನ್ಮಾನನೂ ಮಾಡ್ತಾರೆ, ಅಂತ ದಿನನೂ ಬರುತ್ತೆ. ಉದ್ಯೋಗದ ವಿಷಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಬರುತ್ತೆ, ಬಹಳ ಜಾಗೃತವಾಗಿರಿ. ಈಗ ಹಣಕಾಸಿನ ಸಂಬಂಧಪಟ್ಟಿದ್ದೆಲ್ಲ ವ್ಯವಹಾರಗಳನ್ನ ನೀವು ನೋಡ್ಕೊಳ್ತಿದ್ರ ಕೆಲಸದಲ್ಲಿ ಅಂದ್ರೆ ಆ ವಿಷಯವಾಗಿ ಸಂಬಂಧಪಟ್ಟಂತೆ ಬಹಳ ಹುಷಾರಾಗಿರಿ. ಅಂದ್ರೆ ಏನೋ ಒಂದು ಯಾರೋ ತಪ್ಪು ಮಾಡಿ ಆ ತಪ್ಪನ್ನ ನಿಮ್ಮ ಮೇಲೆ ಹಾಕುವಂಥದ್ದು, ಕಳ್ತನ ಆಗುವಂಥದ್ದು, ಮನೆಯಲ್ಲಿ ದುಡ್ಡು ಕಳೆದೋಗುವಂಥದ್ದು, ವಸ್ತು ಕಳೆದೋಗುವಂಥದ್ದು, ಈ ತರದ್ದೆಲ್ಲ ಆಗುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗೃತವಾಗಿರಿ. 12ನೇ ಮನೆಯಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಸ್ವಲ್ಪ ನಷ್ಟ ಜಾಸ್ತಿ ಇದೆ. ದುಡ್ಡು ಏನ್ ಬರುತ್ತೆ ಅಷ್ಟೂ ಖರ್ಚಾಗತ್ತೆ, ಸ್ವಲ್ಪ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ, ಕುಟುಂಬದಲ್ಲಿ ಏನೋ ಸಮಸ್ಯೆಗಳಾಗುತ್ತೆ, ಮನೇಲಿರೋರಿಗೆ ಸಡನ್ ಆಗಿ ಹುಷಾರ್ ತಪ್ಬೋದು, ಅದರಿಂದ ಖರ್ಚು ಜಾಸ್ತಿ ಆಗ್ಬೋದು. ನೋಡಿ, ಇನ್ನೂ ಒಂದು ಹೇಳ್ತೀನಿ, ನಿಮ್ಗೆ ಗೋಚಾರ ಫಲ ಚೆನ್ನಾಗಿದೆ, ಸರಿ ದಶಾಭುಕ್ತಿ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಒಳ್ಳೆ ಗ್ರಹದ ದಶೆ ನಡೀತಾ ಇದೆ, ಯೋಗಕಾರಕರ ದಶೆ ಅಥವಾ ಭುಕ್ತಿ ನಡೀತಿದೆ ಅಂದ್ರೆ ಈ ಅಶುಭ ಫಲಗಳು ನಿಮಗೆ ಏನು ಅಷ್ಟೊಂದು ಆಗಲ್ಲ. ಸಣ್ಣದಾಗಿ ಏನೊಂದು ಸಮಸ್ಯೆ ಆಗುತ್ತೆ, ಓಕೆ ಸಾಲ್ವ್ ಆಗ್ಬಿಡುತ್ತೆ. ಆದ್ರೆ ನಿಮ್ಗೆ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದ್ರೆ ಟೈಮ್ ಚೆನ್ನಾಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಬೇಕಾಗತ್ತೆ ನೀವು. ನನ್ನ ಒಂದು ಸಲಹೆ ಏನಂದ್ರೆ, ಒಂದು ಮೃತ್ಯುಂಜಯ ಹೋಮ, ಹಾಗೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಒಂದು ರುದ್ರಾಭಿಷೇಕವನ್ನ ಮಾಡಿಸಿ ಮೀನರಾಶಿಯವರು. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ 4ನೇ ಮನೇಲಿ ಇದ್ರೂ ಕೂಡ ನಿಮ್ಮ ರಾಶಿ ಕಂಪ್ಲೀಟ್ ಪೀಡಿತವಾಗಿದೆ. ಶನಿ ಇದ್ದಾನೆ, ಅಷ್ಟಮಾಧಿಪತಿ ಶುಕ್ರ ಇದ್ದಾನೆ, ಪಾಪ ಕರ್ತರಿಯಲ್ಲಿದೆ. ಹಾಗಾಗಿ ಏನೋ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು, ಒಂದಷ್ಟು ತೊಂದರೆಗಳಾಗಬಹುದು, ಅಥವಾ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಾಗ್ಬೋದು, ದುಡ್ಡು ಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲ, ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ಬೋದು. ಈ ತರ 108 ಸಮಸ್ಯೆಗಳು ಬರೋದ್ರಿಂದ ಈ ತರ ಸ್ವಲ್ಪ ವಿಶೇಷವಾದ ಒಂದು ಪೂಜೆಯನ್ನ ನೀವು ಮಾಡಿಸೋದು ಒಳ್ಳೇದು. ಸಹಜವಾಗಿ ಈ ತರದ ಪರಿಹಾರಗಳನ್ನ ನಾನು ಜಾಸ್ತಿ ಹೇಳಲ್ಲ, ಆದ್ರೆ ತುಂಬಾ ಸಮಸ್ಯೆಗಳಿದೆ ಅಂದಾಗ ಮಾಡ್ಬೇಕಾಗತ್ತೆ. ವಿಶೇಷವಾದ ಒಂದು ಎನರ್ಜಿ ಸಪೋರ್ಟ್ ಬೇಕು ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದ ಎನರ್ಜಿ. ಧಾನ್ಯಗಳು ಕೊಡೋದು ಇದೆಲ್ಲ ಸಣ್ಣ ಪುಟ್ಟದ ಪರಿಹಾರಗಳಾಗಿರುತ್ತೆ. ಸಡನ್ ಆಗಿ ಏನೋ ಒಂದು ಸಮಸ್ಯೆ ಬರುವಂತ ಟೈಮ್ ಅಂದಾಗ ನೀವು ಮಾಡಿಸುವಂತಹ ಒಂದು ಪೂಜೆ, ಒಂದು ವಿಶೇಷವಾದಂತಹ ಒಂದು ಹೋಮ ಆಗಿರ್ಬೋದು, ನಿಮ್ಮ ಗ್ರಹ ದೃಷ್ಟಿ ದೋಷ, ಗ್ರಹಗಳ ಒಂದು ತೊಂದರೆಗಳಿದೆಲ್ಲ ನೆಗೆಟಿವ್ನ ಅದು ನಿವಾರಣೆ ಮಾಡುತ್ತೆ. ಹಾಗಾಗಿ ಈ ತರದ್ದೇನಾದ್ರೂ ಒಂದು ವಿಶೇಷವಾದ ಒಂದು ಪೂಜೆಯನ್ನ, ಸತ್ಯನಾರಾಯಣ ಸ್ವಾಮಿ ಕಥೆಯನ್ನ ಓದಿಸುವಂಥದ್ದು ಮನೆಯಲ್ಲಿ, ಈ ತರದ್ದೇನಾದ್ರೂ ಮಾಡಿ. ನಿಮ್ಮಲ್ಲಿ ಏನ್ ಪದ್ಧತಿ ಮಾಡ್ಕೊಂಡು ಬಂದಿರೋ ಅದ್ ಮಾಡಿ. ಒಂದು ವಿಶೇಷವಾದ ಒಂದು ಹೋಮವನ್ನ ದೇವಸ್ಥಾನದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಮಾಡಿಸುವಂಥದ್ದು
ಇದರ ಅವಶ್ಯಕತೆ ಇದೆ ಈ ವಾರದಲ್ಲಿ ಮೀನರಾಶಿಯವರಿಗೆ. ಕೆಲಸದಲ್ಲೂ ಅಷ್ಟೇ, ಕೆಲಸದಲ್ಲಿ ಏನೋ ಸಮಸ್ಯೆಗಳಾಗುತ್ತೆ, ಕೆಲವರಿಗೆ ಕೆಲಸ ಹೋಗೋ ಚಾನ್ಸಸ್ಸು ಇದೆ. ಬಟ್ ಏನಂದ್ರೆ ಫಾರಿನ್ ಅಲ್ಲಿ ಉದ್ಯೋಗ ಹುಡುಕ್ತಾ ಇರೋರಿಗೆ ಅದ್ರ ಸಿಗೋ ಅವಕಾಶ ಇದೆ, ಇದೊಂದು ಶುಭ ಫಲ. ಬಟ್ ಇಲ್ಲೇ ಕೆಲಸ ಮಾಡೋಂಥವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರೋರ್ಗು ಏನೋ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಸರ್ಕಾರ ಅಂದ್ರೇನೆ ಸೂರ್ಯ, ಅವನ ಜೊತೆಲಿ ರಾಹು ಇದ್ದಾನೆ. ಏನೋ ಒಂದು ಸಮಸ್ಯೆ, ಕಾನೂನಾತ್ಮಕವಾಗಿ ನೀವೇನೋ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನಿಮ್ ಮೇಲೆ ತಪ್ಪು, ಈ ತರದ್ದೇನೋ ಒಂದು ಸಮಸ್ಯೆಗಳಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದೊಂದು ನಾನು ಹೇಳಿದಂತೆ ಯಾವುದೊಂದು ಏನಾದ್ರೂ ಒಂದು ಹೋಮ, ಏನಾದ್ರೂ ಒಂದು ವಿಶೇಷವಾದ ಪೂಜೆ, ವ್ರತ ಇದೇನಾದ್ರೂ ಮಾಡ್ಬೇಕಾಗತ್ತೆ. ಈ ವಾರದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮಾಡಿಸ್ಬಿಟ್ರೆ ಒಳ್ಳೇದು. ಹಾಗೆ ತಪ್ಪದೆ ಈ ವಾರದಲ್ಲಿ ಪ್ರತಿದಿನ 1 ಹಿಡಿ ಗೋಧಿ, 1 ಹಿಡಿ ಹೆಸರು ಕಾಳು, 1 ಹಿಡಿ ಕಡಲೆಬೇಳೆ, 3 ಸಪ್ರೇಟ್ ತೆಗೆದಿಟ್ಟು ದೇವಸ್ಥಾನಕ್ಕೆ ಕೊಡಿ. ಮತ್ತೆ ತೊಗರಿ ಬೇಳೆನೂ ಅಷ್ಟೇ ತೆಗೆದಿಟ್ಟು ಕೊಡಿ. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಗುರುಪಾದುಕ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಅಷ್ಟೇ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳಿರುತ್ತೆ, ಉದ್ಯೋಗದಲ್ಲಿ ಕೆಲವೊಂದು ಸಮಸ್ಯೆಗಳು, ಕೆಲವರಿಗೆ ಕೆಲಸ ಹೋಗೋ ಸಾಧ್ಯತೆಗಳು ಇದೆ ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ. ಹಾಗಾಗಿ ಮನೆಯಲ್ಲೂ ಕೂಡ ಏನೋ ಸ್ವಲ್ಪ ಅಶಾಂತಿ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ, ಎಲ್ಲಾ ತರದಲ್ಲೂ ಪ್ರಾಬ್ಲಮ್ ಇರೋದ್ರಿಂದ ಈ ಪರಿಹಾರಗಳನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಮೀನರಾಶಿಯವರು. ಪರಿಹಾರಗಳು ಮಾಡ್ಕೊಳ್ಳಿ. ಬಟ್ ಇನ್ನೂ ಒಂದು ಹೇಳ್ತೀನಿ, ನಿಮ್ಮ ದಶಾಭಕ್ತಿ ಚೆನ್ನಾಗಿತ್ತು ಅಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸಣ್ಣದಾಗೇನೋ ಸಣ್ಣ ಪುಟ್ಟ ಸಮಸ್ಯೆ ಬಂದು ಕ್ಲಿಯರ್ ಆಗ್ಬಿಡುತ್ತೆ. ದಶಾಭುಕ್ತಿ ಚೆನ್ನಾಗಿದ್ರೆ ಹೆದರೋ ಅವಶ್ಯಕತೆನೇ ಇಲ್ಲ, ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಆದ್ರೂ ಪರಿಹಾರಗಳೇನಿದೆ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ.